ಹೇಳ್ತಾರಂತೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೂನ್ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಾಂ ತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಶ್ರೀಗುರೂನ್ ದೀನತಾರಿಣಿ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಃ. ಹರೇ ಕೃಷ್ಣ. ಸೊ ನೆರೆದಿರತಕ್ಕಂತ ಎಲ್ಲಾ ವೈಷ್ಣವಿಯರಿಗೆ ಮತ್ತೊಮ್ಮೆ ಇಂದಿನ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ಹಾರ್ದಿಕ ಸುಸ್ವಾಗತ. ಹರೇ ಕೃಷ್ಣ. ಸೊ ಪ್ರಪ್ರಥಮವಾಗಿ ನಾವು ಇಂದು ವೈಷ್ಣವ ವೈಷ್ಣವ ಗೀತೆಯನ್ನ ಕೇಳಿಸ್ಕೊಳ್ತಾ ಇದ್ದೀವಿ. ಸೊ ಮಾತಾಜಿಯವರು ಭಕ್ತಿನ್ ಶೈಲಾ ನಾಯಕ್ ಮಾತಾಜಿಯವರು ಮೂಲತಃ ಶಿರ್ಸಿ ಜಿಲ್ಲೆಯವರವರು. ಇವರು ಕೃಷ್ಣ ಪ್ರಜ್ಞೆಯನ್ನ ಸುಮಾರು 1.5 ವರ್ಷದಿಂದ ಆಚರಿಸ್ತಾ ಇದ್ದಾರೆ. ಹಾಗೂ ಅವರು ತುಂಬಾ ವೇಗವಾಗಿ ಭಕ್ತಿ ಜೀವನದಲ್ಲಿ ದಾಪುಗಾಲು ಹಾಕ್ತಿದ್ದಾರೆ. ಇವರು ವೃತ್ತಿ ಜೀವನ ಅಂದ್ರೆ ಇವರು ನಿವೃತ್ತ ಅಸಿಸ್ಟೆಂಟ್ ತಹಶೀಲ್ದಾರ್ ಆಗಿದ್ರು ಮಾತಾಜಿಯವರು. ಮತ್ತೆ ನಮ್ಮ ಗೋಪಿ ಸೇನಾ ಕಾರ್ಯಕ್ರಮದಲ್ಲಿ ಮಾತಾಜಿಯವರು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಪ್ರತಿ ವಾರ ಅವರು ತಪ್ಪದೆ ಭಾಗವಹಿಸ್ತಾ ಇದ್ದಾರೆ. ಈಗ ಇವರ ಒಂದು ಸುಶ್ರಾವ್ಯ ಕಂಠದಿಂದ ಒಂದು ಸೊಗಸಾದ ವೈಷ್ಣವ ಗೀತೆಯನ್ನ ನಾವೆಲ್ಲರೂ ಆಲಿಸೋಣ. ಹರೇ ಕೃಷ್ಣ. ಮಾತಾಜಿ, ಓವರ್ ಟು ಯು. ಶೈಲಾ ನಾಯಕ್ ಮಾತಾಜಿಯವರು. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್. ದಂಡವತ್ ಪ್ರಣಾಮ. ಗೋಪಿ ಸೇನಾ ತಂಡದ ಎಲ್ಲಾ ಹಿರಿಯ ಮಾತಾಜಿಯವರಿಗೆ ದಂಡವತ್ ಪ್ರಣಾಮಗಳು. ತಮಗೆಲ್ಲ ತಿಳಿದಿರುವಂತೆ ಇದು ಕಾರ್ತಿಕ ಮಾಸವಿದ್ದು ದಾಮೋದರ ಆರಾಧನೆ ನಡೆಯುತ್ತಿರುವುದರಿಂದ ಮಾತಾಜಿಯವರ ಅನುಮತಿ ಪಡೆದು ಇಂದು ನಾನು ಶ್ರೀ ದಾಮೋದರ ಸ್ತೋತ್ರ ಪಠಿಸಲು ಇಚ್ಛಿಸುತ್ತೇನೆ. ಹರೇ ಕೃಷ್ಣ. ಸ್ಟಾರ್ಟ್ ಮಾಡ್ಲಾ ಮಾತಾಜಿ? ಸ್ಟಾರ್ಟ್ ಮಾಡಿ ಮಾತಾಜಿ, ಪ್ಲೀಸ್. दामोदर जय दामोदर जय दामोदर जय पाहि हरे. जय मत्स्य कृतिधर देवेश वेद विबोधक कूर्मा स्वरूप मंदर गिरिधर सुकर रूप
भूमि विधारक जय देवेश दामोदर जय दामोदर जय दामोदर जय पाहि हरे कांचन लोचन नरहरि रूप दुष्ट हिरण्यक भंजन जय भो जय जय वामन बलवीध्वंसिन् दुष्ट कुलांतक भार्गव रूप दामोदर जय दामोदर जय दामोदर जय पाहि हरे जय विश्ववसुत विध्वंसिन् जय संसारे यदुकुल तिलक जय वृंदावन चर देवेश देवकी नंदन नंद कुमार दामोदर जय दामोदर जय दामोदर जय पाहि हरे जय गोवर्धन धरवतारे धेनुक भंजन जय संसारे रुक्मिणी नायक जय गोविंद सत्यवल्लभ पांडव बंधो दामोदर जय दामोदर जय दामोदर जय पाहि हरे खगवर वाहन जय पीतारे जय मूर भंजन पार्थ सत्यत्वं भौम विनाशक दुर्जन हारिन् सज्जन पालक जय देवेश दामोदर जय दामोदर जय दामोदर जय पाहि हरे शुभ गुण गण पूरित विश्वेश जय पुरुषोत्तम नित्य विबोध भूमि भरांतक कारण रूप जय कर भंजन देव वरेण्य दामोदर जय दामोदर जय दामोदर जय पाहि हरे विधि भाव मुख सूर सतत सुवंदित वर्णांबुज कंज सुनेत्र सकल सुरासुर निग्रहकारिन् पूतनी मारण जय देवेश दामोदर जय दामोदर जय दामोदर जय पाहि मात्र समिदं मा कमलासन शंभु विपाद्यं सृष्टि स्थितिलय मृच्छति सर्वं स्थिरच वल्लभ सत्वं जय भो दामोदर जय दामोदर जय दामोदर जय पाहि हरे जय यमलार्जुन भंजन मूर्ते जय गोपी कुच कुंकुमितांग पांचाली परिपालन जय भो जय गोपी रंजन जय जय भो दामोदर जय दामोदर जय दामोदर जय पाहि हरे जय रात्रोत्सवरत लक्ष्मीश सतत सुकार्णव जयतं व्याक्ष जय जननी कर पाश सुभद्र हरणानवनी तस्य सुरेश दामोदर जय दामोदर जय दर जय पाहि हरे बाल क्रीडना परजय भोत्वं मुनिवर वंदित पद पद्मेश कालीय फणिफण मर्दन जय भो द्विजपत्न्यर्पित विभोन्नम दामोदर जय दामोदर जय दामोदर जय पाहि हरे श्रीरामबुधि कृत निलयन देवा वरद महाबल जय जय कांत
ದುರ್ಜನ ಮೋಹಕ ಬುದ್ಧ ಸ್ವರೂಪ ಸಜ್ಜನ ಬೋಧಕ ಕಲ್ಕಿ ಸ್ವರೂಪ दामोदर जय दामोदर जय दामोदर जय पाहि हरे जय युग कृत्य अर्जुन विद्वंसिन् जय 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 भो जय विश्वात्मन् दामोदर जय दामोदर जय दामोदर जय पाहि हरे दामोदर जय दामोदर जय दामोदर जय पाहि हरे ಅವಕಾಶ ಕೊಟ್ಟ ಎಲ್ಲಾ ಮಾತಾಜಿಯವರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಹರಿ ಬೋಲ್. ಜಯ ದಾಮೋದರ ಜಯ ಮಾಖನ್ ಚೋರಾ दामोदरा जय माखन चोरा जय जय प्रभुपाद 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 जय जय प्रभुपाद. ವೆರಿ ಬ್ಯೂಟಿಫುಲ್ ಮಾತಾಜಿ, ತುಂಬಾ ಚೆನ್ನಾಗಿ ಒಂದು ಇನ್ನೊಂದು ಲೋಕಕ್ಕೆ ನಮ್ಮನ್ನ ಕರೆದೊಯ್ದ್ರಿ. ಆ ಭಜನೆಯನ್ನ ಹಾಡಿ ದಾಮೋದರ ಇರುವಂತ ಲೋಕಕ್ಕೆ ಕರ್ಕೊಂಡು ಹೋಗಿದ್ರಿ ನಮ್ಮನ್ನ ಮಾತಾಜಿ. ಹರೇ ಕೃಷ್ಣ. ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಜಯ ಜಯ ಹರೇ ಕೃಷ್ಣ. ಸೊ ಇನ್ನ ವಿಳಂಬ ಮಾಡೋದ್ ಬೇಡ, ನಾವು ಮುಂದಿನ ಕಾರ್ಯಕ್ರಮ ನಮ್ಮ ಇಂದಿನ ಪ್ರವಚನ. ಸೊ ನಾವೆಲ್ಲರೂ ತುಂಬಾ ಕಾತುರದಿಂದ ಕೌತುಕದಿಂದ ವೇಟ್ ಮಾಡ್ತಾ ಇದೀವಿ ಹರ್ಗ್ರೇಜ್ ಸುಭಾಷಿಣಿ ರಾಧೆ ಮಾತಾಜಿ ಅವರ ಒಂದು ಪ್ರವಚನಕ್ಕೆ. ಸೊ ಅವ್ರ ಬಗ್ಗೆ ನಾನು ಹೇಳೋದಕ್ಕೆ ನಾನು ತುಂಬಾ ಸಣ್ಣವಳು, ತುಂಬಾ ಚಿಕ್ಕವಳು. ಅವ್ರ ಬಗ್ಗೆ ನಾನು ಹೇಳೋದಕ್ಕೆ ಏನೇನೂ ಯೋಗ್ಯತೆ ಇಲ್ಲ. ಮಾತಾಜಿ ಅವರು ಅಂತ ಒಂದು ಅವರು ಭಕ್ತಿಯಲ್ಲಿ ಅವರು ತುಂಬಾ ಸಾಧನೆ ಮಾಡಿದ್ದಾರೆ ಮಾತಾಜಿ ಅವರು. ನಂತರ ಅವರು ಅವರು ಒಂದು ಕೃಷ್ಣ ಪ್ರಜ್ಞೆಯನ್ನ ಬೆಹ್ರೇನ್ ನಿಂದ ಅವರು ಶುರು ಮಾಡಿರುವುದು. ಸೊ ಗುರು ಮಹಾರಾಜರ ಒಂದು ಸಂಪರ್ಕದಲ್ಲಿ ಸರಿಸುಮಾರು ಒಂದು 2003-4 ಇಸ್ವಿಯಿಂದ ಅವರು ಭಕ್ತಿ ಜೀವನವನ್ನ ಪ್ರಾರಂಭಿಸಿದ್ದಾರೆ. ನಂತರ ನಮ್ಮ ಹಿಸ್ ಹೋಲಿನೆಸ್ ಜಯಪತಾಕ ಸ್ವಾಮಿ ಗುರು ಮಹಾರಾಜರಿಂದ ಅವರು ಹರಿನಾಮ ದೀಕ್ಷೆನ ಪಡೆದಿದ್ದಾರೆ. ಮತ್ತೆ ಅವರ ಪತಿದೇವರಾದಂತಹ ಹಿಸ್ ಗ್ರೇಸ್ ನಂದ ಮುಕುಂದ ಕೃಷ್ಣ ಪ್ರಭುಜಿಯವರು ನಮ್ಮೆಲ್ಲರಿಗೂ ಚಿರಪರಿಚಿತರು. ಸೊ ಇವರು ಒಂದು ಮಹತ್ತಾದ ಒಂದು ನಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ನಮ್ಮ ಶ್ರೀಧಾಮ್ ಮೈಸೂರಿನಲ್ಲಿ. ಇನ್ನು ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಒಂದು ಭಕ್ತಿನಲ್ಲಿ ಮುಂದುವರಿಯೋದಕ್ಕೆ ಒಂದು ಒಳ್ಳೆಯ ಒಂದು ಸದವಕಾಶವನ್ನ ಕಲ್ಪಿಸಿ ಕೊಟ್ಟಿದ್ದಾರೆ. ತಮ್ಮ ಒಂದು ಬಿಲ್ಡಿಂಗ್ ಏನಿದೆ ಅದನ್ನ ನಮ್ಗೆ ದೇವಸ್ಥಾನದ ರೂಪದಲ್ಲಿ ನಮ್ಗೆ ಕರುಣಿಸಿ, ಮತ್ತೆ ಪ್ರತಿ ವಾರ ಸಂಡೇ ಸತ್ಸಂಗ್ ಫೀಸ್ಟ್ ಏನಿರುತ್ತೆ ಅದನ್ನ ತಪ್ಪದೆ ಅವರು ನಿರ್ವಹಿಸ್ತಾ ಇದ್ದಾರೆ ಮಾತಾಜಿಯವರು. ರಾಧಾರಾಣಿ ಸೇವೆ ಇರ್ಬೋದು, ಒಂದು ಡಿ.ಟಿ ಡ್ರೆಸ್ಸಿಂಗೇ ಇರಬಹುದು, ಪ್ರತಿಯೊಂದು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂದ್ರೆ ಶಿ ಈಸ್ ಅ ರೋಲ್ ಮಾಡೆಲ್. ನಮ್ಮೆಲ್ರಿಗೂ ಒಂದು ರೋಲ್ ಮಾಡೆಲ್ ಅವರು. ಅವ್ರನ್ನ ನೋಡಿ ನಾವು ಕಲಿಬೇಕು, ತುಂಬಾ ಕಲಿಯೋದಿದೆ ಅವ್ರ ಕಡೆಯಿಂದ. ಮತ್ತೆ ಅದೇ ಅಲ್ಲದೆ ಅವರು ತಮ್ಮ ನಿಜ ಜೀವನದಲ್ಲಿ ಅಂದ್ರೆ ಈ ಭೌತಿಕ ಜೀವನದಲ್ಲಿ ಕೂಡ ಅಷ್ಟೇ ಸರಿಯಾಗಿ ಅವರು ತಮ್ಮ ಸರ್ವಿಸ್ ಅನ್ನ ಅವರು ವಹಿಸ್ತಾ ಇದ್ದಾರೆ. ಅವರ ಅತ್ತೆಯವರು ಮಾತಾಜಿ ಅವರ ಪ್ರಭುಜಿ ಅವ್ರ ತಾಯಿಯವರು ಅವ್ರು ಸ್ವಲ್ಪ ಬೆಡ್ ರಿಡನ್ ಸ್ವಲ್ಪ ಅಮ್ಮ, ಅವ್ರಿಗೂ ನೋಡ್ಕೊಂಡು ಮತ್ತೆ ತಮ್ಮ ತಂದೆ ತಾಯಿಯನ್ನು ನೋಡ್ಕೊಂಡು ಅವರು ಕೂಡ ಹತ್ರದಲ್ಲೇ ಇರ್ತಾರೆ. ಎಲ್ಲವನ್ನು ನಿರ್ವಹಿಸಿ ಪ್ಲಸ್ ಇದು ದೇವಸ್ಥಾನದಲ್ಲಿ ಯಾವ ರೀತಿ ಅವರು ನಿರ್ವಹಿಸ್ತಾ ಇದ್ದಾರೆ ಅದನ್ನ ನಾವು ಕಲಿಯೋದಿದೆ ಅದರಿಂದ. ಮತ್ತೆ ಮಾತಾಜಿಯವರು ಅಷ್ಟೇ ವೆರಿ ವೆರಿ ಅವರು ನಗುಮುಖ. ನಾವು ಒಂದು ಸುಭಾಷಿಣಿ ರಾಧೆ ಮಾತಾಜಿ ಅಂತ ಅವರು ಗುರು ಮಹಾರಾಜರು ಒಳ್ಳೆ ಹೆಸರನ್ನ ಕರೆಕ್ಟ್ ಆಗಿ ಅವ್ರಿಗೆ ಸೆಟ್ ಆಗೋ ತರ ಕೊಟ್ಟಿದ್ದಾರೆ ಮಾತಾಜಿ ಅವ್ರಿಗೆ. ಅವರು ಸುಭಾಷಿಣಿ ಅಂದ್ರೆ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡುವಂತವ್ರು ಅಂತ, ತುಂಬಾ ಏನ್ ಹೇಳ್ತಾರೆ ಅದು ಬ್ಯೂಟಿಫುಲ್ ಅವ್ರದ್ದು ಮಾತು. ಆತರ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅವ್ರ ಹತ್ರ ಮಾತಾಡಿದ್ರೆ. ಮತ್ತೆ ನಮ್ಗೆ ಅದೇ ತರ ಅಡ್ವೈಸು ಕೊಡ್ತಾರೆ. ಪ್ರತಿಯೊಂದು ಯಾವುದೇ ಒಂದು ಭೌತಿಕ ಜೀವನದಲ್ಲೇ ಇರ್ಬೋದು ಅಥವಾ ಒಂದು ಆಧ್ಯಾತ್ಮಿಕವಾಗಿಯೇ ಇರ್ಬೋದು, ಮಾತಾಜಿಯವರು ತುಂಬಾ ಒಳ್ಳೆ ಅಡ್ವೈಸ್ ಕೊಡ್ತಾರೆ. ನಮ್ಮ ಒಂದು ತಾಯಿಯ ಸ್ಥಾನದಲ್ಲಿ ಅವರು ನಮ್ಗೆ ಅಡ್ವೈಸ್ ಕೊಡ್ತಾರೆ. ಅವ್ರನ್ನ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಂಗಳೂರಿಗೆ ಶಿಫ್ಟ್ ಆದಾಗಿಂದಾನು ಹರ್ಗ್ರೇಸ್ ಸುಭಾಷಿಣಿ ಮಾತಾಜಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನ ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಮಾತಾಜಿ ಬಗ್ಗೆ. ಸೊ ಇವತ್ತು ಅವರು ನಮ್ಗೆ ನಿಮ್ಮೆಲ್ಲರಿಗೂ ತುಂಬಾ ಒಳ್ಳೆ ಒಂದು ಟಾಪಿಕ್ ಅನ್ನ ಅವರು ಇವತ್ತು ನಮ್ಗೆ ಹೇಳ್ಕೊಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಅದು ಮನಸ್ಸಿನ ನಿಯಂತ್ರಣ ಮತ್ತು ಪ್ರಲೋಭನೆಗಳು.
ಸೊ ನಮ್ಮೆಲ್ಲರಿಗೂ ಒಂದು ನಮ್ಮಲ್ಲಿ ಇರುವಂತಹ ಒಂದು ಕ್ಲೇಶ, ಫಸ್ಟ್ ಕ್ಲೇಶ ಏನಿದೆ ಅಂದ್ರೆ ನಮ್ಮ ಮನಸ್ಸನ್ನ ಯಾವ ರೀತಿ ನಿಯಂತ್ರಣವನ್ನ ಮಾಡ್ಕೋಬೇಕು ನಾವು. ಮತ್ತೆ ಅದಕ್ಕೆ ಇರುವಂತ ಪ್ರಲೋಭನೆಗಳನ್ನ ನಾವು ನಿಯಂತ್ರಿಸ್ಕೋಬೇಕು ಅಲ್ವಾ. ಸೊ ಅದನ್ನ ಮಾತಾಜಿಯವರು ತುಂಬಾ ಬ್ಯೂಟಿಫುಲ್ ಆಗಿ ನಮ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾವೆಲ್ಲರೂ ಕಿವಿಗೊಟ್ಟು ಕೇಳಿಸ್ಕೊಂಡು ಅದನ್ನ ನಾವು ನಮ್ಮ ನಿಜ ಜೀವನದಲ್ಲಿ, ನಮ್ಮ ಭೌತಿಕ ಇರ್ಬೋದು ಅಥವಾ ಒಂದು ಆಧ್ಯಾತ್ಮಿಕವಾಗಿ ಇರ್ಬೋದು, ಮುಂದುವರಿಯೋದಕ್ಕೋಸ್ಕರ ಇದನ್ನ ನಾವು ಅಳವಡಿಸ್ಕೋಬೇಕು. ಸೊ ಹಾಗಾಗಿ ನಾನು ಮಾತಾಜಿಯವ್ರನ್ನ ಕಳಕಳಿಯ ವಿನಂತಿಯೊಂದಿಗೆ ಸ್ವಾಗತಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ದಯವಿಟ್ಟು ನನ್ನ ನಮನಗಳನ್ನು ಸ್ವೀಕರಿಸಿ ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್, ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್ ಚಂಪಾ ಮಾತಾಜಿ. ಐ ಡೋಂಟ್ ನೋ ವಾಟ್ ಟು ಸೇ. ನೀವು ತುಂಬಾ ವಿವರವಾಗಿ ಹೇಳ್ಬಿಟ್ಟಿದೀರಾ ನನ್ನ ಬಗ್ಗೆ, ವಿಚ್ ಐ ಆಮ್ ನಾಟ್ ಎಲಿಜಿಬಲ್ ಫಾರ್. ಸೊ ಥ್ಯಾಂಕ್ ಯು ವೆರಿ ಮಚ್ ಎನಿವೆ. ಸೊ ಅದು ನಿಮ್ ದೊಡ್ಡ ಗುಣ ತೋರಿಸುತ್ತೆ ಮಾತಾಜಿ. ಇದೇ ಫಸ್ಟ್ ಟೆಂಪ್ಟೇಷನ್ ಇದು. ಸೊ ಟೆಂಪ್ಟೇಷನ್ ವಿಚಾರವಾಗಿ ನೆನ್ನೆ ಲೀಲಾಬಾಯಿ ಮಾತಾಜಿ ನಾನು ಡಿಸ್ಕಸ್ ಮಾಡಿದಾಗ ಅನ್ಕೊಂಡ್ವಿ, ಟೆಂಪ್ಟೇಷನ್ ಅಂಡ್ ಮೈಂಡ್ ಕಂಟ್ರೋಲ್. ಇದು ಟೆಂಪ್ಟೇಷನ್ ಅಂದ್ರೆ ಪ್ರಲೋಭನೆ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಸಾವಿರಾರು ವಿಚಾರಗಳು ಬರ್ತಾನೆ ಇರುತ್ತೆ. ನಮ್ಮ ಒಂದು ಅವಶ್ಯಕತೆಗಾಗ್ಲಿ ಅಥವಾ ನಮ್ಮ ಒಂದು ಆಸೆಗಳಿಗಾಗ್ಲಿ ಸ್ಪಂದಿಸ್ತಾನೆ ಇರುತ್ತೆ ಅಲ್ವಾ. ಸೊ ಆ ಮನಸ್ಸಿಗೆ ತುಂಬಾ ಯೋಚನೆಗಳು ಬಂದಾಗ ಅಥವಾ ತನ್ನ ಇಂದ್ರಿಯಗಳಿಗೆ ಸುಖ ಕೊಡಬೇಕು ಅಂತ ಈ ದೇಹಕ್ಕೆ ಅದು ಯಾವಾಗ್ಲೂ ಆಸೆ ಪಡ್ತಾನೆ ಇರುತ್ತೆ. ಸೊ ಅದೇ ರೀತಿ ನಮ್ಮ ಮನಸ್ಸನ್ನು ಅದ ಪಕ್ವವಾಗಿ ಮಾಡ್ಕೊಳ್ಳೋದಕ್ಕೆ ಅದು ಪ್ರಯತ್ನ ಪಡುತ್ತೆ. ಸೊ ಹಿಂದಿನಲ್ಲೂ ಲಾಲ್ಚಿ ಅಂತ ಹೇಳ್ತಾರೆ ಅಥವಾ ಲಾಲಜ್. ಸೊ ಹೀಗೆ ಒಂದೊಂದು ಇದರಲ್ಲಿ ಒಂದೊಂದ್ ತರ ಟೆಂಪ್ಟೇಷನ್ ಅಂತ ಹೇಳ್ತಾರೆ. ಸೊ ಈ ಟೆಂಪ್ಟೇಷನ್ ಅನ್ನೋದನ್ನ ನಾವು ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬಹುದು, ಅಥವಾ ಅದಕ್ಕೊಂದು ನಾವು ಬೌಂಡ್ರಿ ಹೇಗ್ ಹಾಕೋಬೇಕು, ಆಮೇಲೆ ಅದರಿಂದ ನಮ್ಮ ಮೈಂಡ್ ಅನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು. ಸೊ ಇದ್ರ ವಿಚಾರವಾಗಿ ನಾವು ಇವತ್ತು ನಾವೆಲ್ಲರೂ ಡಿಸ್ಕಸ್ ಮಾಡೋಣ ಅಂತ ಅನ್ಕೊಂಡು ನನ್ಗೆ ಆದಷ್ಟು ಪಾಯಿಂಟ್ಸ್ ಅನ್ನ ನಾನು ಕೇಳಿ ಬರ್ಕೊಂಡಿದ್ದೀನಿ. ಸೊ ವಾಟ್ ಈಸ್ ಮೆಂಟ್ ಬೈ ಟೆಂಪ್ಟೇಷನ್? ಟೆಂಪ್ಟೇಷನ್ ಅಂದ್ರೆ ಏನು? ಪ್ರಲೋಭನೆ ಅಂದ್ರೆ ಏನು? ಸೊ ಇದು ನಮ್ಗೆ ಪಾಸಿಟಿವ್ ಆಗು ನಾವು ತಗೋಬಹುದು ಅಥವಾ ನೆಗೆಟಿವ್ ಆಗು ತಗೋಬಹುದು. ಇವಾಗ ಕೃಷ್ಣ ಲೀಲೆಗಳನ್ನೆಲ್ಲ ಮಾಡ್ದ, ಎಸ್ಪೆಷಲಿ ದಾಮೋದರ ಮಾಸದಲ್ಲಿ ಎಷ್ಟೊಂದ್ ತರ ಲೀಲೆಗಳಿದೆ. ಆ ಲೀಲೆಗಳನ್ನೆಲ್ಲ ಏನಕ್ ಮಾಡ್ದ? ನಮ್ಮನ್ನ ಟೆಂಪ್ಟ್ ಮಾಡಕ್ಕೆ, ಪ್ರಲೋಭಿಸಕ್ಕೆ, ನನ್ನ ಹತ್ರ ವಾಪಸ್ ಬರ್ಲಿ ಮಕ್ಕಳೆಲ್ಲ, ನನ್ ಮಕ್ಕಳು ಅನ್ನೋದಕ್ಕೆ. ಸೊ ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು. ಹಾಗೆ ನೆಗೆಟಿವ್ ಸೈಡ್ ಆಫ್ ಟೆಂಪ್ಟೇಷನ್ ಇದೆ. ಅಂದ್ರೆ ನಮ್ಮ ಇಂದ್ರಿಯ ಸುಖ ಭೋಗಕ್ಕೋಸ್ಕರ ನಮ್ಮ ಒಂದು ಆಸೆಗಳನ್ನ ನಾವು ಬಂದಿರದೆ, ಮನುಷ್ಯನಾಗಿ ಬಂದಿರದೆ ನಮ್ಮ ಒಂದು ಆಸೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಲ್ವಾ. ಸೊ ಆ ಆಸೆಗಳನ್ನ ನಾವು ಹೇಗೆ ನಿಯಂತ್ರಿಸ್ಕೋಬೇಕು, ಅದನ್ನ ಯಾವ ಕಡೆ ನಾವು ಡೈವರ್ಟ್ ಮಾಡ್ಬೇಕು. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ ಥಾಟ್ಸ್ ಅನ್ನ ನಾವು ಒಂದ್ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದಾಗ ಇದು ಬೇಕಾ ಬೇಡವಾ, ನನ್ ಮನಸ್ಸಿನ ಮೇಲೆ ಬುದ್ಧಿ. ಬಟ್ ಏನಾಗೋಗುತ್ತೆ, ಇವಾಗ ಬುದ್ಧಿ ನನ್ನ ಮನಸ್ಸಿನ ಕೆಳಗಡೆ ಇದೆ, ಅದ್ರ ಕೆಳಗಡೆ ಇದೆ. ಸೊ ಮನಸ್ಸಿಗೆ ಏನ್ ಹೇಳುತ್ತೋ ಬುದ್ಧಿ ಅದ್ರ ತಕ್ಕಂಗೆ ಅಡ್ವೈಸ್ ಮಾಡುತ್ತೆ. ಬಟ್ ಅದು ತುಂಬಾ ಅಡ್ವೈಸ್ ಮಾಡಿದ್ರು ಮನಸ್ಸು ಕೇಳೋ ಸ್ಥಿತಿನಲ್ಲೇ ಇರೋದಿಲ್ಲ. ಯಾಕೆಂದ್ರೆ ಮನಸ್ಸಿಗೆ ಅಷ್ಟೊಂದು ಪ್ರಬಲವಾದ ಶಕ್ತಿ ಇದೆ. ಯಾಕೆಂದ್ರೆ ನಮ್ಮ ದೇಹದ ಒಂದು ಆಸೆಗಳನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಅದು ಪರಿಶ್ರಮ ಪಡ್ತಾನೆ ಇರುತ್ತೆ. ಸೊ ಒಂದು ಲೆಕ್ಚರ್ ಅಲ್ಲಿ ಅಮರೇಂದ್ರ ಪ್ರಭು ಹೇಳ್ತಾ ಇದ್ರು, ಇದು ಒಂದು ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ನಮ್ ಟೆಂಪ್ಟೇಷನ್ಸ್ ತುಂಬಾನೇ ನಮ್ಮನ್ನ ಮಾಯೆ ರೂಪದಲ್ಲಿ ಬಂದು ಕಾಡ್ತಾ ಇರ್ತಾಳೆ. ಸೊ ಆ ಮನಸ್ಸನ್ನ ನಮಗ್ ಗೊತ್ತಿರೋ ಹಾಗೆ ಅರ್ಜುನನು ಹೇಳ್ತಾನೆ,
ಇದು ಗಾಳಿನಾದ್ರೂ ನಾನು ಮಾಡ್ಬೋದು, ತಡಿಬೋದು, ಆದ್ರೆ ಮನಸ್ಸನ್ನ ತಡಿಯಕ್ ಆಗ್ತಾ ಇಲ್ಲ ಭಗವಂತ. ನೀನೇ ಹೇಳ್ಬೇಕು ಹೆಂಗೆ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಂತ. ಸೊ ಅದನ್ನ ಆ ಮನಸ್ಸನ್ನ ಪ್ರಚೋದಿಸುತ್ತೆ ಯಾವುದು, ಟೆಂಪ್ಟೇಷನ್ಸ್. ಸೊ ಇದ್ ಮಾಡು, ಏನೋ ಒಂದ್ ನಾವು ನೋಡ್ತೀವಿ, ಆಸೆ ಪಡ್ತೀವಿ, ಅದು ನಮ್ಗೆ ಬೇಕು ಅಲ್ವಾ. ಆಚೆ ಹೋಗ್ತೀವಿ, ಮೆಟೀರಿಯಲಿಸ್ಟಿಕ್ ಆಗ್ಲಿ ಅಥವಾ ಸ್ಪಿರಿಚುವಲ್ ಆಗ್ಲಿ, ನಮ್ಮ ಮನಸ್ಸು 108 ಬಯಸುತ್ತೆ. ಅದು ಟೆಂಪ್ಟ್ ಮಾಡತ್ತೆ ನಮ್ಮನ್ನ ಇದ್ ಮಾಡಕ್ಕೆ. ಒಂದು ಗುಲಾಬ್ ಜಾಮೂನ್ ಇಟ್ಟಿದ್ರೆ ಅದನ್ನ ನೋಡಿದ ತಕ್ಷಣನೇ ನಮ್ಗೆ ಆಸೆ ಬರುತ್ತೆ, ಓ ಅದನ್ನ ತಿನ್ಬೇಕಪ್ಪ ಅಂತ. ಬಟ್ ಅದಕ್ಕೂ ಒಂದ್ ಲಿಮಿಟ್ ಇರತ್ತೆ ಅಲ್ವಾ. ಸೊ 1 ಕೊಡ್ತಾರೆ, 2 ಕೊಡ್ತಾರೆ, ಓ ತಿಂದ ಆಯ್ತು. ಬಟ್ ಸ್ಟಿಲ್ ಸ್ಯಾಟಿಸ್ಫೈ ಆಗಿರಲ್ಲ, ನಮ್ಗೆ ತೃಪ್ತಿ ಆಗಿರೋದಿಲ್ಲ. ಸೊ ಅವಾಗ ಏನ್ ಮಾಡತ್ತೆ ಮನಸ್ಸು, ಇನ್ನೂ ಬೇಕು. ಅದಕ್ಕೆ ಅವಾಗ ನಾವೇನ್ ಮಾಡ್ತೀವಿ, ಅಲ್ಲಿ ಇಟ್ಟಿರೋದನ್ನ ಯಾರು ನೋಡ್ದೇ ಇರೋ ಹಂಗ್ ತಿನ್ನಕ್ ಪ್ರಯತ್ನ ಪಡ್ತೀವಿ. ನನ್ನ ಮನಸ್ಸು ಎಷ್ಟು ತಿಂದ್ರುನು ಅದಕ್ಕೆ ತೃಪ್ತಿ ಇಲ್ಲ. ಬಟ್ ಅದ್ರದ್ದು ಆಫ್ಟರ್ ರಿಯಾಕ್ಷನ್ಸ್ ಏನಾಗತ್ತೆ ಅದನ್ನು ನಾವು ಯೋಚನೆ ಮಾಡ್ಬೇಕು ಅಲ್ವಾ. ತುಂಬಾ ಜಾಮೂನೆ ತಿನ್ಬಿಟ್ರೆ ನನ್ ದೇಹ ಕೇಳುತ್ತಾ ಅದನ್ನ? ಇಲ್ಲ. ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಶುಗರ್ ಸ್ಟಾರ್ಟ್ ಆಗತ್ತೆ. ಶುಗರ್ ಬಂದ್ರೆ ಏನೇನೆಲ್ಲ ದೇಹ ಪ್ರಾಬ್ಲಮ್ಸ್ ಅನ್ನು ಫೇಸ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತೇ ಇದೆ. ಸೊ ಹೀಗೆ ಒಂದ್ ಸಣ್ಣ ಎಕ್ಸಾಂಪಲ್ ಅಷ್ಟೇ ಇದು. ಬಟ್ ಸ್ಟಿಲ್ ಟೆಂಪ್ಟ್ ಮಾಡತ್ತಲ್ಲ ನಮ್ಮನ್ನ. ನಮ್ ಮೈಂಡ್ ಹೇಳ್ಬೋದು ಇದನ್ ಮಾಡು ಅಂತ. ಅದು ಅಲೆಗಳ ತರ, ಈ ಟೆಂಪ್ಟೇಷನ್ಸ್ ಎಲ್ಲ ಅಲೆಗಳ ತರ. ಸೊ ಅಲೆಗಳು ಬಂದು ನಮ್ಮ ಒಂದು ಮನಸ್ಸಿಗೆ ಹೊಡಿತಾ ಇರುತ್ತೆ. ಬಟ್ ಸ್ಟಿಲ್ ಆ ಮನಸ್ಸಿಗೆ ತೃಪ್ತಿ ಅನ್ನೋದೇ ಇಲ್ಲ. ಸೊ ಈ ಒಂದು ನಮ್ಮ ಒಂದು ಆಧ್ಯಾತ್ಮಿಕ ಜೀವನದಲ್ಲಾಗ್ಲಿ ಅಥವಾ ಲೌಕಿಕ ಜೀವನದಲ್ಲಾಗ್ಲಿ ಹೇಗೆ ಈ ಟೆಂಪ್ಟೇಷನ್ಸ್ ಅನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ಆ ಮೈಂಡ್ ಅನ್ನ ನಾವು ಹೇಗೆ, ಮನಸ್ಸೇ ಎಲ್ಲದಕ್ಕೂ ಕಾರಣ. ನಮ್ಗೆಲ್ಲರಿಗೂ ಗೊತ್ತಿದೆ ಮನಸ್ಸೇ ಎಲ್ಲದಕ್ಕೂ ಕಾರಣ. ಮಹಾಭಾರತದಲ್ಲಿ ಯುದ್ಧಗಳೆಲ್ಲ ನಡೆದಿದ್ದು ಇದರಿಂದಾನೇ, ಈ ಟೆಂಪ್ಟೇಷನ್ಸ್ ಇಂದಾನೆ. ಧೃತರಾಷ್ಟ್ರನಿಂದ ಹೇಗೆ ಅವನ ಆಸೆ ಪಟ್ಟ ತನ್ನ ಮಗ ದುರ್ಯೋಧನನೇ ಈ ಒಂದು ಆಸನಕ್ಕೆ ರಾಜನಾಗ್ಬೇಕು ಅಂತ ಹೇಳಿ ಅಲ್ವಾ. ಸೊ ಇನ್ ಮಹಾಭಾರತದಲ್ಲಿ ನೋಡಕ್ ಹೋದ್ರೆ ಯುಧಿಷ್ಠಿರ is called as the tree of dharma. ಆಮೇಲೆ ದ ಟ್ರಂಕ್ ಏನ್ ಹೇಳ್ತೀವಿ, ಆ ಒಂದು ಇದಿರತ್ತಲ್ಲ ಮರದ, ಏನ್ ಹೇಳ್ತಾರ ಅದಕ್ಕೆ, ಟ್ರಂಕ್. ಅದನ್ನ ಒಟ್ಟರೆನ ಓಕೆ. ಅದನ್ನ ಯಾರಿಗ್ ಹೋಲ್ಸಿದ್ದಾರೆ ಪಾಂಡವರಲ್ಲಿ, ಅದನ್ನ ಅರ್ಜುನನ್ ಹೋಲ್ಸಿದ್ದಾರೆ. ಇನ್ ಮಿಕ್ಕಿದವರು ಭೀಮಾ ಅವರನ್ನೆಲ್ಲ ಬೇರೆ ಎಲೆಗಳು, ಹೂವಿಗೆ, ಅದಕ್ಕೆಲ್ಲ ಹೋಲ್ಸಿದ್ದಾರೆ. ಆದ್ರೆ ದ ಟ್ರೀ ಆಫ್ ಅಧರ್ಮ ಯಾರು? ದುರ್ಯೋಧನ. ಸೊ ದುರ್ಯೋಧನಂದ ಪೊಟ್ರೆ ಯಾರು ಅಂತ ಹೋಲ್ಸಿದ್ದಾರೆ? ಕರ್ಣ ಅಂತ ಹೋಲ್ಸಿದ್ದಾರೆ. ಸೊ ಹೀಗೆ ನಾವು ಏನೇ ಮಾಡಕ್ ಹೋದ್ರುನುವೆ ನಮ್ಮ ವಿಚಾರಗಳಿಂದ ನಾವು ನಮ್ಮನ್ನ ಆ ಕೆಲ್ಸಗಳು ಮಾಡೋದಕ್ಕೆ ಪ್ರಚೋದಿಸುತ್ತೇವೆ. ಹಾಗೆ ನಾವು ತುಂಬಾ ಎಲ್ಲದಕ್ಕೂ ಅಟ್ಯಾಚ್ ಆಗ್ಬಿಟ್ಟಿದೀವಿ ಅಲ್ವಾ. ನಾವು 3 ಥಿಂಗ್ಸ್ ಯಾವ್ದು ತುಂಬಾ ಅಟ್ಯಾಚ್ ಆಗಿರೋದು? ಒಂದು ಹಸುವಿಗೆ, ಒಂದು ದಾಹಕ್ಕೆ, ಇನ್ನೊಂದು ನಮ್ಮ ಆಸೆಗಳಿಗೆ. ಸೊ ದಾಹ ಮತ್ತೆ ಇದು ಹಂಗರ್ಗೆ ನಾವು ಹೇಗಾದ್ರೂ ಮಾಡಿ ಅದನ್ನ ತೀರಿಸ್ಬೋದು ಅಲ್ವಾ. ಬಟ್ ಊಟ ಮಾಡಿ ನಮ್ಮ ಒಂದು ಹಸುವಂತ ನೀಗಿಸ್ಕೋಬಹುದು. ಹಾಗೆ ತುಂಬಾ ಬಾಯಾರಿಕೆ ಆಗ್ತಾ ಇದ್ರೆ ನೀರ್ ಕುಡಿದು ನೀಗಿಸ್ಕೋಬಹುದು. ಆದ್ರೆ ಈ ಡಿಸೈರ್ಸ್, ಆಸೆಗಳಿಗೆ ಏನು ಇದು ಅಲ್ವಾ. ಸೊ ಆ ಆಸೆಗಳನ್ನ ನಾವು ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು? ನಮಗ್ ಬರುತ್ತೆ, ಸಾವಿರಾರು ಆಸೆಗಳಿರುತ್ತೆ, ಬಟ್ ಅದನ್ನ ರೆಗ್ಯುಲರೈಸ್ ಮಾಡ್ಕೋಬೇಕು. ಅದಕ್ಕೆ ಪ್ರಭುಪಾದ್ ಎಷ್ಟು ಚೆನ್ನಾಗಿ ನಮ್ಗೆ ಒಂದು ರೆಗ್ಯುಲೇಟೆಡ್ ಲೈಫ್ ಹಾಕೊಟ್ಟಿದ್ದಾರೆ ಅಲ್ವಾ. ಸೊ ಬೆಳಗ್ಗೆ ಬೇಗ ಏಳ್ಬೇಕು, ನಮ್ಮ ಸಾಧನೆಯನ್ನು ಮಾಡ್ಬೇಕು, ಆಮೇಲೆ ಸರಿಯಾಗಿರೋ ಪದಾರ್ಥಗಳನ್ನ ತಿನ್ಬೇಕು. ಅದು ಭಗವಂತನಿಗೆ ಆಫರ್ ಮಾಡಿ ಕೊಟ್ಟು, ಭೋಗ ಕೊಟ್ಟು ಅದನ್ನ ತಿನ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾವು ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಹೋದಾಗ ಇದನ್ನ ನಾವು ರೆಗ್ಯುಲೇಟೆಡ್ ಲೈಫ್ ಅಂತ ಕರಿತೀವಿ.
ಸೊ ಅದಕ್ಕೆ ನಮ್ಗೆ ರೆಗ್ಯುಲೇಟೆಡ್ ಪ್ರಿನ್ಸಿಪಲ್ಸ್ ಹೇಳಿರೋದು. 4 ರೆಗ್ಯುಲೇಟೆಡ್ ಪ್ರಿನ್ಸಿಪಲ್ಸ್ ನ ನಾವು ದೀಕ್ಷೆ ತಗೊಳ್ಳೋದಕ್ ಮುಂಚೆ ನಮಗ್ ಗೊತ್ತಿರ್ಬೇಕು, ದೀಕ್ಷೆ ಆದ್ಮೇಲೆ ಅದನ್ನ ಸರಿಯಾಗಿ ನಾವು ಫಾಲೋ ಮಾಡ್ಬೇಕು. ಸೊ ಇದನ್ನ 3 ವಿಭಾಗಗಳಲ್ಲಿ ಅದನ್ನ ವಿಂಗಡಿಸಲಾಗಿದೆ. ಏನು 3 ಏರಿಯಾಸ್ ಯಾವ್ದದು? ಪರ್ಸನಲ್ ಸಾಧನ, ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ದ ಫಿಲಾಸಫಿ, ಆಮೇಲೆ ಪ್ರಚಾರ. ಆಚಾರ, ವಿಚಾರ ಮತ್ತು ಪ್ರಚಾರ. ಸೊ ಆಚಾರ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ನನ್ನು ನಾನು ಫಸ್ಟ್ ಸರಿಯಾಗಿ ನನ್ನ ಒಂದು ಗುರುಗಳು ಹೇಳಿರೋ ಒಂದು ಹಾದಿನಲ್ಲಿ ಹೋದಾಗ ಮಾತ್ರ ಅದು ಆಚಾರ ಆಗತ್ತೆ. ಸೊ ಅದು ನನ್ನ ಒಂದು ಪರ್ಸನಲ್ ಸಾಧನೆ. ಸೊ ಅದನ್ನ ನಾನು ಸರಿಯಾಗಿ ಫಸ್ಟ್ ಸರಿಯಾಗಿ ನಾನು ಮಾಡ್ಬೇಕು. ಸೊ ನಾನ್ ಮಾಡ್ತಾ 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 ಏನಾಗತ್ತೆ, ನನ್ನ ವಿಚಾರಗಳು ಸರಿಯಾಗಿ ಎನ್ಲೈಟನ್ ಆಗತ್ತೆ. ಅಂದ್ರೆ ನಮ್ಗೆಲ್ಲರಿಗೂ ಎಲ್ಲಾ ತರ ವಿಚಾರಗಳು ಗೊತ್ತು, ಬಟ್ ಅದನ್ನ ಮಾಡ್ಬೇಕೋ ಮಾಡ್ಬೇಡವೋ ಅನ್ನೋದು ನಮ್ ಇಂಟೆಲಿಜೆನ್ಸ್ ಬಿಟ್ಟಿದ್ದು. ಯಾವಾಗ ನಮ್ ಇಂಟೆಲಿಜೆನ್ಸ್ ಹೇಳತ್ತೆ ಇದು ಸರಿ ಇದು ತಪ್ಪು ಅಂತ, ಆವಾಗ ಮನಸ್ಸು ಅದನ್ನ ತುಂಬಾ ಯೋಚನೆ ಮಾಡತ್ತೆ, ಇದ್ ಮಾಡ್ಬೇಕಾ ಇದ್ ಮಾಡ್ಬೇಡ್ವಾ. ಸೊ ಇಂಟೆಲಿಜೆನ್ಸ್ ಯಾವಾಗ್ಲೂ ಇದು ಹೇಗಿದೆ ಅಂದ್ರೆ, ಈ ಲ್ಯಾಡರ್ ಫಸ್ಟ್ ಸೆನ್ಸ್ ಆಬ್ಜೆಕ್ಟ್ಸ್ ಅಂದ್ರೆ ಈ ಭೌತಿಕ ವಸ್ತುಗಳು, ನಾವು ಆಕರ್ಷಿತವಾಗದೆ ಭೌತಿಕ ವಸ್ತುಗಳಿಂದ. ಇವಾಗ ನಾವು ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಅಥವಾ ರೋಡಲ್ಲಿ ಹೋಗುವಾಗ ಒಂದು ದೊಡ್ಡ ದೊಡ್ಡ ಬಿಲ್ ಬೋರ್ಡ್ಗಳಿರತ್ತೆ, ಅಲ್ಲಿ ನಾವು ಅದನ್ನ ನೋಡ್ತೀವಿ. ನೋಡಿದ ತಕ್ಷಣ ನನ್ನ ಮನ್ಸು ಆಕರ್ಷಿತವಾಗತ್ತೆ ಅದಕ್ಕೆ. ಸೊ ಫಸ್ಟ್ ಈ ಕಣ್ಣಿನಿಂದ ನಾನು ನೋಡಿದ ತಕ್ಷಣ ಅದನ್ನ ಆಕರ್ಷಿತವಾಗಿರುವಾಗ ನನ್ನ ಮನಸ್ಸು ನೂರಾರು ವಿಚಾರಗಳನ್ನ ಅಲ್ಲಿ ಉತ್ಪಾದನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓ ಇದನ್ನ ತಗೊಂಡ್ರೆ ಹಿಂಗಾಗತ್ತೆ, ಇದನ್ನ ನಾನ್ ಮಾಡಿದ್ರೆ ನಾನು ಇನ್ನೂ ಚೆನ್ನಾಗಾಗ್ಬೋದು ಅಲ್ವಾ. ನಾವು ಅಡ್ವರ್ಟೈಸ್ಮೆಂಟ್ಸ್ ಅನ್ನ ನೋಡಿ ನೋಡಿ ಗೊತ್ತಿರುತ್ತೆ ಮನಸ್ಸೊಳಗಡೆ ಆಳದಲ್ಲಿ, ಓ ಇದೇನು ಆಗಲ್ಲ, ಇದು ಸುಮ್ನೆ ಅವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಮಾಡಿದ್ದಾರೆ ಅಂತ. ಬಟ್ ಸ್ಟಿಲ್ ಏನೋ ಒಂದು ಫೋರ್ಸ್ ನಮ್ಮನ್ನ ಹೇಳುತ್ತೆ, ಇಲ್ಲ ಇದೊಂದ್ಸಲಿ ಟ್ರೈ ಮಾಡು ಪರವಾಗಿಲ್ಲ, ಇದ್ ಮಾಡಿದ್ರೆ ಏನು ನಷ್ಟ ಅಂತೂ ಇಲ್ವಲ್ಲ, ಆದ್ರೆ ಆಯ್ತು ಬಿಟ್ರೆ ಬಿಡ್ತು ಅಂತ. ಆ ವಿಚಾರಧಾರೆಯಲ್ಲೇ ನಾವು ಯಾವಾಗ್ಲೂ ನಮ್ಮ ಥಾಟ್ಸ್ ಅನ್ನ ಬೆಳೆಸ್ಕೊಂಡು ಹೋಗ್ತೀವಿ. ಸೊ ಸೆನ್ಸ್ ಆಬ್ಜೆಕ್ಟ್ಸ್, ನೋಡೋದು, ಸ್ಮೆಲ್ ಮಾಡೋದು, ಆಮೇಲೆ ಬಾಯಿಂದ ರುಚಿ ನೋಡೋದು, ನಾಲ್ಗೆಯಿಂದ ಮಾತಾಡೋದು, ಮತ್ತೆ ರುಚಿ ನೋಡೋದು, ಮತ್ತೆ ಟಚ್, ಇದು 5 ಕೇಳಿಸ್ಕೊಳ್ಳೋದು. ಈ 5 ಇಂದ್ರಿಯಗಳಿಂದ ಅದು ನಾವು ಎಲ್ಲಾದ್ರಲ್ಲೂ ಸೆಳೆಯುತ್ತೆ ಅದು ನಮ್ಮನ್ನ ಅಲ್ವಾ. ಸೊ ನೋಡಿದ ತಕ್ಷಣ, ಕೇಳಿಸ್ಕೊಂಡಿದ ತಕ್ಷಣ, ಅಥವಾ ರುಚಿ ನೋಡಿದ ತಕ್ಷಣ ನಮ್ಮ ಒಂದು ಫೀಲಿಂಗ್ ಇಂದ ಅದು ನಮ್ಗೆ ಗೊತ್ತಾಗತ್ತೆ ಯಾವ್ದಿದು, ಹೇಗಿದು, ಏನ್ ಮಾಡ್ಬೇಕು ಅಂತ. ಸೊ ಈ ಒಂದು ಆಚಾರದಿಂದ ವಿಚಾರಗಳನ್ನ ನಾವು ತಿಳ್ಕೋಬಹುದು. ಅಂಡರ್ಸ್ಟ್ಯಾಂಡಿಂಗ್ ದ ಫಿಲಾಸಫಿ, ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಪ್ರಭುಪಾದರೆ ಹೇಳಿದ್ದಾರೆ, ಆಚಾರ್ಯರು ಏನ್ ಹೇಳಿದ್ದಾರೆ, ಮತ್ತೆ ಗುರುಗಳೆಲ್ಲ ಹೇಳಿದ್ದಾರೆ ಈ ಪರಂಪರೆಯಲ್ಲಿ ಏನ್ ಮಾಡ್ಬೇಕು. ಸೊ ಭಕ್ತಿ ಇಸ್ ದ ವೆರಿ ಹೈಯೆಸ್ಟ್ ಪೊಸಿಷನ್. ಯಾಕೆ ಭಕ್ತಿ ಅನ್ನೋದು ನಮ್ಮನ್ನ ಈ ಎಲ್ಲಾ ಒಂದು ನಿಯಂತ್ರಣಗಳನ್ನ ಸರಿಯಾಗಿರೋ ದಾರಿನಲ್ಲಿ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಜ್ಞಾನ ಒಂದೇ ಇದ್ರೆ ಸಾಲದು, ಜ್ಞಾನದ ಜೊತೆ ನಾವು ಭಕ್ತಿ ಇರ್ಬೇಕು. ಭಕ್ತಿ ಇರೋದು ಅಂದ್ರೆ ಏನು, ನಾವು ಹಂಬಲ್ ಆಗಿರ್ಬೇಕು, ಹಂಬಲ್ ಆಗಿರ್ಬೇಕು. ಮತ್ತೆ ನಮ್ಮ ವಿಚಾರಧಾರೆಗಳು ಏನಾದ್ರೂ ಒಂದು ಆದಾಗ, ಸಿಚುವೇಶನ್ ಫೇಸ್ ಮಾಡುವಾಗ ನಾವು ಅದನ್ನ ತಿಳ್ಕೋಬೇಕು. ಓ ಇದು ನನಗೆ ಹೀಗಾದ್ರೆ ಹೇಗಪ್ಪ, ಇವ್ರು ಮಾಡ್ತಾ ಇರೋದು ಸರಿನಾ ತಪ್ಪ, ಆ ಒಂದು ಫಿಲಾಸಫಿಕಲ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಮಲ್ಲಿ ಬರ್ಬೇಕು. ಸೊ ಇದನ್ ಮಾಡ್ತಾ ಮಾಡ್ತಾ ಏನಾಗತ್ತೆ, ನಾವು ಅವಾಗ ಸರಿಯಾಗಿರೋ ಒಂದು ಪ್ರಚಾರಕರಾಗಬಹುದು. ನಮ್ಮ ಅಪ್ಲಿಕೇಶನ್ ಇನ್ ಡೈಲಿ ಲೈಫ್, ಮಾತಾಜಿ ಹೇಳಿದ್ರು ಇವತ್ತು, ನಾವು ಅದನ್ನ ನಮ್ಮ ಒಂದು ದಿನನಿತ್ಯ ಜೀವನದಲ್ಲಿ ಅದನ್ನ ನಾವು ಅಳವಡಿಸ್ಕೋಬೇಕು ಅಂತ. ಸೊ ನಾವ್ ಯಾವಾಗ ಅದೇ ಒಂದು ರೀತಿಯಲ್ಲಿ ಪ್ರಚಾರ ಆಗೋಗುತ್ತೆ, ನಾನು ಕೂತ್ಕೊಂಡು ಇಷ್ಟೊಂದು ಹೇಳೋದು ಎಲ್ಲ ಮಾಡೋದು ಎಲ್ಲಾನು ಅದು ಜ್ಞಾನ ಆಗೋಗುತ್ತೆ. ಬಟ್
ಅದನ್ನ ನಾನು ಸರಿಯಾಗಿ ನನ್ನ ಜೀವನದಲ್ಲಿ ದಿನನಿತ್ಯ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡಾಗ ಮಾತ್ರ ಅದು ಸ್ವಯಂ ಪ್ರಚಾರ ಆಗೋಗುತ್ತೆ. ನಾನು ಕೂತ್ಕೊಂಡು ಭಾಷಣಗಳು ಕೊಡ್ಬೇಕಾಗಿಲ್ಲ. ನನ್ನ ನಡೆ ನುಡಿನಲ್ಲಿ ನಾನು ಇರ್ತೀನಿ, ಹೇಗಿರ್ತೀನಿ, ಆವಾಗ ಅದು ತಾನೇ ಅದು ಪ್ರಚಾರ ಆಗೋಗುತ್ತೆ. ಎಲ್ಲರೂ ಅದನ್ನ ನೋಡ್ತಾ ಇರ್ತಾರೆ, ಅವ್ರಿಗೂ ಗೊತ್ತಿರುತ್ತೆ ನಾವು ಹೇಗೆ ಇವ್ ಒಂದ್ ಪರ್ಸನ್ ಅನ್ನು ತಗೊಂಡಾಗ ಇವ್ರು ಏನು ಹೇಗೆ ಅಂತ ಅವ್ರ ಮನಸ್ಸಲ್ಲಿ ಒಂದು ಭಾವನೆಗಳು ಬರುತ್ತೆ. ಆ ಥಾಟ್ಸ್ ಬಂದಾಗ ಅವ್ರಿಗೆ ಗೊತ್ತಾಗತ್ತೆ, ಓ ಇದು ಸರಿ, ಇದು ತಪ್ಪು, ಇದ್ ಮಾಡ್ತಾ ಇರೋದು ಇದು ಇವ್ರುಗಳು ಮಾಡ್ತಾ ಇರೋದು ಸರಿ, ಇದನ್ನ ನಾನು ಪಾಲಿಸ್ಬೇಕು ಅನ್ನೋ ಒಂದು ಇದು ಬರುತ್ತೆ. ಸೊ ಜಾಸ್ತಿ ಫಿಲಾಸಫಿ ನಲ್ಲಿ ನಾವು ತಿಳ್ಕೊಂಡಿರ್ಬೇಕೆ ಹೊರತು ಅದನ್ನ ಬೇರೆಯವರಿಗೆ ತುಂಬಾ ಹೇಳಕ್ ಹೋಗ್ಬಾರ್ದು. ಯಾವ್ದು ತುಂಬಾ ಹೇಳಿದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ ಅಲ್ವಾ. ಸೊ ಅದನ್ನ ನಮ್ಮ ನಡೆನುಡಿನಲ್ಲಿ ತೋರಿಸಿದಾಗ ಅದಕ್ಕೆ ವೆಯ್ಟೇಜ್ ಜಾಸ್ತಿ ಇರುತ್ತೆ, ಅಂದ್ರೆ ತೂಕ ಜಾಸ್ತಿ ಇರುತ್ತೆ. ಎಲ್ಲರೂ ನೋಡ್ತಾ ಇರ್ತಾರೆ, ಓ ದಿಸ್ ಇಸ್ ರಿಯಲಿ ಗುಡ್, ಇದು ನಿಜವಾಗ್ಲೂ ತುಂಬಾ ಒಳ್ಳೆಯದು, ಇದನ್ನ ನಾವು ಮಾಡೇ ತೀರ್ಬೇಕು ಅನ್ನೋ ಒಂದು ಥಾಟ್ಸ್ ಅವ್ರ ಮೈಂಡ್ ಅಲ್ಲೂ ಬರುತ್ತೆ. ಸೊ ನಾವು ಟೆಂಪ್ಟೇಷನ್ಸ್ ಅನ್ನೋದನ್ನ ನೆಗೆಟಿವ್ ಆಗೇ ನೋಡ್ತಾ ಇದೀವಿ ಅಲ್ವಾ. ಸೊ ಆ ನೆಗೆಟಿವಿಟಿನ ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಆ ಮೈಂಡ್ ನಾವು ಹೇಗೆ ಎಲ್ಲದಕ್ಕೂ ನಾವ್ ಆವಾಗ್ಲೇ ವಿಚಾರ ಮಾಡ್ದಂಗೆ ಮೈಂಡೇ ದೊಡ್ಡ ಒಂದು ಯಜ್ಞ, ಒಂಥರ ಅದನ್ನ ತಡೆಯೋದೇ ನಮ್ಗೊಂದು ದೊಡ್ಡ ಸಾಧನೆ ಆಗೋಗಿದೆ ಅಲ್ವಾ. ಸೊ ಆ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ನಾವು ನಮ್ಮ ಒಂದು ಸ್ಪಿರಿಚುವಲ್ ಟೈಮ್ ಟೇಬಲ್ ಏನ್ ಪ್ರಭುಪಾದ್ ಹಾಕೊಟ್ಟಿದ್ದಾರೆ ಅದನ್ನ ಸರಿಯಾಗಿ ನಾವು ಪಾಲಿಸ್ಕೊಂಡು ಹೋದ್ರೆ, ಪ್ರಭುಪಾದ್ ಎಷ್ಟೊಂದ್ ಲೆಕ್ಚರ್ಸ್ ಅಲ್ಲಿ ಹೇಳ್ತಾರೆ, ನಾನ್ ಹೇಳಿರೋ ಹಂಗೆ ನೀವು ನಡ್ಕೊಂಡ್ರೆ ಖಂಡಿತ ಈ ಜನ್ಮದಲ್ಲೇ ನೀವು ವಾಪಸ್ ಭಗವಂತನ ಹತ್ರ ಹೋಗ್ಬೋದು, ಭಗವಂತನ ಸ್ವಯಂ ನೀವು ನೋಡ್ಬಹುದು ಅಂತ. ಸೊ ಈ ಟೆಂಪ್ಟೇಷನ್ಸ್ ಅನ್ನ ನಾವು ಹೇಗೆ ನಿಯಂತ್ರಣ ಮಾಡ್ಕೋಬೇಕು? ನಾನು ಓದಿರೋ ಇದ್ರಲ್ಲಿ ಒಂದು ವಿಚಾರ ಹೇಳ್ತಾರೆ, ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮನ್ನ ನೀವೇ ಕೂತ್ಕೊಂಡು ನಿಮ್ಗೊಂದ್ ಸ್ವಲ್ಪ ಟೈಮ್ ಕೊಡ್ಬೇಕು. ನಾನು ಇದು ಮಾಡಿದ್ದು ಸರಿನಾ? ಯಾಕೆಂದ್ರೆ ನನ್ ಮನ್ಸು ಒಪ್ಪದೇ ಇಲ್ಲ, ನಾನ್ ಸರಿ ಅಂತಾನೆ ಯಾವಾಗ್ಲೂ ಭಾವಿಸತ್ತೆ ಅದು. ನಂದು ತಪ್ಪು ಅಂತ ಅದು ಯಾವತ್ತೂ ಒಪ್ಕೊಳ್ಳೋದಕ್ಕೆ ತಯಾರಾಗಿರೋದಿಲ್ಲ. ಬಟ್ ನಮ್ ಇಂಟೆಲಿಜೆನ್ಸ್ ಇಂದ ನಾವು ಅದನ್ನ ಸರಿಪಡಿಸ್ಕೋಬೇಕು. ಸೊ ನಮ್ಮನ್ನ ನಾವೇ ಕೂತ್ಕೊಂಡು ನಾನು ಯೂಶಲಿ ಕ್ಲಾಸಸ್ ಅಲ್ಲಿ ಹೇಳ್ತಾ ಇರ್ತೀನಿ, ನಮ್ಮನ್ನ ನಾವೇ ತಿದ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ಅವಕಾಶ. ಸೊ ರಾತ್ರಿ ಆದಾಗ ನಾವು ಒಂದು 10 ನಿಮಿಷ ನಮಗೋಸ್ಕರ ನಾವು ಟೈಮ್ ಕಟ್ಕೊಂಡು, ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವ್ ಏನ್ ಮಾಡಿದೀವಿ, ನಮ್ ನೆಗೆಟಿವ್ಸ್ ಏನು, ನಮ್ ಪಾಸಿಟಿವ್ಸ್ ಏನು ಎಲ್ಲ ಮಾಡ್ಕೊಂಡು ಭಗವಂತನ ಪ್ರತಿನಿತ್ಯ ನಾವು ಬೇಡ್ಕೋಬೇಕು. ಭಗವಂತ ಈ ತರ ತಪ್ಪು ನಾನ್ ಮಾಡ್ದೆ, ಇದನ್ನ ತಿರ್ಗಾ ನಾಳೆಯಿಂದ ನನ್ ಕೈಲಿ ಮಾಡಿಸ್ಬೇಡಪ್ಪ, ಇದೆಲ್ಲ ಒಳ್ಳೇದ್ ಮಾಡಿದೀನಿ ಅಂತ ನೀನ್ ಅನ್ಕೊಂಡ್ರೆ ಇದನ್ನ ನನ್ನಲ್ಲೇ ಇರಿಸು, ಇದನ್ನ ಬೆಳೆಸು ಅಂತ ನಾವು ಕೇಳ್ಕೋಬೇಕು ಅಷ್ಟೇ. ಅವನ ಒಂದು ಮರ್ಸಿಯಿಂದ ಅಷ್ಟೇ ನಾವು ಈ ಒಂದು ಪ್ರಲೋಭನೆಗಳನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಸೊ ನಾವ್ ಅದನ್ನ ಫೇಸ್ ಮಾಡ್ಬೇಕು. ನಮ್ಗೆ ಟೆಂಪ್ಟೇಷನ್ಸ್ ಬಂದಾಗ ನಾವ್ ಅದನ್ನ ಯೋಚನೆ ಮಾಡಿ ಅದನ್ನ ನಾವು ವಿಚಾರಗಳನ್ನ ತಿಳ್ಕೊಂಡು ಇದು ಸರಿನಾ, ಈ ತರ ಮಾಡ್ತಾ ಇರೋ ಒಂದು ಕಾರ್ಯಗಳು ಸರಿನಾ ಅನ್ನೋದನ್ನ ನಾವು ನಮ್ಮನ್ನ ನಾವೇ ಕೇಳ್ಕೊಂಡು ಅದನ್ನ ನಾವು ಡೀಲ್ ಮಾಡ್ಬೇಕು ಅದ್ರ ಜೊತೆಲಿ. ಸೊ ಆ ಟೆಂಪ್ಟೇಷನ್ಸ್ ನಾವು ಡೀಲ್ ಮಾಡಕ್ ಹೋದಾಗ್ಲೇ ನಮ್ಮ ಲೂಪ್ ಹೋಲ್ಸ್ ನಮ್ಗೆ ಕಾಣಿಸೋದು. ಓ ಹೌದಾ, ನಾನ್ ಹೀಗ್ ಮಾಡ್ತಾ ಇದ್ದೀನ, ತಪ್ಪಲ್ವಾ, ಇದ್ ನಾನ್ ಮಾಡ್ಬಾರ್ದಲ್ವಾ ಅಂತ ನಮ್ಗೆ ಅನ್ಸೋದು. ಸೊ ಅದು ಡಿಟರ್ಮಿನೇಷನ್ ಬರುತ್ತೆ ಅವಾಗ ನಮ್ಗೆ. ಸೊ ಆ ಡಿಟರ್ಮಿನೇಷನ್ ಇಂದ ನಾವು ಅವಾಗ ನಮ್ಮ ಟೆಂಪ್ಟೇಷನ್ಸ್ ನ ಒಂದು ಗೈಡೆನ್ಸ್ ಕೊಡ್ತಾ ಹೋಗ್ಬಹುದು. ಅದಕ್ಕೆ ಇದು ಮಾಡ್ಬೇಕು, ಇದು ಮಾಡ್ಬಾರ್ದು ಅನ್ನೋ ಒಂದು ವಿವೇಚನಾ ಶಕ್ತಿ ನಾವು ಇನ್ನು ಸ್ಟ್ರಾಂಗ್ ಆಗಿ ಬೆಳೆಸ್ಕೊತಾ ಹೋಗ್ಬೋದು. ಸೊ ಈ ಒಂದು ಟೆಂಪ್ಟೇಷನ್ಸ್ ನ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇವಾಗ ಸೇಲ್ಸ್ ಮ್ಯಾನ್, ಆ ಸೇಲ್ಸ್ ಮ್ಯಾನ್ ಮನೆಗ್ ಬಂದಾಗ ಅವನ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದಕ್ಕೆ ಅವನು ಎಷ್ಟು ತರ ಮಾತಾಡ್ತಾನೆ, ನಮ್ಮನ್ನ ಏನೆಲ್ಲ ಹೇಳಿ ನಮ್ಮನ್ನ ನಂಬ್ಸಕ್ಕೆ
ಪ್ರಯತ್ನ ಪಡ್ತಾನೆ ಅಲ್ವಾ. ಅವನು ಒಂದು ಇದನ್ನ ಸೇಲ್ ಮಾಡ್ಬೇಕು, ಒಂದು ಪ್ರಾಡಕ್ಟ್ ಅನ್ನ. ಸೊ ಆ ಪ್ರಾಡಕ್ಟ್ ನ ಸೇಲ್ ಮಾಡೋದಕ್ಕೆ ಅವನು ಎಷ್ಟು ತರ ನಮ್ಮನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ನಾವು ಅದಕ್ಕೆ ಪಾಪ ಅನ್ಸಿ ನಾವು ಆಮೇಲೆ ಹೋಗ್ಲಿ ಇವರಿಂದ ನಾವು ಇದ್ ಮಾಡ್ಕೋಬೇಕು ಅಂತ, ಅವನಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ನಾವು ಒಂದೊಂದ್ಸಲಿ ತಗೋತೀವಿ. ಅಥವಾ ಒಂದ್ ಸ್ಟರ್ನ್ ಆಗಿ ನಮಗ್ ಗೊತ್ತಿದ್ರೆ ಇಲ್ಲಪ್ಪ ಬೇಡ, ಇದು ನಾವು ಕೊಡೋದಿಲ್ಲ, ಇದು ನಮಗ್ ಬೇಡ, ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ ಒಂದೊಂದ್ಸಲಿ ಅಲ್ವಾ. ಸೊ ಈ ಸೇಲ್ಸ್ ಮೆನ್ ತರಾನೇ ನಮ್ ಮನಸ್ಸುನುವೆ ಇದ್ ಮಾಡ್ಬೇಕು 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 ಅಂತ ಹೇಳಿ ನಮ್ ಮನಸ್ಸು ನಮ್ಮನ್ನ ಪ್ರಚೋದಿಸುತ್ತೆ. ಮಾಡು ಮಾಡು, ಏನಾಗತ್ತೆ, ಇದ್ ಒಂದೇ ಸಲಿ ಅಲ್ವಾ. ನಾವು ಮಾತಾಡೋದು ಅಷ್ಟೇ, ನಮ್ಮ ಒಂದು ನಡೆನುಡಿನಲ್ಲೂ ಅಷ್ಟೇ, ಎಲ್ಲದರಲ್ಲೂ ನಾವು ಈ ಒಂದು ವಿಚಾರಗಳನ್ನ ನಾವು ಯೋಚಿಸಿ ಆಮೇಲೆ ಮಾಡ್ಬೇಕು. ಬಟ್ ನಮ್ ಮನಸ್ಸು ಅಷ್ಟು ಕೇಳಲ್ವಲ್ಲ. ಯಾರಾದ್ರೂ ಏನಾದ್ರೂ ಹೇಳಿದ ತಕ್ಷಣ ಅದನ್ನ ಥಟ್ ಅಂತ ನಾವು ವಾಪಸ್ ಮಾತಾಡ್ಲೇಬೇಕು. ಆವಾಗ್ಲೇ ಅದಕ್ಕೆ ತುಂಬಾ ಸಮಾಧಾನ ಆಗೋದು. ಇಲ್ಲ ಅಂದ್ರೆ ಅದು ತುಂಬಾ ನಮ್ ಮನಸ್ಸಲ್ಲೇ ಅದು ಒಂದೇ ವಿಷವಾಗಿ ನಮ್ಮನ್ನ ಚುಚ್ತಾ ಇರತ್ತೆ ಅಂತ ನಮ್ ಭಾವನೆ. ಬಟ್ ಯಾವಾಗ ನಾವು ಅದನ್ನ ಸರಿಯಾಗಿ ಕೂತ್ಕೊಂಡು ಆಲಿಸ್ತೀವಿ, ಕೇಳಿಸ್ಕೊತೀವಿ ನಮ್ಮ ಮನಸ್ಸಿನ ಭಾವನೆಗಳನ್ನ, ಆವಾಗ ಮಾತ್ರ ಅದನ್ನ ನಾವು ಸರಿಯಾಗಿರೋ ದಾರಿನಲ್ಲಿ ಅದನ್ನ ತಗೊಂಡು ಹೋಗೋಕೆ ಸಾಧ್ಯ. ಸೊ 3 ಲಸ್ಟ್ ಅನ್ನೋದನ್ನ ನಾವು ಈ ನಮ್ಮ ಮನಸ್ಸಿನಲ್ಲಿ ಇದೆ. ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಭಗವದ್ಗೀತೆನಲ್ಲಿ, ಶ್ಲೋಕ 3rd chapter 40th ಶ್ಲೋಕ. ಅದರಲ್ಲಿ ಹೇಳ್ತಾರೆ, ಇಂದ್ರಿಯಾಣಿ ಮನೋಬುದ್ಧಿರ್ ಅಂತ. ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಅವಸ ಸ್ಥಾನಗಳು. ಸೊ ಆ ಒಂದು ಆಸೆಗಳು ಎಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಕಾಮದ ಒಂದು ಅಂದ್ರೆ ತುಂಬಾ ಬೇಕು 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 ಅನ್ನೋದ್ರಿಂದ ನಾವು ಇನ್ನೂ ಆ ಟೆಂಪ್ಟೇಷನ್ ಇಂದ ಆಚೆ ಬರಕ್ಕೆ ಸಾಧ್ಯ ಇಲ್ಲ ನಮ್ಗೆ ಅಲ್ವಾ. ಸೊ ಈ 3 ಎಗಳಿಂದ ಏನದು, ಎ ಫಾರ್ ಅಬ್ಸಾರ್ಪ್ಷನ್, ಎ ಫಾರ್ ಅಟ್ರಾಕ್ಷನ್ ಅಂಡ್ ಎ ಫಾರ್ ಅಟ್ಯಾಚ್ಮೆಂಟ್ ಟು ಕೃಷ್ಣ. ಈ ಒಂದು 3 ಎಗಳಿಂದ ನಾವು ನಮ್ಮ ಒಂದು ಟೆಂಪ್ಟೇಷನ್ಸ್ ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದು. ಏನದು, ಫಸ್ಟ್ ಅಟ್ರಾಕ್ಷನ್. ಸೊ ಅಟ್ರಾಕ್ಷನ್, ಯಾರು ನಾವು ನೋಡಿದ ತಕ್ಷಣನೇ ನಮ್ಗೆ ಎಷ್ಟೊಂದಕ್ಕೆ ಅಟ್ರಾಕ್ಟ್ ಆಗ್ಬಿಡ್ತೀವಿ ನಾವು. ಅದೇ ನಾವು ಫಸ್ಟ್ ಹೇಳ್ದಾಗ್ಲೆ ಸೆನ್ಸ್ ಆಬ್ಜೆಕ್ಟ್ಸ್ ಅಂದ್ರೆ ನಮ್ಮ ಸುತ್ತಮುತ್ತಲು ಏನೇನ್ ಆಕರ್ಷಿತವಾಗಿರೋ ಅಂತ ವಸ್ತುಗಳು ಕಾಣಿಸ್ತೋ ಅದಕ್ಕೆ ನಮ್ಮ ಮನಸ್ಸು ಒಲಿಯುತ್ತೆ. ಸೊ ಅದನ್ನ ನಮ್ಮದಾಗಿ ಮಾಡಿಸ್ಕೊಳ್ಳೋವರೆಗೂ ಅದು ಸುಮ್ನೆ ಇರೋದಿಲ್ಲ ಅಲ್ವಾ. ಸೊ ಆ ಒಂದು ಆಸೆ ಪಟ್ಟು 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 ನಾವ್ ಏನ್ ಮಾಡ್ತೀವಿ, ಆ ದಿಕ್ಕಿನಲ್ಲಿ ನಾವು ಹೋಗಿ ಅದನ್ನ ಹೊಡೆಯೋದಕ್ಕೆ ನಾವು ತುಂಬಾ ಕಷ್ಟ ಪಡ್ತೀವಿ. ಸೊ ಆವಾಗ್ಲೇ ನಾನು ಹೇಳ್ತಾ ಇದ್ದೆ, ಸಾರಿ ಅದನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ ನಾನು. ಇದು ಅಮರೇಂದ್ರ ಪ್ರಭು ಹೇಳಿದ್ದು ಒಂದು ಕ್ಲಾಸ್ ಅಲ್ಲಿ, ನಮ್ ಭಾವನೆಗಳು ಯಾವ ತರ ಇರುತ್ತೆ ಅಂದ್ರೆ ಚೈತನ್ಯ ಚರಿತಾಮೃತದಲ್ಲಿ ಅನ್ಸುತ್ತೆ ಅದು ಹೇಳಿರೋದು, ಓ ಕೃಷ್ಣ, ನನಗೆ ಇನ್ನೂ ಒಂದು ದೊಡ್ಡ ಬಾಸ್ ಇದ್ದಾನೆ ನನ್ಗೆ, ಅವನೇ ಈ ಟೆಂಪ್ಟೇಷನ್ಸ್ ಅಂದ್ರೆ ಒಂದು ಲಸ್ಟ್ ಅಂತ ಏನ್ ಹೇಳ್ತೀವಿ, ಅದು ಕಾಮಗಳು. ಅದು ಎಂತ ಆ ಬಾಸ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದಾನೆ ಅಂದ್ರೆ ಅವನು ನನ್ಗೆ ತುಂಬಾ ಕೆಲ್ಸ ಕೊಡ್ತಾನೆ. ಅದಕ್ಕೆ ನಾನು ತುಂಬಾ ಶ್ರಮ ಪಟ್ಟು ತುಂಬಾ ಕೆಲಸಗಳು ಮಾಡ್ತಾ 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 ಹೋಗ್ತೀನಿ. ಆದ್ರೆ ನಾನು ನನ್ನ ಕೆಲಸವನ್ನು ತುಂಬಾ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ಅದರಿಂದ ನನಗೆ ತುಂಬಾ ಅದರಿಂದ ತುಂಬಾ ಸಂತೋಷ ಆಗತ್ತೆ. ಬಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದ್ರೆ ಕೊನೆಯಲ್ಲಿ ಅದು ನನಗೆ ಏನು ದುಡ್ಡು ಕೊಡೋದಿಲ್ಲ ಅದು ನನಗೆ ಅಂತ ಹೇಳುತ್ತಂತೆ. ಅಂಡ್ ಎವ್ರಿ ಟೈಮ್ ಅದು ಮಾಡ್ತಾ ಮಾಡ್ತಾ ನನಗೆ ಇನ್ನೂ ಜಾಸ್ತಿ ಕೆಲಸ ಕೊಡ್ತಾನೆ. ನಾನು ಆ ಕೆಲಸವನ್ನು ಮಾಡಿ ಮಾಡಿ ಇನ್ನೂ ಆಸೆಯಿಂದ ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಆದ್ರೆ ಏನಾಗುತ್ತೆ,
ನಾನು ಅಲ್ಲೇ ನಾನು ಯಾವಾಗ್ಲೂ ಜಾರಿ 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 ಹೋಗ್ತಾ ಇದ್ದೀನಿ. ಆದ್ರೆ ಅದ್ರ ಇದ್ರ ಅದ್ರದ್ದು ಒಂದು ಆಸೆ ಏನಿದೆ ಅದರಿಂದ ನಾನು ಮೋಹಿತನಾಗಿ ಹೋಗ್ತಾ ಇರ್ತೀನಿ. ಸೊ ಅದರಿಂದ ನಾನು ಇನ್ನೂ ಮಾಡ್ಬೇಕು ಅನ್ನೋ ಒಂದು ಆಸೆನಲ್ಲಿ ನಾನು ಹೋಗಿ ಹೋಗಿ ಅದಕ್ಕೆ ಸರೆಂಡರ್ ಆಗ್ಬಿಡ್ತಾ ಇದ್ದೀನಿ. ಸೊ ಆಮೇಲೆ ಆದ್ರೆ ಕೊನೆಯಲ್ಲಿ ನನಗೆ ಅದರಿಂದ ಸುಖ ಸಿಗ್ತಾ ಇಲ್ಲ ಅನ್ಸುತ್ತೆ. ಆದ್ರೆ ಇವಾಗ ನಾನು ಭಗವಂತ ನೀನು ನನ್ಗೆ ಸಿಕ್ಕಿದ್ಯಲ್ಲ, ನನಗೆ ಅದೇ ತುಂಬಾ ಸಂತೋಷ. ಯಾರು ನೀನು ದೊಡ್ಡ ಬಾಸು ಅಂದ್ರೆ ನಿನ್ನ ಸೇವಕನಾಗಿ ನಾನು ಇರೋದು ನನಗೆ ಒಂದು ಸಿಕ್ಕಿರೋ ಒಂದು ಆಪರ್ಚುನಿಟಿ. ಸೊ ನಿನ್ನಿಂದ ನಾನು ಈ ಎಲ್ಲ ಟೆಂಪ್ಟೇಷನ್ಸ್ ಅನ್ನ ನಾನು ನಿಯಂತ್ರಣದಲ್ಲಿ ಪಡಿಸ್ಕೊಳ್ಳೋದಿಕ್ಕೆ ನಾನು ಸಾಧ್ಯ ಆಗ್ತಾ ಇದೆ. ಯಾಕೆಂದ್ರೆ ನೀನು ಎಲ್ಲದಕ್ಕಿಂತ ದೊಡ್ಡ ಬಾಸು. ಸೊ ನಿನಗ್ ನಾನು ಯಾವಾಗ ಶರಣಾಗತನಾಗ್ತೀನಿ ಆವಾಗ ಮಾತ್ರ ನಾನು ಈ ಒಂದು ಆಸೆಗಳು ಮತ್ತೆ ಈ ಪ್ರಲೋಭನೆಗಳನ್ನ ನಾನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಯಾಕೆ ನಾನು ಯಾವಾಗ ನನ್ನ ಇಂದ್ರಿಯಗಳನ್ನು ಉಪಯೋಗಿಸಿ ನಾನು ಆ ಸೇವೆಗಳನ್ನು ಮಾಡ್ತಾ ಹೋಗ್ತೀನಿ, ನಿನಗೆ ಸೇವೆ ಮಾಡ್ತೀನಿ, ಆವಾಗ ನನಗೆ ಒಂದೂನು ಆಚೆ ಕಡೆ ಲೋಕದ ಒಂದು ಅರಿವು ನನಗೆ ಬರೋದಿಲ್ಲ ಅಲ್ವಾ. ಸೊ ಪ್ರಭುಪಾದು ಈ ಒಂದು ಇದರಿಂದ ನಮಗೆ ಎಷ್ಟು ಒಳ್ಳೆ ಒಂದು ದೇವಸ್ಥಾನವನ್ನು ಕಟ್ಕೊಟ್ಟಿದ್ದಾರೆ. ಅಲ್ಲಿ ನಾವು ಹೋಗಿ ಸೇವೆ ಮಾಡಿದ್ರೆ ನಮ್ಮ ಇಂದ್ರಿಯಗಳು ನಿಯಂತ್ರಣದಲ್ಲಿರುತ್ತೆ. ಆಮೇಲೆ ನಮಗೆ ಜ್ಞಾನವೂ ಸಿಗತ್ತೆ. ಅದರಲ್ಲಿ ನಾವು ತಪಸ್ಸು ಮಾಡ್ಬೋದು, ಜಪ ಮಾಡಬಹುದು. ಅದರಿಂದ ನಾವು ಇನ್ನೂ ಶಕ್ತಿಯುತರಾಗಿ ಇನ್ನು ಬೇರೆಯವ್ರಿಗೂ ನಾವು ಹೇಳಿ ಕೊಡುವಂತ ಒಂದು ಮನಸ್ಥಿತಿ ನಮಗೆ ಬರುತ್ತೆ. ಸೊ ಹೀಗೆ ನಾವು ಯಾವಾಗ ಎಲ್ಲ ಹೈಯರ್ ಟೇಸ್ಟ್ ಅಂದ್ರೆ ನಮ್ಗಿರೋದೆಲ್ಲ ತುಂಬಾ ಲೋವರ್ ಟೇಸ್ಟ್ಗಳು. ನಾವ್ ಯಾವಾಗ ಒಂದು ಹೈಯರ್ ಟೇಸ್ಟ್ಗೆ ಏಮ್ ಮಾಡ್ತೀವಿ ಆವಾಗ ನಾವು ಫಸ್ಟ್ ಅಲ್ಲಿ ಹೇಳ್ದಂಗೆ ಭಗವಂತ ಇವಾಗ ನಮ್ಗೆ ಯಾಕೆ ಲೀಲೆಗಳನ್ನೆಲ್ಲ ಮಾಡ್ದ, ಅವನು ನಮ್ಮನ್ನ ಟೆಂಪ್ಟ್ ಮಾಡ್ತಾ ಇದ್ದಾನೆ. ಈ ತರ ಇದೆ, ಈ ಲೋಕ ಹೀಗಿದೆ, ಆ ಜ್ಞಾನವನ್ನು ಕೊಡ್ತಾ ಇದ್ದಾನೆ ಭಾಗವತಮಿಂದ ಭಗವದ್ಗೀತೆಯಿಂದ. ಇದನ್ನೆಲ್ಲ ಓದಿದಾಗ ನಮ್ಗೆ ಟೆಂಪ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಭಗವಂತ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಈ ಪ್ರಪಂಚ ಇಷ್ಟೇನೆ, ಈ ಒಂದು ಆಸೆಗಳು ಎಷ್ಟೇ ಬಂದ್ರು ನಾವ್ ಎಷ್ಟೇ ಅದನ್ನ ಹಿಂದೆ ಹೋದ್ರುನು ಕೊನೆಗೆ ಇದು ನಮ್ಗೆ ಒಳ್ಳೆ ಪಾಯ್ಸನ್ ತರಾನೇ, ಇದು ವಿಷದ ತರ. ನಮ್ಗೆ ಎಂಡ್ ರಿಸಲ್ಟ್ ಏನು, ಇದು ವಿಷಾನೇ, ನಾವು ಅನ್ಭವಿಸ್ಲೇಬೇಕು. ತಿರ್ಗಾ ಪದೇ 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 ಈ ಚಕ್ರವ್ಯೂಹದಲ್ಲೇ ನಾವು ಬಂದು ಸಿಕ್ಕಾಕೋತಾ ಇರ್ತೀವಿ. ಸೊ ಇದರಿಂದ ಆಚೆ ಬರೋದಕ್ಕೆ ಬರೀ ಭಗವಂತನ ಪಾದ ಒಂದನ್ನ ಹಿಡ್ಕೊಂಡ್ರೆ ಸಾಕು. ಸೊ ಇದಕ್ಕೆ ಒಂದು ಕತೆ ಹೇಳ್ತಾರೆ. ನಾವು ಒಬ್ಬ ಫಿಶರ್ ಮ್ಯಾನ್ ಇರ್ತಾನಂತೆ. ಅವನು ಬಂದಿದ ತಕ್ಷಣ ನೀರೊಳಗಡೆ ಇಳಿದು ದೊಡ್ಡ ಬಲೆ ಹಾಕ್ತಾನಂತೆ. ಆ ಬಲೆ ಹಾಕಿದ ತಕ್ಷಣನೇ ಎಲ್ಲಾ ಮೀನುಗಳನ್ನು ಪಾಪ ಹೋಗಿ ಆ ಬಲೆ ಒಳಗಡೆ ಸಿಕ್ಕಾಕೊಂಡ್ ಬರ್ತಾನೆ. ಬಟ್ ಒಂದ್ ಮೀನ್ ಮಾತ್ರ ಯಾವಾಗ್ಲೂ ತಪ್ಪಿಸ್ಕೊಂಡ್ ಹೋಗ್ತಾ ಇರತ್ತಂತೆ. ಸೊ ಆಮೇಲೆ ಅದಕ್ಕೆ ಬೇರೆ ಮೀನುಗಳು ಯಾವ್ದು ಆ ಬಲೆ ಒಳಗಡೆ ಸಿಕ್ಕಾಕೊಂಡಿಲ್ವೋ ಅವು ಕೇಳತ್ತಂತೆ, ಏನಿದು ನಿಂದು ಒಂದು ಇದು ಏನ್ ಮಾಡ್ತಾ ಇದ್ಯಾ ನೀನು, ನೀನ್ ಯಾಕೆ ಸಿಕ್ಕಾಕೋತಾ ಇಲ್ಲ ಈ ಬಲೆಗಳಿಗೆ? ನಾವು ಸಿಕ್ಕಾಕೊಂಡ್ಬಿಟ್ಟು ಒದ್ದಾಡಿ ಅದ್ ಹೇಗೋ ಆಮೇಲೆ ಬಿಡಿಸ್ಕೊಂಡ್ ಬಂದ್ಬಿಟ್ಟಿದೀವಿ, ಆದ್ರೆ ನೀನ್ ಯಾವತ್ ನೋಡಿದ್ರು ಈ ಬಲೆಗೆ ಸಿಕ್ಕಾಕೊಂಡಿಲ್ವಲ್ಲ, ಹೇಗೆ ಅಂತ ಕೇಳುತ್ತಾರಂತೆ ಬೇರೆ ಮೀನುಗಳು. ಸೊ ಆವಾಗ ಈ ಸಣ್ಣ ಮೀನು ಏನ್ ಹೇಳುತ್ತಂತೆ ಅಂದ್ರೆ, ನೋಡಿ ನೀವು ಆ ಬಲೆ ಹಾಕಿದ ತಕ್ಷಣ ಬಲೆ ಹತ್ರ ಇರ್ತೀರಾ, ಸೊ ಅದಕ್ಕೆ ಸಿಕ್ಕಾಕೋತೀರಾ. ನಾನೇನ್ ಮಾಡ್ತೀನಿ ಅಂದ್ರೆ ನಾನು ಆ ಬಲೆಗಾರನ ಕಾಲತ್ರ ಹೊಟ್ಟೋಗ್ತೀನಿ. ಸೊ ಆ ಬಲೆ ಅವಾಗ ಅಲ್ಲಿ ಬರೋದಕ್ ಸಾಧ್ಯನೇ ಇಲ್ಲ. ಸೊ ನಾನು ಸಿಕ್ಕಾಕೊಳ್ಳೋದೇ ಇಲ್ಲ ಅಂತ. ಸೊ ಅದರಿಂದ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಯಾವಾಗ್ಲೂ ಭಗವಂತನ ಪಾದದ ಹತ್ರ ಯಾವಾಗ್ಲೂ ಇದ್ರೆ ನಾವು ಮಾಯೆಯಿಂದ ಸಿಕ್ಕಾಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಮಾಯೆಯಿಂದ ನಾವು ಯಾವಾಗ್ಲೂ ದೂರ ಇದ್ರೆ, ನಾವು ಭಗವಂತನ ಹತ್ರ ಇದ್ದಾಗ ಮಾತ್ರ ನಾವು ಈ ಒಂದು ಪ್ರಪಂಚದ ಎಲ್ಲಾ ಮೋಹಗಳಿಂದ ಜಾಲಗಳಿಂದ ನಾವು ತಪ್ಪಿಸ್ಕೋಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವು ಇದನ್ನ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು
ಕೆಲಸ ಏನು, ಈ ಮಾಯೆ ಒಂದು ಕೆಲಸದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟು ನಾವು ಅದರಿಂದ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ ನಮ್ಗೆ. ಸೊ ಅವಾಗ ನಾವ್ ಯಾರನ್ನ ಮೊರೆ ಹೋಗ್ಬೇಕು? ನಾವು ಭಗವಂತನ ಮೊರೆ ಹೋಗ್ಬೇಕು. ಅದು ಆ ಒಂದು ಬುದ್ಧಿವಂತಿಕೆ ನಾವು ಬೆಳೆಸ್ಕೋಬೇಕು. ಓನ್ಲಿ ಬೈ ಕಂಟಿನ್ಯೂಸ್ ಪ್ರಾಕ್ಟಿಸ್ ವಿ ಕ್ಯಾನ್ ಕಂಟ್ರೋಲ್ ಅವರ್ ಮೈಂಡ್. ಸೊ ಅದರಲ್ಲಿ ಇನ್ನೊಂದು ಕತೆ ಜ್ಞಾಪಕ ಬರ್ತಾ ಇದೆ. 99 ಕ್ಲಬ್ ಅಂತ ಅದು. ಅದು ಕತೆ ಹೆಸರು. ಸೊ ಒಂದ್ಸಲಿ ಒಬ್ಬ ರಾಜ ಮತ್ತೆ ಮಂತ್ರಿ ಹೋಗ್ತಾ ಇರ್ತಾರೆ. ಎಲ್ಲಾ ನೋಡ್ತಾ ಇರ್ತಾರೆ. ಎಲ್ಲರೂ ಒಂಥರ ಯಾವಾಗ್ಲೂ ಆ ಕೆಲಸದಲ್ಲಿ ಮುಳುಗಿರ್ತಾರೆ, ಈ ಕೆಲಸದಲ್ಲಿ ಮುಳುಗಿರ್ತಾರೆ. ಸೊ ಅವರು ರಾಜನ್ಗೆ ತುಂಬಾ ಬೇಜಾರಾಗತ್ತೆ. ಏನಿದು ನನ್ನ ರಾಜ್ಯದಲ್ಲಿ ಇಷ್ಟು ಎಲ್ಲ ನನ್ನ ಸೇವಕರೆಲ್ಲರೂನುವೆ ಈ ತರ ಯಾವಾಗ್ಲೂ ಕೊರಗ್ತಾನೆ ಇರ್ತಾರಲ್ಲ, ಇದಿಲ್ಲ ಅದಿಲ್ಲ ಅಂತ. ಸೊ ಅದಕ್ಕೆ ಇವರೆಲ್ಲರೂ 99 ಕ್ಲಬ್ ಸೇರಿದವರು ಅಂತ ಹೇಳ್ತಾರೆ. ಸೊ ಮಂತ್ರಿನೂ ಹೇಳ್ತಾನೆ, ಹೌದು ರಾಜರೇ, ಇವರು 99 ಕ್ಲಬ್ ಸೇರಿದ್ದಾರೆ. ಸೊ ಇನ್ನು ಮುಂದೆ ಹೋಗ್ತಿದ್ದಂಗೆ ಅವರು ನೋಡ್ತಾರೆ, ಅಲ್ಲಿ ಒಬ್ಬ ಬಡವ ಆದ್ರೆ ತುಂಬಾ ಸಂತೋಷವಾಗಿ ತನ್ನ ಕಾಲವನ್ನು ಕಳ್ಕೊಂಡು ಹಾಯವಾಗಿ ಮಲ್ಕೊಂಡು ನಿದ್ದೆ ಮಾಡ್ತಿರ್ತಾನೆ. ಸೊ ಅವಾಗ ಕೇಳ್ತಾನೆ ರಾಜ, ಇವನ್ ನೋಡು, ಇವನೊಬ್ನೇ ಎಷ್ಟು ಸಂತೋಷವಾಗಿದ್ದಾನೆ, ಇವನ್ಗೇನು ಯೋಚನೆಗಳೇ ಇಲ್ಲ, ಆಮೇಲೆ ಏನು ಕೆಲ್ಸಗಳನ್ನು ಮಾಡ್ತಿಲ್ಲ ಇವನು, ಇದು ಹೇಗೆ ಅಂತ. ಅದಕ್ಕೆ ಅವಾಗ ಮಂತ್ರಿ ಹೇಳ್ತಾನೆ, ಇಲ್ಲ ಮಹಾರಾಜ್ರೆ, ಇರಿ, 1 ನಿಮಿಷ ಇರಿ ಅಂತ ಹೇಳ್ಬಿಟ್ಟು, ನೀವು ನನಗೆ ಬರೀ 99 ಗೋಲ್ಡ್ ಕಾಯಿನ್ಸ್ ಕೊಡಿ ಅಷ್ಟೇ ಅಂತ ಕೇಳ್ತಾನೆ. ಸೊ ಅವನು ಆಯ್ತು, ಯಾಕೆ 100 ಬೇಡವಾ? ಇಲ್ಲ 1 ಕಮ್ಮಿನೇ ಕೊಡಿ, 100ಗೆ 1 ಕಮ್ಮಿನೇ ಕೊಡಿ ಅಂತ ಕೇಳ್ತಾನೆ. ಸೊ ಒಂದು ಇದ್ರಲ್ಲಿ ಪೋಟ್ಲಿನಲ್ಲಿ ಒಂದು 99 ಗೋಲ್ಡ್ ಕಾಯಿನ್ಸ್ ಕೊಡ್ತಾನೆ ರಾಜ ಮಂತ್ರಿಗೆ. ಮಂತ್ರಿ ತಗೊಂಡ್ ಹೋಗಿ ಆ ಒಂದು ಮಲ್ಕೊಂಡಿರ್ತಾನಲ್ಲ ಆ ಮನುಷ್ಯನಿಗೆ ಕೊಡ್ತಾನೆ. ಆ ಮನುಷ್ಯನಿಗೆ ಕೊಟ್ಟಾಗ ಅವನು ತುಂಬಾ ಖುಷಿಯಾಗಿ ಹೋಗುತ್ತೆ, ಯಾರೋ ಬಂದು ಈ ತರ ನನಗೆ 99 ಗೋಲ್ಡ್ ಕಾಯಿನ್ಸ್ ಕೊಟ್ಟಿದಾರಲ್ಲ ಅಂತ ಹೇಳಿ. ಸೊ ಅವನು ಆದ್ರೆ ಅವನಿಗೆ ಹೇಳಲ್ಲ ಇದ್ರಲ್ಲಿ ಎಷ್ಟಿದೆ ಗೋಲ್ಡ್ ಕಾಯಿನ್ಸ್ ಅಂತ. ಸೊ ಅವನೇನ್ ಮಾಡ್ತಾನೆ, ಮನೆಗೆ ಹೋಗ್ತಾನೆ, ಹೆಂಡತಿ ಮಕ್ಕಳಿಗೆಲ್ಲ ತೋರಿಸ್ತಾನೆ, ನೋಡು ಇವತ್ತು ನನಗೆ ಈ ತರ ಇದ್ರೊಳಗೆ ಗೋಲ್ಡ್ ಕಾಯಿನ್ಸ್ ಸಿಕ್ತು ಅಂತ. ಸೊ ಅವನು ಎಣಿಸ್ತಾನೆ, ನೋಡ್ತಾನೆ 99 ಇರ್ತಾವೆ. 2 ಸಲ ಎಣಿಸ್ತಾನೆ, 3 ಸಲ ಎಣಿಸ್ತಾನೆ, ಅದ್ರಲ್ಲಿ ಬರೀ 99 ಗೋಲ್ಡ್ ಕಾಯಿನ್ಸ್ ಇರತ್ತೆ. ಸೊ ಆಮೇಲೆ ಅವನು ಹೆಂಡತಿಗೂ ಕೊಡ್ತಾನೆ, ಮಕ್ಳಿಗೂ ಕೊಡ್ತಾನೆ, ಎಣ್ಸಿ ಅಂತ. ಅವರೆಲ್ಲರೂ ಎಣಿಸ್ತಾರೆ, ಎಲ್ಲರೂ ಹೇಳ್ತಾರೆ ಇಲ್ಲ 99 ಗೋಲ್ಡ್ ಕಾಯಿನ್ಸ್ ಇದೆ ಇದ್ರೊಳಗಡೆ ಅಂತ. ಸೊ ಅವನು ಹೇಳ್ತಾನೆ, ಹಂಗಾದ್ರೆ ಇವತ್ತಿಂದ ನೀವೆಲ್ಲರೂ ನನಗ್ ಸಹಕರಿಸ್ಬೇಕು, ನೀವೆಲ್ಲರೂ ಕಷ್ಟಪಟ್ಟು ದುಡಿಬೇಕು, ಆಮೇಲೆ ಇದನ್ನ 100 ಗೋಲ್ಡ್ ಕಾಯಿನ್ ಮಾಡಕ್ಕೆ. ಸೊ ನಾವ್ ಅಷ್ಟು ದುಡ್ಡನ್ನ ಸಂಗ್ರಹಿಸಿ ಇನ್ನೊಂದು ಗೋಲ್ಡ್ ಕಾಯಿನ್ ತಗೋಬೇಕು. ಸೊ ಇದಕ್ಕೆಲ್ಲರೂ ನೀವ್ ಇನ್ಮೇಲೆ ಶ್ರಮ ಪಡ್ಬೇಕು, ಎಲ್ಲರೂ ಕಷ್ಟಪಟ್ಟು ದುಡಿಬೇಕು ಅಂತ ಹೇಳ್ತಾನೆ. ಸೊ ಆಮೇಲೆ ಒಂದ್ ತಿಂಗ್ಳಾಗತ್ತೆ, 2 ತಿಂಗ್ಳಾಗತ್ತೆ, 3 ತಿಂಗ್ಳಾಗತ್ತೆ. ಆ ಮಂತ್ರಿ ಹೋಗಿ ರಾಜನ್ ಕರ್ಕೊಂಡು ಹೋಗಿ ತೋರಿಸ್ತಾನೆ. ಸೊ ನೋಡ್ತಾನೆ, ಆ ಮನುಷ್ಯನ್ಗೆ ಯಾರಿಗೆ ಕೊಟ್ಟಿದ್ರೋ 99 ಗೋಲ್ಡ್ ಕಾಯಿನ್ಸ್, ಅವನು ಎಲ್ಲಾ ಮನೆಯಲ್ಲೂ ಜೋರಾಗಿ ಎಲ್ಲಾರ ಮೇಲೆ ರೇಗದು ಮಾಡೋದು, ಅಷ್ಟು ಕಷ್ಟಪಡಿ ಇಷ್ಟೊಂದ್ ಮಾಡಿ ಅಂತ ಹೇಳಿ ಅವ್ರ ಹತ್ರ ದುಡ್ಸೋದು, ಆ ದುಡ್ಡನ್ನ ಸಂಗ್ರಹಿಸೋದು ಎಲ್ಲ ಮಾಡ್ತಿರ್ತಾನೆ. ಸೊ ಅವಾಗ ರಾಜ ಹೇಳ್ತಾನೆ, ಓ ಇವನು 99 ಕ್ಲಬ್ಗೆ ಸೇರ್ಕೊಂಡ ಬಿಡು ಅಂತ. ಸೊ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಇದರಿಂದ? ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಮ್ಗೆ ಯಾವಾಗ್ಲೂನುವೆ ಏನ್ ಇಲ್ವೋ ಅದಕ್ಕೆ ನಾವು ತುಂಬಾ ಶ್ರಮ ಪಡ್ತೀವಿ. ನಮಗ್ ಏನ್ ಇದೆಯೋ ಅದನ್ನ ನಾವು ನೋಡ್ತಾನೆ ಇಲ್ಲ ಅಲ್ವಾ? ಸೊ ಎಷ್ಟು ಒಳ್ಳೇದೆಲ್ಲ ನಮ್ಮ ಹತ್ರ ಇದೆ. ಇವನು ಅಷ್ಟೇ, ಅವನ ಹತ್ರ 99 ಗೋಲ್ಡ್ ಕಾಯಿನ್ಸ್ ಇತ್ತು, ಅದನ್ ಬಿಟ್ಟ ಅವನು 100 ಮಾಡೋದ್ ಕಡೆನೆ ಗಮನ ಕೊಡ್ತಾ ಇದ್ದಾನೆ. ಸೊ ಯಾವಾಗ್ಲೂ ನಾವು ಸೇಕರಣೆ ಮಾಡೋದ್ರಲ್ಲೇ ನಮ್ ಟೈಮ್ ಕಳೀತಾ ಇದೀವಿ ಹೊರತು ಅದನ್ನ ಹೇಗೆ ಉಪಯೋಗಿಸ್ಬೇಕು, ಹೇಗೆ ದಾನ ಧರ್ಮ ಮಾಡ್ಬೇಕು, ಇದರಿಂದ ನನಗೆ ಏನ್ ಪ್ರಯೋಜನ ಆಗತ್ತೆ ಅನ್ನೋದೇ ನಾವು ಮರ್ತು ಹೋಗ್ತಾ ಇದೀವಿ. ಸೊ ಇದು ಟೆಂಪ್ಟೇಷನ್ಸ್, ಇದು ಒಂದು ತರ ಡಿಸೀಸ್. ಇದು ಈ ಡಿಸೀಸ್ ಇಂದ ನಾವು ಆಚೆ ಬರೋದಕ್ಕೆ ನಾವು ತುಂಬಾ ಶ್ರಮ ಹಾಕ್ಬೇಕು. ಸೊ ಅದ್ ಶ್ರಮ ಏನು?
ಆ ಶ್ರಮ ಏನು ಅಂದ್ರೆ ಅದನ್ನ ನಾವು ಚಾಂಟಿಂಗ್ ಇಂದ ಮಾತ್ರ, ಭಗವಂತನಿಗೆ ಸರೆಂಡರ್ ಆಗೋದ್ರಿಂದ ಮಾತ್ರ ಈ ಒಂದು ಪ್ರಲೋಭನೆಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಅಥವಾ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಲ್ಲ, ಅದನ್ನ ನಾವು ಡೈವರ್ಟ್ ಮಾಡಿ ಅದನ್ನ ಭಗವಂತನ ಕಡೆಗೆ ನಾವು ಅದನ್ನ ತಿರುಗಿಸೋದಕ್ಕೆ ಪ್ರಯತ್ನ ಪಡ್ಬೇಕು. ನಮ್ಮ ಆಸೆಗಳಿಗೆ ಕೊನೆನೇ ಇಲ್ಲ ಅಲ್ವಾ? ಸೊ ಆ ಆಸೆಗಳನ್ನ ನಾವು ಎಷ್ಟೇ ಮಾಡಿದ್ರು ಇನ್ನೊಂದ್ ಬೇಕು, 1000 ಬೇಕು ಅಂತ ಬರ್ತಾನೇ ಇರತ್ತೆ ಆಸೆಗಳು. ಸೊ ಈ ಟಾಟಾಯ್ಸ್ ನೋಡಿದೀರಲ್ಲ ನೀವೆಲ್ಲರೂ, ಆ ಆಮೆ ಹೇಗೆ ತನ್ನ 5 ಅಂದ್ರೆ 4 ಕಾಲು ಒಂದು ತಲೆಯನ್ನ ಹೇಗೆ ತನ್ನ ಶತ್ರು ಬಂದಿದ ತಕ್ಷಣನೇ ಎಲ್ಲವನ್ನು ಒಳಗಡೆ ಎಳ್ಕೊಂಡು ತನ್ನನ್ನು ತಾನೇ ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೋ, ಹಾಗೆ ನಾವು ಈ ಆಸೆಗಳು ಬಂದಾಗ, ಟೆಂಪ್ಟೇಷನ್ಸ್ ಬಂದಾಗ ಅದನ್ನ ನಾವು ಆಸೆಗಳಿಂದ ನಾವು ಒಳಗಡೆ ಹೋಗ್ಬೇಕು. ಅದಕ್ಕೆ ಆಕರ್ಷಿತವಾಗಿ ನಾವು ಯಾವತ್ತೂ ನಮ್ಮ ಕಣ್ಣು, ಮೂಗು, ಬಾಯಿ ಅಥವಾ ಇಂದ್ರಿಯಗಳನ್ನ ಅದಕ್ಕೆ ಆಹಾರವಾಗಿ ಕೊಡಬಾರ್ದು. ಅಂದ್ರೆ ನಾವು ಅದಕ್ಕೆ ಆಕರ್ಷಿತವಾಗೋದಕ್ಕೆ ನಾವು ಅದನ್ನ ಕೊಡ್ಲೇಬಾರ್ದು, ಚಾನ್ಸೇ ಕೊಡ್ಬಾರ್ದು ಅದಕ್ಕೆ. ಸೊ ಯಾವಾಗ ನಾವು ಆಮೆ ತರ ನಾವು ಜೀವನ ಮಾಡ್ತೀವಿ, ಆವಾಗ ನಾವು ಈ ಭೌತಿಕ ಜಗತ್ತಲ್ಲಿ ಆದಷ್ಟುನುವೆ ಒಳ್ಳೆತನಕ್ಕೆ ಮಾತ್ರ ನಾವು ನಮ್ಮ ಒಂದು ಕಾರ್ಯಗಳನ್ನ ನಿರೂಪಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಎಲ್ಲದಕ್ಕೂ ಆಕರ್ಷಿತವಾಗ್ತೀವಿ ನಾವು, ಅದಕ್ಕೆ ಎಲ್ಲದಕ್ಕೂ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ನಮ್ಮ ಒಂದು ಈ ಗೊತ್ತಿದೆ ಇದು ಜೀವನ ತುಂಬಾ ಟೆಂಪರರಿ, ನಾವು ಇಲ್ಲಿಂದ ಹೋಗ್ಲೇಬೇಕು ಅಂತ. ಬಟ್ ಸ್ಟಿಲ್ ನಾವು ಎಷ್ಟು 300-400 ಸೀರೆಗಳು ಇಟ್ಕೊಂಡ್ರು ನಮ್ಗೆ ಮನಸ್ಸು ಒಲ್ಲದು. ಇನ್ನು ಹೋಗಿ ನೋಡಿ ಅದನ್ನ ಆಕರ್ಷಿತವಾಗಿ ಇನ್ನೂ ಸಂಗ್ರಹಣೆ ಮಾಡ್ತೀವಿ. ಅದ್ ಬರೀ ಆ ಸಂಗ್ರಹಣೆ ಮಾಡೋದಕ್ಕೆ ಇನ್ನೊಂದ್ ದೊಡ್ಡ ಮನೆ ಬೇಕು. ಆ ದೊಡ್ಡ ಮನೆ ಒಳಗಡೆ ಬೀರುಗಳು ಮಾಡಿಸ್ತೀವಿ. ಆ ಬೀರು ಒಳಗಡೆ ಪ್ರೊಟೆಕ್ಟ್ ಮಾಡ್ಕೋತೀವಿ, ಯಾರು ಇದನ್ನ ತಗೋಬಾರ್ದು, ನಮ್ಮನೆಗೆ ಕೆಲ್ಸದವಳು ಬರ್ತಾಳ, ಅವಳಿಂದ ಅವಳು ಕಾಣಿಸ್ಬಾರ್ದು, ಆ ತರ ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ನಮ್ಮ ಮನಸ್ಸು ಅದೇ ದಿಕ್ಕಿನಲ್ಲಿ ಹೋಗಿ ಅದೇ ವಿಚಾರಗಳನ್ನೇ ಇದ್ ಮಾಡ್ತಾ ಇದ್ವಿ. ಸೊ ವಾಟ್ ವಿ ಥಿಂಕ್ ಇಸ್ ವಾಟ್ ವಿ ಆರ್ ಅಲ್ವಾ? ನಾವ್ ಯಾವ ತರ ಯೋಚನೆ ಮಾಡ್ತೀವಿ ಅದೇ ತರ ನಮ್ಮ ಏನು ನಡೆನುಡಿ ಇರತ್ತೆ. ಸೊ ನಮ್ಮ ಯೋಚನೆಗಳನ್ನ ನಾವು ತಿದ್ಕೋಬೇಕು. ಸೊ ಆ ತಿದ್ಕೊಳ್ಳೋದಕ್ಕೆ ಏನು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್? ಫಸ್ಟ್ ಇಸ್ ABCD ಅಲ್ವಾ? A for association of devotees. B is books, reading books. ಯಾವುದು? ಭಗವದ್ಗೀತೆ, ಭಾಗವತಂ ಅಂಡ್ ಬುಕ್ಸ್ ಆಫ್ ಪ್ರಭುಪಾದ್, ಶಾರ್ಟ್ ಬುಕ್ಸ್ ಏನೇನ್ ಬರ್ತಿದ್ದಾರೆ ಪ್ರಭುಪಾದ್ ಅದನ್ನ ಓದ್ಬೇಕು. C ಚಾಂಟಿಂಗ್, ಹರೇ ಕೃಷ್ಣ ಮಹಾಮಂತ್ರವನ್ನು ಚಾಂಟ್ ಮಾಡ್ಬೇಕು. ಯಾಕೆ ಬರೀ ಹರೇ ಕೃಷ್ಣ ಮಹಾಮಂತ್ರನೇ ಹೇಳ್ತೀರಾ ನೀವು ಯಾವಾಗ್ಲೂ? ಅದೇ ಪ್ರಶ್ನೆ ನಮ್ ತಲೆನಲ್ಲಿ ಯಾವಾಗ್ಲೂ ಬರುತ್ತೆ. ಸೊ ನಾವು ಅದನ್ನ ತಿಳ್ಕೋಬೇಕು. ಎಲ್ಲಾ ಮಂತ್ರಗಳ ಸಾರ ಈ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಇಟ್ಟಿದ್ದಾನೆ ಭಗವಂತ. ಈ ಕಲಿಯುಗಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಂತ್ರ, ಅದಕ್ಕೆ ಅದನ್ನ ಮಹಾಮಂತ್ರ ಅಂತ ಕರಿತೀವಿ. ಸೊ ಇದನ್ನ ನಾವು ಯಾವಾಗ ತಗೋತೀವಿ, ಆ ಒಂದು ಚಾಂಟಿಂಗ್ ಇಂದ ನಮ್ಮ ಯೋಚನೆ ಮಾಡೋ ರೀತಿ, ನಾವು ನಡೆಯೋ ರೀತಿ, ಮಾತಾಡೋ ರೀತಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾವ್ ಅದಕ್ಕೆ ಇನ್ನೇನು ಶ್ರಮ ಹಾಕ್ಬೇಕಾಗಿಲ್ಲ. ನಮ್ ಚಾಂಟಿಂಗ್ ಒಂದ್ ಸರಿ ಮಾಡಿದ್ರೆ ಎಲ್ಲಾನು ಇಟ್ ಆಲ್ ಫಾಲ್ಸ್ ಇನ್ ದ ಪ್ಲೇಸ್. ಎಲ್ಲವನ್ನು ತನ್ನ ಜಾಗದಲ್ಲಿ ಹೋಗಿ ಕುಳಿತುಕೊಳ್ಳುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಚಾಂಟಿಂಗ್. ಸೊ ಅದಾದ್ಮೇಲೆ ಏನು? ಡಿ ಇಸ್ ಫಾರ್ ಡಿಟಿ ವರ್ಷಿಪ್, ದೆನ್ ಡಯಟ್ ಅಂಡ್ ದೆನ್ ಡಿವೋಷನಲ್ ಸರ್ವಿಸ್. ಇದು 3 ಡಿ ನಲ್ಲಿ ಬರುತ್ತೆ. ಸೊ ಇದನ್ 3 ಮಾಡಿದಾಗ ನಮ್ಗೆ ಈ ಏನಾಗತ್ತೆ? ಎಂಥೂಸಿಯಾಸಮ್ ಅಂದ್ರೆ ಇನ್ನೂ ತುಂಬಾ ಉತ್ಸಾಹ ಬರುತ್ತೆ ನಮ್ಗೆ ಎಲ್ಲವನ್ನು ಮಾಡೋದಿಕ್ಕೆ. ಭಗವಂತನ ಇನ್ನೂ ಮೆಚ್ಚಿಸ್ಬೇಕು, ಇನ್ನೂ ಅವನ ಕರುಣೆನಲ್ಲಿ ನಾನು ಪಾತ್ರಳಾಗ್ಬೇಕು ಅಂತ ನನ್ನ ಮನಸ್ಸು ಇನ್ನೂ ಉತ್ಸಾಹದಿಂದ ಮಾಡೋದಕ್ಕೆ ಸ್ಟಾರ್ಟ್ ಮಾಡತ್ತೆ. ಆದ್ಮೇಲೆ ಏನು? ಎಫ್. ಇದೆಲ್ಲ ಮಾಡ್ತಾ ಉತ್ಸಾಹದಿಂದ ಮಾಡ್ತಾ ಡಿವೋಷನಲ್ ಸರ್ವಿಸು, ತಿನ್ನೋದು, ಸರಿಯಾಗಿರೋ ಡಯಟ್,
ಹ್ಮ್ ಭಗವಂತನಿಗೆ ಅರ್ಪಿಸಿ ಸಾತ್ವಿಕವಾದಂತ ಆಹಾರವನ್ನು ನಾವು ಸೇವಿಸಿದಾಗ ಅದರಲ್ಲಿ ಬರೋ ಅಂತ ಒಂದು ಆ ಎನರ್ಜಿಯಿಂದ ನಾವು ಭಗವಂತನ ಸೇವೆ ಇನ್ನೂ ಚೆನ್ನಾಗಿ ಜಾಸ್ತಿ ಮಾಡ್ಬೇಕು. ಆ ಒಂದು ಉತ್ಸಾಹ ನಮ್ಮಲ್ಲಿ ಇನ್ಕ್ರೀಸ್ ಆದಾಗ ಏನಾಗತ್ತೆ, ಎಫ್ ಅಲ್ಲಿ ಫೇತ್ ಜಾಸ್ತಿ, ಶ್ರದ್ಧೆ ಇನ್ನೂ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಎಫ್ ಆದ್ಮೇಲೆ ಜಿ. ಜಿ ಏನು, ಸೊ ಇದೆಲ್ಲ ಮಾಡಿದಾಗ ಫೇತು ಇನ್ಕ್ರೀಸ್ ಆದಾಗ ನಮ್ಗೆ ಭಗವಂತ ಗುರುಗಳನ್ನ ಕಳಿಸ್ಕೊಡ್ತಾನೆ. ಗುರುಗಳನ್ನ ದೀಕ್ಷೆ ತಗೊಂಡು ಅವ್ರು ಹೇಳಿದ್ದ ರೀತಿನಲ್ಲಿ ನಾವು ಅದನ್ನೆಲ್ಲ ಪಾಲಿಸ್ಕೊಂಡು ಹೋದಾಗ ಜಿ ಆದ್ಮೇಲೆ ಹೆಚ್ ಎಲ್ಲ ಹೆಚ್ಚಿಸ್ತಾ ಹೋಗುತ್ತೆ ನಮ್ಗೆ ಭಗವಂತನ ಶಕ್ತಿ, ಭಗವಂತನ ಅನುಕರಣೆ ಮಾಡೋದಕ್ಕೆ, ಎಲ್ಲವನ್ನು ಪಾಲಿಸೋದಕ್ಕೆ ನಮ್ಗೆ ಇನ್ನೂ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್. ಐ ಅಂದ್ರೇನು? ಐ ಅಂದ್ರೆ ನಾನತ್ವ. ನನ್ನ ಒಂದು ನಾನತ್ವ ಎಲ್ಲವನ್ನು ಮರೆಯೋ ಹಂಗೆ ಭಗವಂತ ನಮ್ಗೆ ಶಕ್ತಿ ಕೊಡ್ತಾನೆ. ಸೊ ಎಲ್ಲದ್ರಲ್ಲೂ ನಂದಲ್ಲ ಇದು, ನಂದಲ್ಲ ಇದು, ಭಗವಂತಂದು, ಭಗವಂತನ ಇಚ್ಛೆಯಿಂದ ನಡೀತಾ ಇದೆ, ಭಗವಂತನಿಗೋಸ್ಕರ ಮಾಡ್ಬೇಕು, ಎಲ್ಲ ಅವನಿಗೋಸ್ಕರ, ಭಗವಂತನಿಗೆ ಅಂತ ನಮ್ಮ ಭಾವನೆಗಳು ಬದಲಾಗ್ತಾ ಹೋಗುತ್ತೆ. ಅವಾಗ ನಾನತ್ವ ಬಿಟ್ಟು ಹೋಗುತ್ತೆ. ಇಲ್ಲಾಂದ್ರೆ ನಾವ್ ಇವಾಗ ಏನಂತ ಇದೀವಿ, ನಂದು ನಂದು ನಂದು, ಈ ಮನೆ ನಂದು, ಈ ಮಕ್ಕಳು ನಮ್ದು, ಈ ಒಂದು ದೇಹ ನಂದು, ಎಲ್ಲ ನಂದು 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 ಅನ್ಕೊಂಡು ನಾವು ಇಲ್ಲೇ ಒಂದು ಒಳ್ಳೆ ಜೀವನವನ್ನು ಸಾಗೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಹೇಗೆ ನೆಕ್ಟರ್ ಆಫ್ ಡಿವೋಷನ್ ಅಲ್ಲಿ ಫಸ್ಟ್ ಶ್ಲೋಕ ಏನ್ ಹೇಳಿದ್ದಾರೆ, ಸ್ಪೀಚ್ ಅಂಡ್ ಟಂಗ್, ಆ ಒಂದು ಮಾತಾಡೋದಾಗ್ಲಿ, ಆ ಒಂದು ನಾಲ್ಗೆಯಿಂದ ನಾವು ಮಾಡೋ ಆಕ್ಟಿವಿಟೀಸ್ ಏನು, ಮಾತಾಡೋದು ಮತ್ತೆ ತಿನ್ನೋದು. ಸೊ ಎರಡನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಂಡಾಗ ನಾವು ಈ ಕಪ್ಪೆಗಳ ತರ ಆಗೋ ಅವಶ್ಯಕತೆ ಇರಲ್ಲ. ಅವಾಗ ಮಳೆ ಬಂದಿದ ತಕ್ಷಣ ಏನಾಗತ್ತೆ, ನೀವು ಕೇಳಿಸ್ಕೊಂಡಿರ್ಬೋದು, ಕಪ್ಪೆಗಳು ತುಂಬಾ ಶಬ್ದ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ತುಂಬಾ ಶಬ್ದ ಮಾಡಿದಾಗ ಯಾವ್ದನ್ನ ಅದು ಆಹ್ವಾನ ಮಾಡ್ತಾ ಇದೆ, ಹಾವನ್ನ ಆಹ್ವಾನ ಮಾಡ್ತಾ ಇದೆ. ಅದು ನಾನಿಲ್ಲಿದ್ದೀನಿ ಬಾ, ನಾನಿಲ್ಲಿದ್ದೀನಿ ಬಾ ಅಂದಂಗೆ. ಸೊ ಅವಾಗ ಹಾವು ಬಂದು ಅದನ್ನ ತಿನ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನಮ್ಮ ಒಂದು ಬಾಯೇ ಎಲ್ಲದಕ್ಕೂ ಫಸ್ಟ್ ಕಾರಣ. ಮಾತಲ್ಲಾಗ್ಲಿ ಅಥವಾ ನಾವು ತಗೊಳ್ಳೋ ಅಂದ ಆಹಾರದಲ್ಲಾಗ್ಲಿ ದಿಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಹಾಗೇನೆ ನಮ್ಮ ಒಂದು ಭಗವಂತನಿಗೆ ಅರ್ಪಿಸಿ ನಾವು ತಿನ್ನೋದ್ರಿಂದ ನಾವು ನಮ್ಮ ಒಂದು ಟೈಮ್ ಮತ್ತು ಎನರ್ಜಿ ಏನು ನಮ್ಗೆ ಭಗವಂತ ಕೊಟ್ಟಿದ್ದಾನೆ, ಅದನ್ನೆರಡನ್ನು ನಾವು ಸರಿಯಾಗಿರೋ ರೀತಿನಲ್ಲಿ ನಾವು ಅದನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಟೈಮ್ ಅಂಡ್ ಎನರ್ಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಡಿವೋಷನಲ್ ಸರ್ವಿಸ್. ನಾವು ಸರಿಯಾಗಿ ನಮ್ಮ ಟೈಮ್ ಅನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು. ಅದಕ್ಕೆ ಪ್ರಭುಪಾದ ಅಷ್ಟು ಚೆನ್ನಾಗಿರೋ ಟೈಮ್ ಟೇಬಲ್ ಹಾಕೊಟ್ಟಿರೋದು, ಸ್ಪಿರಿಚುವಲ್ ಟೈಮ್ ಟೇಬಲ್. ಸೊ ಅದನ್ನ ನಾವು ಪಾಲಿಸ್ತಾ ಹೋಗ್ತಿದ್ದಂಗೆನೆ ನಾವು ನಮ್ಮ ಒಂದು ದಿನಚರ್ಯದಲ್ಲಿ ಎಲ್ಲವನ್ನು ಸಾಧನೆ ಮಾಡ್ಕೊಂಡು ಹೋಗ್ಬಹುದು. ನಮ್ಗೆ ರೀಡಿಂಗಿಗೂ ಟೈಮ್ ಸಿಗುತ್ತೆ, ಭಕ್ತಿಯುತ ಸೇವೆ ಮಾಡೋದಕ್ಕೂ ಟೈಮ್ ಸಿಗುತ್ತೆ, ನಮ್ ಚಾಂಟಿಂಗ್ ಟೈಮ್ ಸಿಗುತ್ತೆ, ಜ್ಞಾನವನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ಳೋ ಅಂತ ಟೈಮ್ ಸಿಗುತ್ತೆ. ಸೊ ಆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ತಿನ್ನೋದ್ರಿಂದ ನಮ್ಗೆ ಏನ್ ಎನರ್ಜಿ ಸಿಗುತ್ತೆ ಅದನ್ನು ತಿರ್ಗಾ ಅವನ ಒಂದು ಇದಕ್ಕೇನೆ ಸೇವೆನಲ್ಲೇ ಅದನ್ನ ತೊಡಗಿಸ್ಕೊಂಡು ಹೋಗ್ಬೋದು. ಸೊ ಟೈಮ್ ಅಂಡ್ ಎನರ್ಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಹೌ ವಿ ಯೂಟಿಲೈಸ್ ಇಟ್. ಸೊ ನಾವು ಸರಿಯಾಗಿ ಅದನ್ನ ಯೂಟಿಲೈಸ್ ಮಾಡ್ಬೇಕು. ಸೊ ಇವಾಗ ತುಂಬಾ ನಮ್ಗೆ ಟೆಂಪ್ಟ್ ಮಾಡೋದೇನು, ಇವಾಗ ನಮ್ಮ ಕೈಯಲ್ಲಿರೋ ಮೊಬೈಲ್ ಅಲ್ವಾ. ಎಷ್ಟೊಂದ್ಸಲಿ ನಾವು ನೋಡ್ತೀವಿ, ಲೆಕ್ಚರ್ ಕೇಳ್ತಾ ಇರ್ತೀವಿ, ಬಟ್ ಸ್ಟಿಲ್ ನಮ್ಮ ಮೈಂಡ್ ಏನ್ ಮೆಸೇಜ್ ಬಂದಿದ್ಯೋ, ಏನ್ ಮಾಡಿದಾರೋ, ಅವ್ರು ಏನ್ ಕಳ್ಸಿದ್ದಾರೆ, ಇವ್ರೇನ್ ಕಳ್ಸಿದ್ದಾರೆ. ಇವಾಗಂತೂ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅದೆಲ್ಲಾನು ನಮ್ಮನ್ನ ತುಂಬಾ ತುಂಬಾ ಸೆಳೆಯುತ್ತೆ ಅಲ್ವಾ.
ಸೊ ಅದನ್ನ ನಾವು ಸರಿಯಾಗಿರೋ ರೀತಿನಲ್ಲಿ ನಾವು ಅದನ್ನ ಉಪಯೋಗಿಸ್ಕೊಂಡಾಗ ಅದು ನಮಗೆ ಎನರ್ಜಿ ಕೊಡುತ್ತೆ. ಸೊ ಎಷ್ಟೊಂದ್ ಲೆಕ್ಚರ್ಸ್ ಇದೆ, ಎಷ್ಟೊಂದ್ ಸಂಕೀರ್ತನೆಗಳಿದೆ. ಆ ಅದು ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾವು ಯಾವಾಗ ಬೇಡದೇ ಇರೋ ವಿಚಾರಗಳನ್ನ ನೋಡ್ತಾ ಹೋಗ್ತೀವಿ ಯೂಟ್ಯೂಬ್ ಅಲ್ಲಿ. ನೀವು ಒಂದು ಗಮನಿಸಿರ್ಬೋದು, ಯೂಟ್ಯೂಬ್ ಅಲ್ಲಿ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ತಲ್ಲ ಅದು. ಸೊ ಅವಾಗ ಏನ್ ಮಾಡತ್ತೆ ಅದು, ಒಂದು ನಾವ್ ಯಾವ್ದ್ರ ಬಗ್ಗೆ ನೋಡ್ತಾ ಇರ್ತೀವೋ ನಮ್ಗೆ ಅದೇ ರಿಲೇಟೆಡ್ ಸೈಟ್ಸ್ ಅನ್ನ ಅದು ಪೋಸ್ಟ್ ಮಾಡ್ತಾ ಹೋಗುತ್ತೆ. ನಾನು ಇವಾಗ ಬರೀ ಕುಕಿಂಗ್ ಅಲ್ಲಿ ನೋಡ್ತಾ ಇದ್ರೆ ಅಡುಗೆಗಳನ್ನ ಮಾಡೋದ್ ಹೇಗೆ, ಮಾಡೋದ್ ಹೇಗೆ ಅಂತ ಅದನ್ನ ನೋಡ್ತಾ ಇದ್ರೆ ಬರೀ ಅದೇ ತರದ್ ಪೋಸ್ಟ್ ಗಳನ್ನೇ ಅದು ಹಾಕ್ತಾ ಇರುತ್ತೆ. ಸೊ ಅಥವಾ ನಾವು ಬೇಡದಿರೋ ಇವಾಗ ಬಾಲಿವುಡ್ ನಮ್ಮ ಸ್ಯಾಂಡಲ್ವುಡ್ದು ಎಲ್ಲಾರ್ದು ಹೀರೋಯಿನ್ಗಳದ್ದು ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ನಮ್ಗೆ ಆಸಕ್ತಿ ಇದ್ರೆ ನಾವು ಅದನ್ನ ನೋಡ್ತಾ ಇದ್ರೆ ಅದ್ರ ಬಗ್ಗೆನೇ ಅದು ಜಾಸ್ತಿ ಪೋಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಹೀಗೆ ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಯೂಟ್ಯೂಬ್ ಅನ್ನ ನಾವು ಇವಾಗ ನೋಡ್ಬೋದು, ಕಂಟ್ರೋಲ್ ಮಾಡ್ತಾ ಇರುತ್ತೆ ಅದು. ಸೊ ಹಾಗೇನೆ ನಮ್ಮ ಮೈಂಡ್ನು ಇದೊಂದು ಸ್ಟೋರೇಜ್ ಪ್ಲೇಸ್ ಅದು. ನಮ್ಮ ಥಾಟ್ಸ್ ಅನ್ನೆಲ್ಲಾನು ಅದು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಅದಕ್ಕೆ ಅದೇ ನಾವ್ ಯಾವಾಗ ಯಾವ್ದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆನೇ ಅದು ತುಂಬಾ ತಿರ್ಗಾ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಂಗೇನೆ ನಾವು ಇವಾಗ ಟೆಂಪ್ಟೇಷನ್ಸ್ ಆ ಟೆಂಪ್ಟೇಷನ್ಸ್ ಅನ್ನ ಇವಾಗ ನನ್ಗೆ ಏನೋ ಒಂದು ತುಂಬಾ ಬಂಗಾರದ ಮೇಲೆ ಇಷ್ಟನೋ ಅಥವಾ ಸೀರೆ ಮೇಲೆ ಇಷ್ಟನೋ ಅಥವಾ ಒಂದು ಮನೆ ಕಟ್ಕೋಬೇಕು ಅಂತ ಆಸೆ ಇದೆಯೋ, ನಮ್ಮ ಆಸೆಗಳು ಯಾವ್ಯಾವ ತರ ಇದೆ ನಮ್ಮ ಮನಸ್ಸುನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ನಾವು ಆಚೆ ಬರ್ಬೇಕು, ನಾವು ಭಗವಂತನ ಪಾದದ ಹತ್ರ ಯಾವಾಗ ಹೋಗ್ಬೇಕು ಅವಾಗ ನಮ್ಗೆ ಈ ಭೌತಿಕ ಜಗತ್ತು ಇಷ್ಟೇನೆ, ನಾವು ಇಷ್ಟು ದಿನ ಇರೋದಿಲ್ಲ, ಇದ್ರಲ್ಲಿ ಎಷ್ಟೇ ಸೇಕರಣೆ ಮಾಡಿ ಇಟ್ಕೊಂಡ್ರು ಅದನ್ನ ನನ್ ಪ್ರಯೋಜನ ಇಲ್ಲ, ಎಲ್ಲವನ್ನು ನಾನು ಇಲ್ಲಿ ಬಿಟ್ಟು ಹೋಗ್ಬೇಕು. ಸೊ ನಾನು ಇದ ತಲೆ ಕೆಡಿಸ್ಕೋಬಾರ್ದು ಇದ್ರ ಬಗ್ಗೆ. ನಾನ್ ನಾನ್ ದಾಸರು ಹೇಳಿರೋ ಹಾಗೆ ನನ್ನ ಮನೆ ಅಲ್ಲಿದೆ, ಇಲ್ಲಿ ಬಂದೆ ಸುಮ್ಮನೆ. ಸೊ ಅದನ್ನ ನಾವು ಸರಿಯಾಗಿ ಯೋಚನೆ ಮಾಡ್ಕೊಂಡು ನಾವ್ ಏನೇ ಆಕ್ಟಿವಿಟೀಸ್ ಮಾಡ್ತೀವಿ ಅದಕ್ಕೆ ಲಿಂಕ್ ಮಾಡ್ತಾ ಹೋದಾಗ ಮಾತ್ರ ನಮ್ಮ ಮನಸ್ಸನ್ನು ಸರಿಯಾಗಿರೋ ದಾರಿನಲ್ಲಿ ಅದನ್ನ ಟೇಮ್ ಮಾಡ್ಬೋದು ಅಲ್ವಾ. ಸೊ ಅದಕ್ಕೆ ನಮ್ಮ ವಿಚಾರಧಾರಣೆಗಳು ಯಾವ ರೀತಿ ನಾವು ಬೆಳೆಸ್ಕೋತೀವೋ ಆ ರೀತಿ ನಾವು ನಮ್ಮ ನೆಕ್ಸ್ಟ್ ಸ್ಟೆಪ್ ಅದಾಗಿರುತ್ತೆ. ಸೊ ನಾವು ಯೋಚನೆ ಮಾಡಿ ನಮ್ಮ ಮನಸ್ಸನ್ನು ಯಾವ ರೀತಿ ಬೆಳೆಸ್ಕೋತೀವಿ ಆ ರೀತಿ ಅದು ನಮ್ಮನ್ನ ಆ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಯಾವಾಗ್ಲೂ ಅಸೋಸಿಯೇಷನ್ ಆಫ್ ಡಿವೋಟೀಸ್ ಜಾಸ್ತಿ ಮಾಡ್ಕೊಂಡಾಗ ನಾವು ಭಕ್ತರು ಹೇಗ್ ಮಾಡ್ತಾ ಇದ್ದಾರೆ, ಭಕ್ತರು ಎಲ್ಲಿ ಹೋಗ್ತಾ ಇದ್ದಾರೆ, ಅವರು ಏನೇನು ತರ ಸೇವೆಗಳನ್ನ ಮಾಡ್ತಿದ್ದಾರೆ. ಸೊ ನನ್ನ ಮನಸ್ಸು ಅವಾಗ ಅದ್ರ ಕಡೆಗೆ ಹೋಗತ್ತೆ. ಸೊ ಅದನ್ನೇ ಮಾಡಕ್ಕೆ ಇಷ್ಟಪಡುತ್ತೆ. ಸಂಡೇ ಆದ್ರೆ ನಾನ್ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿರೋ ಭಕ್ತರನ್ನ ನೋಡ್ಬೇಕು, ಅವ್ರು ಏನೇನ್ ಮಾಡ್ತಾ ಇದಾರೆ, ಅವ್ರು ಮಾಡೋ ಸೇವೆನಲ್ಲಿ ನಾನು ಭಾಗಿಯಾಗ್ಬೇಕು ಅನ್ನೋ ಒಂದು ಭಾವನೆಗಳು, ವಿಚಾರಗಳು ನನ್ನ ಮನಸ್ಸಲ್ಲಿ ಬರ್ತಾ ಹೋಗುತ್ತೆ. ಸೊ ನಾವ್ ನೋಡ್ದಂಗೆ ಯಾವಾಗ್ಲೂ ಅದ್ರಲ್ಲೇನ್ ತಪ್ಪಿದೆ ಅಂತ ಹೇಳ್ತಿಲ್ಲ, ಬಟ್ ಭೌತಿಕ ಜಗತ್ತಲ್ಲಿ ತುಂಬಾ ವಿಚಾರಗಳಿದೆ, ಬಟ್ ಅದು ನಮಗ್ ಬೇಕಿಲ್ಲ ಅಷ್ಟೇ ಅಲ್ವಾ. ಅದು ಒಂದು ವಯಸ್ಸಾದ್ಮೇಲೆ ಅದೆಲ್ಲ ಇವಾಗ ನಾವು ಓದಿರೋದೇ ನಮ್ಗೆ ಎಷ್ಟೊಂದು ನಮ್ಗೆ ಹೆಲ್ಪ್ ಆಗ್ತಾ ಇರಲ್ಲ ಅಲ್ವಾ. ನಾನು ಅದೇ ಒಂದ್ ಕ್ಲಾಸಲ್ಲಿ ಅವತ್ತು ಭಕ್ತಿ ವೃಕ್ಷದಲ್ಲಿ ಹೇಳ್ತಾ ಇದ್ದೆ, ABCD ಓದಿದೀವಿ, ಬಟ್ ಅದಕ್ ರಿಲೇಟೆಡ್ ಆಗಿ ಬರೋ ಲೈನ್ಸು, ಪ್ಯಾರಾಗ್ರಾಫ್ಸು, ಟಾಪಿಕ್ಸು ಅದನ್ನೆಲ್ಲದನ್ನು ನಮ್ಗೆ ಯಾವ್ದು ಬೇಕು ನಾವ್ ಅದನ್ನ ಸೆಲೆಕ್ಟ್ ಮಾಡ್ಬೇಕು ಅಷ್ಟೇ. ಎಲ್ಲಾದ್ರಲ್ಲೂ ನಾವು ಬರ್ದು ಇಟ್ಕೊಂಡು ಎಷ್ಟೊಂದು ವಿಚಾರಗಳನ್ನ ತುಂಬಿಸ್ಕೊಳಕ್ ಆಗೋದಿಲ್ಲ ನಮ್ಗೆ. ನಮಗ್ ಯಾವ್ದು ವಿಚಾರಗಳು ಇಂಟ್ರೆಸ್ಟ್ ಇದೆಯೋ ಅದನ್ನ ಮಾತ್ರ ನಾವು ತಗೊಂಡು ಓದ್ಬೇಕಾಗತ್ತೆ. ಸೊ ಹಾಗೆ ನನ್ನ ಮೈಂಡ್ ನಾನು ಡೆವಲಪ್ ಮಾಡ್ಕೋಬೇಕು. ಸೊ ಈ ಒಂದು ಯಾವ್ದೋ ಇದ್ರಲ್ಲಿ ನನ್ನ ಕೇಳಿಸ್ಕೊತಾ ಇದ್ದೆ, ಅದ್ರಲ್ಲಿ ಹೇಳ್ತಾ ಇದ್ರು ಇವಾಗ ನಮ್ದು ಗಮನ ಯಾವ ತರ ಆಗೋಗಿದೆ ಅಂತಂದ್ರೆ, ಕಾನ್ಸಂಟ್ರೇಷನ್ ಒಂದು ವಿಚಾರದಲ್ಲಿ ಕಾನ್ಸಂಟ್ರೇಷನ್ ಮಾಡೋ ಅಂತ ಒಂದು ಸ್ಕೇಲ್ ಏನಿರತ್ತೆ ಅದು ತುಂಬಾ ಕಮ್ಮಿ ಆಗ್ತಾ ಇದೆ ಅಂತೆ. 2007 ಅಲ್ಲೋ ಏನೋ ಅವ್ರು ಹೇಳ್ತಾ ಇದ್ರು,
ಆವಾಗ ಮನುಷ್ಯನ ಒಂದು ಗಮನ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆ 10 ಸೆಕೆಂಡ್ಸ್ ಇರ್ತಾ ಇತ್ತಂತೆ. ಅಂದ್ರೆ 10 ಸೆಕೆಂಡ್ಸ್ ಆದ್ಮೇಲೆ ಗಮನ ಬೇರೆ ಕಡೆ ಹೊಟ್ಟೋಗೋದಂತೆ. ಒಂದ್ ಕಡೆ ಕೇಂದ್ರೀಕೃತವಾಗಕ್ಕೆ ಅದು 10 ಸೆಕೆಂಡ್ಸ್ ವರ್ಗೂ ಮಾಡ್ಬೋದಾಗಿತ್ತು. ಬಟ್ ಇವಾಗ ಬರ್ತಾ ಬರ್ತಾ ಸರ್ವೆನಲ್ಲಿ ನೋಡಿದಾಗ ನಮ್ಮ ಒಂದು ಗಮನ ಕಾನ್ಸಂಟ್ರೇಷನ್ ಆನ್ ಸಮ್ ಪರ್ಟಿಕ್ಯುಲರ್ ಥಿಂಗ್ಸ್ ಎಷ್ಟು ಹೊತ್ತಿರಬಹುದು, ಬರೀ ಇವಾಗ ಅದು 7 ಸೆಕೆಂಡ್ಗೆ ಆಗೋಗಿದೆ. ಅಷ್ಟು ಮೈಂಡು ಏನು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ನಮ್ಮನ್ನ ಟ್ರಿಗರ್ ಮಾಡ್ತಾ ಇರುತ್ತೆ. ನಮ್ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗೋದಿಲ್ಲ ಯಾವ್ದ್ರ ಮೇಲೂನುವೆ. ಸೊ ಮನುಷ್ಯಂದು ಅಷ್ಟು ಇನ್ನು ಕೆಳಗೆ ಇಳಿದ್ಬಿಟ್ಟಿದ್ಯಂತೆ. ಅದೇ ಗೋಲ್ಡ್ ಫಿಶ್ ಅಂತ ಒಂದು ಇದಿದೆಯಲ್ಲ, ಅದ್ರದ್ದು ಟೈಮು 9 ಸೆಕೆಂಡ್ಸ್ ಅಂತೆ. ಅದು ನೀವು ನೋಡಿರ್ಬೋದು ಅಕ್ವೇರಿಯಂ ಅಲ್ಲಿ ಒಂದೊಂದ್ ಮೀನುಗಳು ಎಷ್ಟೊತ್ತು ಹಾಗೇ ನಿಂತಿರುತ್ತೆ. ಅಂದ್ರೆ ಅದ್ರ ಗಮನ ಬೇರೆ ಎಲ್ಲೋ ಇರುತ್ತಲ್ಲ, ಅದು ಗಮನ ಸೆಳೆದಿರೋದು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದಕ್ಕೆ, ಅದು ಡಿವಿಯೇಟ್ ಆಗಕ್ಕೆ ಅದು ತುಂಬಾ ಟೈಮ್ ಬೇಕಂತೆ ಅದಕ್ಕೆ. ಸೊ ನಾವ್ ಇನ್ನೂ ಆ ಮೀನಿಗಿಂತ ತುಂಬಾ ಅಧ್ವಾನ ಆಗೋಗ್ತಾ ಇದೀವಿ ಅಂತ ಅವರು ಹೇಳ್ತಾ ಇದ್ರು. ಕುಚ್ ಕರ್ನೆ ಕಿ ಜರೂರತ್ ನಹೀ ಹೈ, ಐಸೆ ಹಿ ಹೋ ಜಾತಾ ಹೈ ಅಂತ ಹೇಳ್ತಾ ಇದ್ರು ಅವರು. ಅಂದ್ರೆ ನಾವೇನು ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಹಾಗಾಗೆ ಆಗೋಗ್ತಾ ಇದೆ ಅಂತ. ಅದು ನನ್ಗೆ ಒಂದ್ ಸ್ವಲ್ಪ ಇದು ಅನ್ಸ್ತು. ನಾವು ಮಾಡದೇ ಇದ್ರು ಕೆಲ್ಸಗಳಾಗ್ತಾ ಇರತ್ತೆ. ಅಂದ್ರೆ ಎಷ್ಟೊಂದ್ ಎಕ್ಸಾಂಪಲ್ ಇದೆ ನಮ್ ಲೈಫ್ ಅಲ್ಲೇ ಅಲ್ವಾ. ನಾವ್ ಅನ್ಕೊಂಡೇ ಇರೋದಿಲ್ಲ, ಬಟ್ ಅದೇ ಆಗೋಗುತ್ತೆ. ಸೊ ಅದನ್ನ ನಾವೆಲ್ಲ ಏನ್ ಅಂತೀವಿ, ಓ ಕರ್ಮಾನುಸಾರ ಆಯ್ತು ಅಂತ. ಬಟ್ ನಾವು ನಮ್ ವಿಚಾರ ಧಾರೆಗಳಿಂದಾನ ನಾವು ಒಂದು ಥಾಟ್ ಪ್ರೋಸೆಸ್ ಇಂದ ನಮ್ಮ ಮನಸ್ಸಿನ ಮೇಲೆ ಅದು ಅಷ್ಟು ಪ್ರಭಾವ ಬೀರುತ್ತೆ ಅಂತಂದ್ರೆ, ನಾವಿವಾಗ ಒಂದು ಕೆಲಸ ಮಾಡೋವಾಗ ಅದ್ರ ಮೇಲ್ ತೋರ್ಸೋ ಅಂತ ಕಾನ್ಸಂಟ್ರೇಷನ್, ಅದ್ರ ಮೇಲೆ ಒಂತ ಗ್ರಹಿಸ್ಕೊಳ್ಳೋ ಅಂತ ಶಕ್ತಿ, ಅದೆಲ್ಲವನ್ನು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ತುಂಬಾ ಡಿವೋಟಿ ಆಗಿದ್ರೆ, ತುಂಬಾ ಸರೆಂಡರ್ ಆಗಿದ್ರೆ ನಾವು ಮಾತ್ರ ಈ ಒಂದು ಸ್ಟೇಟ್ಮೆಂಟ್ ಅಪ್ಲಿಕೇಬಲ್ ಆಗತ್ತೆ. ಕುಚ್ ಕರ್ನೆ ಕಾ ಜರೂರತ್ ನಹೀ ಹೈ, ಸಬ್ ಕುಚ್ ಐಸೆ ಹಿ ಹೋ ಜಾತಾ ಹೈ. ಬಟ್ ನಾವು ಇವಾಗ ಯಾವಾಗ ಈ ಮೆಟೀರಿಯಲಿಸ್ಟಿಕ್ ಆಧ್ಯಾತ್ಮಿಕ ಈ ಭೌತಿಕ ಜಗತ್ತಲ್ಲಿ ಇದೀವಿ, ಆವಾಗ ನಮ್ಮ ಶ್ರಮಾನೂ ಇರ್ಬೇಕು. ನನಗ್ ಏನ್ ಬೇಕೋ ಅದ್ರ ಮೇಲೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು, ಅದ್ರ ಮೇಲೆ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡ್ಬೇಕು. ಆ ಒಂದು ಶಕ್ತಿಯನ್ನು ನಾನು ಮೀರಿ ಅರ್ಥ ಮಾಡ್ಕೊಂಡು ಅದನ್ನ ನನ್ನ ದಿನನಿತ್ಯ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು. ಆವಾಗ್ಲೇ ಆ ಒಂದು ಕೆಲಸವನ್ನು ನಾವು ಮಾಡ್ತಾ ಇರೋ ರೀತಿ, ಅದ್ರ ಮೇಲಿರೋ ನೀತಿ, ಇದೆಲ್ಲವನ್ನು ನೋಡಿ ಭಗವಂತ ನಮ್ಗೆ ಇದ್ ಕೊಡ್ತಾನೆ ಅಲ್ವಾ. ಆ ದಿಕ್ಕಲ್ಲಿ ಹೋಗೋವಂಗೆ ನಮ್ಗೆ ಪ್ರೋತ್ಸಾಹ ಕೊಡ್ತಾನೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ ಶ್ರಮಾನೂ ಇರ್ಬೇಕು. ನಾವು ದಾಮೋದರ ಇದ್ರಲ್ಲಿ ಕೇಳಿದ್ವಿ, 2 ಇಂಚು ಯಾಕೆ ಯಾವಾಗ್ಲೂ ಕಮ್ಮಿ ಬರ್ತಾ ಇತ್ತು ಯಶೋಧ ಮಾತೆ ಭಗವಂತನ ಕಟ್ಟಾಕುವಾಗ. ಯಾಕೆ ಅಂದ್ರೆ ಒಂದು ಅವನ ಮರ್ಸಿ ಇರ್ಬೇಕು, ಭಗವಂತನ ಕೃಪೆ ಮತ್ತೆ ನಮ್ಮ ಒಂದು ಶ್ರಮ ಎರಡು ಇದ್ದಾಗ ಮಾತ್ರ ನಾವು ಸರಿಯಾಗಿರೋ ದಿಕ್ಕಲ್ಲಿ ಹೋಗಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನನ್ ಮನ್ಸು ಬಂದಿದ್ದಂಗ್ ನಾನ್ ಮಾಡ್ತಾ ಹೋಗ್ತೀನಿ ಅಂದ್ರೆ ಅದಕ್ಕೆ ಎಂಡೇ ಇಲ್ಲ. ಆಮೇಲೆ ನಾವು ರಿಪೆಂಟ್ ಮಾಡ್ಬೇಕಾಗತ್ತೆ, ಗಿಲ್ಟ್ ಕಾಡಕ್ ಸ್ಟಾರ್ಟ್ ಆಗತ್ತೆ ಅಲ್ವಾ. ಅದಕ್ಕೆಲ್ಲ ನಾವು ಚಾನ್ಸೇ ಕೊಡ್ಬಾರ್ದು ಅದಕ್ಕೆ. ಸೊ ನಮ್ಮ ಇಂಟೆಲಿಜೆನ್ಸ್ ಯಾವುದು, ನಮ್ಮ ಮನಸ್ಸಿಗಿಂತ ಮೇಲ್ ತರಬೇಕು ನಮ್ಮ ಇಂಟೆಲಿಜೆನ್ಸ್ ಅನ್ನ. ಸೊ ಮನಸ್ಸಿನ ಕೆಳಗಡೆ ಇಟ್ಕೋಬಾರ್ದು ಇಂಟೆಲಿಜೆನ್ಸ್ ನ, ಮನಸ್ಸಿನ ಮೇಲ್ ಇಟ್ಕೊಂಡು ಯೋಚನೆ ಮಾಡ್ಬೇಕು. ಇದು ಮಾಡೋದು ಸರಿನಾ ತಪ್ಪಾ, ಇದು ರೀತಿನಾ ನೀತಿನಾ, ಇದು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಎಂಡ್ ಪ್ರಾಡಕ್ಟ್ ಅಂದ್ರೆ ಎಂಡ್ ರಿಸಲ್ಟ್ ಏನ್ ಸಿಗತ್ತೆ, ಅದೆಲ್ಲ ನಾವು ವಿಚಾರ ಮಾಡುವಾಗ ಮಾತ್ರ ನಮ್ಮ ಈ ಏನೋ ಪ್ರಲೋಭನೆಗಳು ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ನಮಗೆ ಒಂದು ಸರ್ಕಲ್ ಹಾಕೋಬೇಕು. ನನ್ನ ಟೆಂಪ್ಟೇಷನ್ಸ್ಗೆ ಅವಶ್ಯಕತೆ ಇಲ್ಲಿ ಇಲ್ಲ, ನನ್ನ ಇಂದ್ರಿಯಗಳಿಗೆ ಇದಿಷ್ಟು ಸಾಕು, ಇದಿಷ್ಟು ಮಾತ್ರ ನಾನು ಮಾಡಬೇಕು. ಸೊ ಇಂಪಾರ್ಟೆಂಟ್ ಇಸ್
ಚಾಂಟಿಂಗ್ ಆಫ್ ದ ಹೋಲಿ ನೇಮ್. ಕಾನ್ಸಂಟ್ರೇಟ್ ಅಂದ್ರೆ ನೀವು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಂಡು ಜಪವನ್ನು ಮಾಡ್ತಾ ಇದ್ದಾಗ ಮನಸ್ಸು ಹೋಗುತ್ತೆ ಆ ಕಡೆ ಈ ಕಡೆ, ಬಟ್ ಆ ಮನಸ್ಸನ್ನು ವಾಪಸ್ ತರ್ಬೇಕು. ಏನ್ ಮಾಡ್ತಾ ಇದೀಯ ನೀನು, ಯಾಕೆ ಇದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಇವಾಗ ಇಲ್ಲಿ ಫೋಕಸ್ ಮಾಡು, ಇನ್ನು ಆಮೇಲೆ ಅದನ್ನ ಆ ವಿಚಾರಗಳು ಏನ್ ಬರ್ತಾ ಇದೆಯೋ ಅದ್ರ ಮೇಲೆ ಆಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ನಮ್ಮ ಮನಸ್ಸಿಗೆ 100 ಸಲಿ 1000 ಸಲಿ 1,00,000 ಸಲಿ ನಮ್ಮನ್ನ ಡಿವಿಯೇಟ್ ಮಾಡಕ್ಕೆ ಪ್ರಯತ್ನ ಪಡುತ್ತೆ. ಬಟ್ ನಾವು ಅದನ್ನ ವಾಪಸ್ ತರಬೇಕು. ನಾನು ಇವಾಗ ಈ ಕೆಲಸ ಮಾಡ್ತಾ ಇದ್ದೀನಿ, ಇದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡೋಣ. ಸೊ ಅವಾಗ ನಮಗೆ ಒಂದು ದಿಕ್ಕು ಸಿಗುತ್ತೆ, ಒಂದು ಗೋಲ್ ಸಿಗುತ್ತೆ. ಆ ಗೋಲ್ಗೆ ರೀಚ್ ಆಗಕ್ಕೆ ನಮ್ಗೆ ಮಾರ್ಗ ಸುಲಭವಾಗ್ತಾ ಹೋಗುತ್ತೆ. ಸೊ ನಾವ್ ಯಾವ್ದಕ್ಕೆ ಜಾಸ್ತಿ ಅಟ್ರಾಕ್ಟ್ ಆಗ್ಬಾರ್ದು. ವಿ ಶುಡ್ ಗೆಟ್ ಅಟ್ರಾಕ್ಟೆಡ್ ಟು ದ ಅಟ್ರಾಕ್ಟಿವ್, ದ ಹೋಲ್ ಅಟ್ರಾಕ್ಟಿವ್. ಯಾರು ಫುಲ್, ಹೂ ಇಸ್ ದ ಆಲ್ ಅಟ್ರಾಕ್ಟಿವ್? ಭಗವಂತ ಅಲ್ವಾ? ಹಾ, ಕೃಷ್ಣ. ಸೊ ಅವನಿಗೆ ನಾವು ಅಟ್ರಾಕ್ಟ್ ಆಗ್ಬೇಕು ಹೊರತು ಈ ಭೌತಿಕ ಪ್ರಪಂಚದಲ್ಲಿ ಇರೋ ಅಂತ ನಮ್ಮ ತಾಪತ್ರಯಗಳಿಗಾಗ್ಲಿ ಅಥವಾ ನಮ್ಮ ಒಂದು, ನಾವು ಯಾವಾಗ್ಲೂ ನಮ್ಮನ್ನ ನಾವು ತುಂಬಾ ಪಾವಂ 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 ಅಂತ ಹೇಳ್ಕೊತೀವಿ ನಾವು ಅಲ್ವಾ? ಅಯ್ಯೋ ನನ್ಗೆ ಹಿಂಗಾಯ್ತಲ್ವಾ, ನಮ್ಮನ್ನ ನಾವೇ ತುಂಬಾ ಇದ್ ಮಾಡ್ಕೋತೀವಿ. ಸೊ ಆತರ ಮಾಡ್ಕೊಳ್ದೆ, ಎಸ್ ಐ ಹ್ಯಾವ್ ಟು ಡೂ ದಿಸ್, ನಾನು ಇದನ್ ಮಾಡ್ಲೇಬೇಕು ಅಂತ ನಾವ್ ಯಾವಾಗ ಎಚ್ಚೆತ್ಕೊಂಡು ನಾವು ನಮ್ಮ ಕೆಲಸಗಳನ್ನ ಸರಿಯಾಗಿರೋ ಯೋಚನೆಗಳಿಂದ ಮಾಡ್ತಾ ಹೋಗ್ತೀವಿ, ಖಂಡಿತ ಭಗವಂತ ನಮ್ಮ ಕೈ ಹಿಡಿದು ನಡೆಸ್ಕೊಂಡು ನಮ್ಮನ್ನ ಅವನ ಹತ್ರ ಕರ್ಕೊಂಡು ಹೋಗೋದ್ರಲ್ಲಿ ಸಂಶಯನೇ ಇಲ್ಲ. ಸೊ ವಿ ಶುಡ್ ಗೆಟ್ ಅಟ್ರಾಕ್ಟೆಡ್ ಟು ದ ಆಲ್ ಅಟ್ರಾಕ್ಟಿವ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವನಿಗೆ ಯಾವಾಗ ನಾವು ಅಟ್ರಾಕ್ಟ್ ಆಗ್ತೀವೋ ಬೇರೆ ಇದಕ್ಕೆ ಯಾವ್ದಕ್ಕೂ ನಾವು ಅಟ್ರಾಕ್ಟ್ ಆಗದೇ ಇಲ್ಲ ಜಾಸ್ತಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವ್ ಇದೆಲ್ಲ ಸುಮ್ನೆ ತಿರ್ಗಾ ಜ್ಞಾನ, ಇಂಟೆಲಿಜೆಂಟ್ ಆಗಿ ನಾವು ಮಾತಾಡೋದಿಕ್ಕೆ ಎಲ್ಲದಕ್ಕೂ ಇದು ತುಂಬಾ ಚೆನ್ನಾಗಿರತ್ತೆ. ಬಟ್ ಅದನ್ನ ಪ್ರಾಕ್ಟೀಸ್ ಮಾಡೋದಿಕ್ಕೆ ನಮ್ಗೆ ಸರೆಂಡರ್ ಅಂಡ್ ಹಂಬಲ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವ್ ಅದಕ್ಕೆ ನಮ್ಗೆ ಏನಂತ ಹೆಸರು ಕೊಡ್ತಾರೆ? ದಾಸ ದಾಸಿ ಅಂತ ಹೆಸರು ಕೊಡ್ತಾರೆ ಅಲ್ವಾ? ಏನಾದ್ರ ಅರ್ಥ? I should be the servant of what? Not for the temptations, but for Krishna. I should be tempted to go to the temple. ನಾನು ಟೆಂಪ್ಟ್ ಆಗ್ಬೇಕು ನನ್ಗೆ. ಅಲ್ಲಿ ಪ್ರಸಾದ ಎಷ್ಟ್ ಚೆನ್ನಾಗಿರುತ್ತೆ, ಇವತ್ತು ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಆ ಒಂದು ಇದನ್ನ ನೋಡ್ಬೇಕು ನಾನು. ಅಲ್ಲಿ ಹೋಗಿ ನಾನು ಹಾಡ್ಬೇಕು, ಅಲ್ಲಿ ಹೋಗಿ ನನ್ನ ಭಕ್ತರ ಜೊತೆ, ನನ್ನ ಫ್ರೆಂಡ್ಸ್ ಜೊತೆ ನಾನು ಸೇರ್ಬೇಕು, ಅವ್ರ ಬಗ್ಗೆ ನಾನು ತಿಳ್ಕೋಬೇಕು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಒಂದು ಟೆಂಪ್ಟೇಷನ್ ಇರ್ಬೇಕು ನಮ್ಮ ಮನ್ಸಲ್ಲಿ. ಆವಾಗ ಮಾತ್ರ ನಾವು ಈ ಬೇರೆ ಆ ಭೌತಿಕ ಜಗತ್ತಿನ ಟೆಂಪ್ಟೇಷನ್ಸ್ ಇಂದ ನಾವು ಆಚೆ ಇರ್ಬೋದು. ಸೊ ಯಾವಾಗ ನಾವು ಆಲ್ ಅಟ್ರಾಕ್ಟಿವ್ ಭಗವಂತನ ನಾವು ಅಟ್ರಾಕ್ಟ್ ಆಗ್ತಾ ಹೋಗ್ತೀವಿ, ನಮ್ ಟೈಮ್ ಅಂಡ್ ಎನರ್ಜಿ ಅವನ್ ಜೊತೆ ಜಾಸ್ತಿ ಸ್ಪೆಂಡ್ ಮಾಡಕ್ಕೆ ನಮ್ಗೆ ಮನಸ್ಸು ಬರುತ್ತೆ. ಆ ಮನಸ್ಸೇ ಎಲ್ಲದಕ್ಕೂ ಕಾರಣ ಅಲ್ವಾ? ಸೊ ಆಸೆ ಇರ್ಬೇಕು ನಮ್ಗೆ ಏನಂತ, ಭಗವಂತನ ಜೊತೆ ಇರ್ಬೇಕು, ಭಗವಂತನ ಜೊತೆ ಟೈಮ್ ಕಳಿಬೇಕು. ಬುಕ್ಸ್ ಆರ್ ಆಲ್ಸೋ ಭಗವಂತ. ಪ್ರಭುಪಾದ್ ಬುಕ್ಸ್ ಏನಕ್ಕೆ ತುಂಬಾ ಸಣ್ಣ ಬುಕ್ಸ್ ಬರ್ದಿದ್ದಾರೆ, ಅದನ್ನೆಲ್ಲ ನಮ್ಗೆ ದಪ್ಪ ಬುಕ್ ಇಟ್ಕೊಂಡ್ಬಿಟ್ರೆ, ಇವಾಗ ನಮ್ಮ ಅತ್ತೆ ಹೇಳ್ತಾ ಇದ್ರು ಅವತ್ತು, ಆ ಬುಕ್ ಎತ್ಕೊಳಕ್ಕೂ ನಂಗೆ ಶಕ್ತಿ ಇಲ್ಲ ಅಂತ. ವಯಸ್ಸಾಗ್ತಿದ್ದಂಗೆನೆ ಎಲ್ಲಾನು ಕಷ್ಟ ಆಗೋಗುತ್ತೆ ನಮ್ಗೆ. ಸೊ ಇವಾಗ ಏನೋ ಒಂಚೂರು ಎನರ್ಜಿ ಇದೆ, ಯಾವಾಗ ಏನಾಗತ್ತೆ ನಮಗ್ ಗೊತ್ತಿಲ್ಲ. ಸೊ ಇವಾಗ ಇರೋ ಟೈಮ್ ಅನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು ಅಷ್ಟೇ. ಆ ಟೆಂಪ್ಟೇಷನ್ಸ್ ಅನ್ನ ಭಗವಂತನ ಕಡೆಗೆ ನಾವು ಡೈವರ್ಟ್ ಮಾಡ್ಬೇಕು. ಒಳ್ಳೆ ನನಗೆ ಹಾಕೊಳಕ್ಕೆ ಒಡವೆಗಳಿಷ್ಟಾನ, ಅದನ್ನ ತಂದು ಭಗವಂತನಿಗೆ ಹಾಕಿ. ನನಗೆ ತುಂಬಾ ಒಳ್ಳೆ ಸೀರೆ ಉಟ್ಕೊಳಕ್ ಇಷ್ಟನಾ, ಭಗವಂತನಿಗೆ ಒಳ್ಳೆ ಡ್ರೆಸ್ ಹೊರೀರಿ, ಭಗವಂತನ ಅಲಂಕರಿಸಿ. ಅವಾಗ ಆಟೋಮೆಟಿಕ್ ಆಗಿ ನಮ್ಗೆ ನಮ್ಮ ಒಂದು ಇಂದ್ರಿಯ ಸುಖಗಳ ಭೋಗದಲ್ಲಿ ನಾವು ಇಂಡಲ್ಜ್ ಆಗಕ್ಕೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆ ಟೆಂಪ್ಟೇಷನ್ಸ್ ಅನ್ನ ಪಾಸಿಟಿವ್ ಆಗಿ ತಗೊಂಡು ನಾವು ಭಗವಂತನಿಗೆ ಅದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ. ಆವಾಗ ಮಾತ್ರ ನಮ್ದು ಈ ಭೌತಿಕ ಜಗತ್ತಲ್ಲಿರೋ ಟೆಂಪ್ಟೇಷನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳಿ ಇಲ್ಲಿಗೆ ನನ್ನ ಈ ಪ್ರವಚನ
ಮುಗಿಸ್ತೀನಿ. ಇವತ್ತು ಪ್ರಭುಪಾದದು ಡಿಸಪಿಯರೆನ್ಸ್ ಡೇ. ಸೊ ಎಲ್ಲರೂ ಪಾಪ ಉಪವಾಸ ಇದ್ದೀರಾ ಅಂತ ಅನ್ಕೋತೀನಿ. ಸೊ ಪ್ರಭುಪಾದರನ್ನ ನಾವು ಕೇಳ್ಕೊಳ್ಳೋಣ ಇವತ್ತಿನ ದಿನ ನಮ್ಗೆಲ್ಲರಿಗೂ ಇನ್ನೂ ಶಕ್ತಿ ಕೊಟ್ಟು ಇನ್ನೂ ಭಗವಂತನ ಸೇವೆ ಮಾಡೋ ಅಂತ ಅವಕಾಶ ಮತ್ತೆ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಬೆಳೆಸ್ಕೊಳ್ಳೋ ಹಾಗೆ ಮಾಡಪ್ಪ ಭಗವಂತ. ನಮ್ಮ ಗುರುಗಳು ಹೇಳಿರೋ ಎಲ್ಲಾ ಮಾತುಗಳನ್ನು ನಾವು ಚಾಚು ತಪ್ಪದೆ ಪಾಲಿಸೋದಕ್ಕೆ ಪ್ರಯತ್ನ ಪಡೋದಕ್ಕೆ ಶಕ್ತಿ ಕೊಡಪ್ಪ ಅಂತ ನಾವು ಪ್ರಭುಪಾದರನ್ನ ಕೇಳ್ಕೊಳ್ಳೋಣ. ಓಕೆ, ದಾಮೋದರ ಮಾಸ ಇದು. ಆಮೇಲೆ ಈ ಮಾಸದಲ್ಲಿ ಯಾರು ಚಾಂಟಿಂಗ್ ಮಾಡ್ತಾ ಇದಾರೋ ಒಂದ್ ಸ್ವಲ್ಪ ಜಾಸ್ತಿ ಚಾಂಟಿಂಗ್ ಮಾಡಿ, ಅಥವಾ ಯಾರು ಇನ್ನೂ ಮಾಡಕ್ ಸ್ಟಾರ್ಟ್ ಮಾಡಿಲ್ವೋ ಇವತ್ತಿಂದ ಸ್ಟಾರ್ಟ್ ಮಾಡಿ. ಸೊ ಅದು ನಾವು ಇನ್ನು ಹೆಚ್ಚಿಸ್ತಾ ಹೋಗ್ತಾನೆ ಭಗವಂತ. ಅವಾಗ ಅವನು ನಮ್ಮನ್ನ ಕೈ ಬಿಡೋದಿಲ್ಲ. ಸೊ ಯಶೋಧ ಮಾತೇನ್ ಕೈ ಬಿಟ್ನ ಅವನು ಇಲ್ಲ ಅಲ್ವಾ. ಮತ್ತೆ ನಳಕುವೇರ ಮಣಿಗ್ರೀವನ್ ಕೈ ಬಿಟ್ನ ಇಲ್ಲ. ನಾರದ ಮುನಿಗಳು ಹೇಳಿದ್ದು ಅಂತ ಒಂದು ಮಾತುಗಳನ್ನ ನಡೆಸ್ಕೊಟ್ಟ ಭಗವಂತ. ಹಾಗೆ ಅವನು ಯಾರನ್ನೂ ಬಿಡೋದಿಲ್ಲ. ಸೊ ನಮ್ಮನ್ನು ಅವನು ಬಿಡೋದಿಲ್ಲ ಅಂತ ನಾವು ನಂಬಿ ಅವನ ಪಾದಗಳನ್ನ ಹಿಡಿದು ನಾವು ಎಲ್ಲರೂ ಒಬ್ರನ್ನ ಕೈ ಹಿಡ್ಕೊಂಡು ಮೇಲೆ ಹೋಗೋ ಹಾಗೆ ವಾಪಸ್ ಭಗವಂತನ ಧಾಮಕ್ಕೆ ಹೋಗೋ ಹಾಗೆ ಎಲ್ಲರೂ ಪ್ರಭುಪಾದನ ಮತ್ತೆ ಗುರುಗಳನ್ನ ಮತ್ತೆ ಕೃಷ್ಣನ್ನ ಬೇಡ್ಕೊಳ್ಳೋಣ ಅಂತ ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಏನಾದ್ರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ ಫಾರ್ ದ ವಂಡರ್ಫುಲ್ ಸೆಷನ್. ತುಂಬಾನೇ ಚೆನ್ನಾಗಿತ್ತು. ಎಲ್ಲ ನನ್ಗೆ ಅಪ್ಲೈ ಆಗತ್ತಾ ಅನಿಸ್ತು ಎಲ್ಲರ ಮಧ್ಯೆ. ಯೂಟ್ಯೂಬ್ ಅಲ್ಲಿ ಭಗವಂತನಿಗೆ ಒಂದು ಅಂತ ನೋಡಕ್ ಹೋಗ್ತೀವಿ ರೆಸಿಪಿ, ಅದು ಒಂದು 5-6ರಿಂದ ಎಂಡ್ ಆಗ್ತದ ಕೊನೆಗೆ. ಸೊ ಐ ಡೋಂಟ್ ನೋ ಯಾವ ರೀತಿ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಪ್ಪ, ಇದು ಎಲ್ಲ ನಮ್ಗೆ ಅಪ್ಲೈ ಆಗ್ತಿದೆ ಎಲ್ಲ ಅನ್ಸ್ತು ನನ್ಗೆ. ಎಷ್ಟು ನಾವು ಡಿವೋಷನಲ್ ಇದ್ರಲ್ಲಿ ಇದ್ರು, ಆಧ್ಯಾತ್ಮ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರು, ಸೊ ಮಾಯಾ ಇಸ್ ರಿಯಲಿ ಸ್ಟ್ರಾಂಗ್ ಮಾತಾಜಿ. ಎಷ್ಟು ನಾವು ಈ ಸೋಷಿಯಲ್ ಮೀಡಿಯಾದಲ್ಲಂತೂ ಒಂದೇನಾದ್ರೂ ಒಂದು ಲೆಕ್ಚರ್ ಕೇಳಕ ಏನಕ್ಕಂತ ಹೋಗ್ತೀವಿ, ಬಟ್ ಸಡನ್ಲಿ ಏನೋ ಒಂದ್ ಕಾಣತ್ತೆ, ಎಸ್ ನಾವೊಂದ್ ಕ್ಲಿಕ್ ಮಾಡೇ ಮಾಡ್ತೀವಿ, ನೋಡೋಣ ಏನಿದೆ ಅಂತ. ಅಲ್ಲೊಂದ್ 5 ಮಿನಿಟ್ಸ್ ಇತ್ತು. ಎಷ್ಟೊಂದ್ ಸರಿ ಆಗ್ತದೆ ಇದು. ಯಾವ ರೀತಿ ಕಂಟ್ರೋಲ್ ಮಾಡೋದು ಮಾತಾಜಿ ಇದನ್ನ? ಅದೇ ಏನು ಅಂದ್ರೆ ಅಷ್ಟೇ, ನಾವು ಡೈವರ್ಟ್ ಮಾಡ್ಕೊಂಡ್ಬಿಡ್ಬೇಕು. ತಕ್ಷಣನೇ ಮೈಂಡ್ಗೆ ಹೇಳ್ಬೇಕು ಇದು ಇಂಪಾರ್ಟೆಂಟ್ ಅಪ್ಪ, ಬೇಡ ಇದೇನ್ ಇಂಪಾರ್ಟೆಂಟ್ ಇಲ್ಲ, ಇವಾಗ ವಾಪಸ್ ಲೆಕ್ಚರ್ ಕೇಳ್ಕೊಳ್ಳೋಣ. ನಮ್ ಮೈಂಡ್ ಜೊತೆ ನಾವೇ ಮಾತಾಡ್ತಾ ಇರ್ಬೇಕು ಮಾತಾಜಿ, ಅಥವಾ ಭಗವಂತನ ಹತ್ರ ಹೋಗಿ ಕೇಳ್ಕೊತಾ ಇರ್ಬೇಕು. ಅಷ್ಟೇ ನಮ್ ಕೈಯಲ್ಲಿ ಆಗೋದು, ಇನ್ನೇನು ಮಾಡಕ್ ಆಗೋದಿಲ್ಲ. 2 hours 3 hours ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಅಲ್ವಾ. ನಾವ್ ಒಂದ್ ಮೊಬೈಲ್ ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಸೊ ನಾವು ತಿದ್ಕೋಬಹುದು, ಬಟ್ ಅದಕ್ಕೆ ಸಂಘ ಬೇಕು. ಸೊ ಅಸೋಸಿಯೇಷನ್ ಆಫ್ ಡಿವೋಟೀಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಮಾತಾಜಿ. ಯಾವಾಗ ನಾವು ಸತ್ಸಂಗದಲ್ಲಿ ಇರ್ತೀವಿ ಆವಾಗ ಈ ವಿಚಾರಗಳೆಲ್ಲ ಬರೋದೇ ಇಲ್ಲ ನಮ್ಗೆ ಅಲ್ವಾ. ನಾವ್ ಇವತ್ತು ಮುಂದೆ ನಾವು ಮೊನ್ನೆ ಎಷ್ಟು ಬೆಳಗ್ಗೆ 7-7:30 ಹೋಗಿದ್ದಕ್ಕೆ ನಾವು 6 ಗಂಟೆ 6:30ವರೆಗೂ ಇದ್ವಿ ಅಲ್ಲಿ, ಬಟ್ ನಮ್ಗೇನು ಬೇಜಾರಾಗಿಲ್ಲ. ಅದೇ ಮನೆಗ್ ಬರ್ಲಿ, ಅಯ್ಯೋ ಈ ನೋವು ಆ ನೋವು ಎಲ್ಲ ಕಾಣಿಸ್ಕೊಳತ್ತೆ. ಅದೇ ಮತ್ತೆ ನೀವ್ ಹೇಳ್ದಂಗೆ ನಾವೇ ಜ್ಞಾಪಿಸ್ತಾ ಇರ್ಬೇಕು, ನಾವೇ ಶಿಕ್ಷೆ ಕೊಡ್ತಾ ಇರ್ಬೇಕು ನಮ್ಮ ಮನಸ್ಸಿಗೆ. ಆಗ್ಲೇನೆ ನಾವು ಸರಿಯಾದ ಇದಕ್ ಬರೋದು. ಬೇರೆ ಏನಿಲ್ಲ, ಹೋಗೋದೇ ಕೃಷ್ಣನ್ಗೆ ಇವತ್ತಿನ ಒಳ್ಳೇದ್ ಆಫರ್ ಮಾಡ್ಬೇಕು ಹಾಗೆ ಎಲ್ಲ ಅಂತ ಹೋಗ್ತೀವಿ. ಕೊನೆಗೆ ಇನ್ನೊಂದ್ ಕಾಣುತ್ತೆ. ಇವ್ರದ್ದು ನೋಡೋಣ, ಅವ್ರದ್ದು ರೆಸಿಪಿ ನೋಡೋಣ, ಅಲ್ಲಿ ಒಂದ್ 15-20 ಮಿನಿಟ್ಸ್, ಆಮೇಲೆ ಇದ್ರದ್ದು 4 ರೌಂಡ್ ಜಪ ಆಗ್ತಿತ್ತಲ್ಲ ಅನ್ನೋ ಒಂದು ಕೊನೆಗೆ ನಮ್ ಪ್ರಭುಜಿ ಅದೇ ಅಂತ ಇರ್ತಾರೆ ಯಾವಾಗ್ಲೂನು, ಸುಮ್ನೆ ನೋಡ್ತೀಯ ಈ ರೆಸಿಪೀಸ್ ಒಂದು ಮಾಡೋದಿಲ್ಲ ಒಂದಿನಾನು. ನಮ್ ಮಗಳೇ ಎಲ್ಲ ಕೊನೆಗೆ ಮಾಡೋದು ನಮ್ಗೆ ಏನ್ ಬರುತ್ತೋ ಅದೊಂದೇ ಮಾಡೋದು ನಾವು. ವೇಸ್ಟ್ ಆಫ್ ಟೈಮ್. ಕರೆಕ್ಟ್ ಪ್ರಭುಜಿ. ಅದೇ ಅದರಿಂದಾನೇ ಉಪವಾಸ ಮಾಡ್ಬೇಕು ನಾವ್ ಇವಾಗ. ಥ್ಯಾಂಕ್ ಯು ಮಾತಾಜಿ. ತಿಂಗಳಿಗೆ ಒಂದು ಕ್ಲಾಸ್ ತಕೊಂಡು ಎಲ್ಲರ ಕಿವಿ ಹಿಂಡ್ತಾ ಇರ್ಬೇಕು ನೀವು, ಅವಾಗ ಸರಿ ಆಗ್ತೀವಿ ನಾವು. ನೀವ್ ನಂಗ್ ನೆನ್ನೆ ಹಿಂದಿದ್ದಕ್ಕೆ ನಂದು ಇವತ್ತು ಆಚೆ ಬಂತು.
ಏನಿಲ್ಲ ಮಾತಾಜಿ, ರಿಯಲಿ ವಿ ಡಿವೋಟೀಸ್ ರಿಕ್ವೈರ್. ಅಸೋಸಿಯೇಷನ್ ಇರ್ಬೇಕು ಅಂತ ಅಲ್ವಾ? ಎಸ್ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹರಿ ಬಾಲ್ ಮಾತಾಜಿ. ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಸೇ ಮಾತಾಜಿ. ತುಂಬಾ ಸೊಗಸಾಗಿತ್ತು. ತಾವು ಹೇಳಿದ್ರೆ ಟೆಂಪ್ಟೇಷನ್ಸ್ ಅನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಸೊಗಸಾಗಿ ಹೇಳ್ಕೊಟ್ರಿ ಮಾತಾಜಿ. ಎಲ್ಲದಕ್ಕಿಂತ ಮುಖ್ಯವಾಗಿರುವಂತದ್ದು ಚಾಂಟಿಂಗ್. ಅದನ್ನ ನೀವು ಕರೆಕ್ಟ್ ಆಗಿ ಹೇಳ್ಕೊಟ್ರಿ ಮಾತಾಜಿ. ಇವನ್ ನಮ್ಮ ಗುರು ಮಹಾರಾಜರು, ಹಿಸ್ ಹೋಲಿನೆಸ್ ಜಯಪತಾಕ್ ಸ್ವಾಮಿ ಗುರು ಮಹಾರಾಜರು ಕೂಡ ಮುಂಚೆ ಎಲ್ಲ ಸ್ವಲ್ಪ ಭಕ್ತಿ ವೃಕ್ಷ, ಭಕ್ತಿ ಮಂಜರಿ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರು ಅವಾಗ ಗುರುಗಳು. ಇವಾಗ ಅವ್ರು ಹೇಳಿದ್ರೆ ಡೂ ಚಾಂಟಿಂಗ್, ಎವ್ರಿಥಿಂಗ್ ಇಟ್ ವಿಲ್ ಟೇಕ್ ಕೇರ್ ಆಫ್ ಅಂತ ಹೇಳ್ತಾರೆ ಮಾತಾಜಿ. ಗುರುಗಳು ಕೂಡ ಅದೇ ಇವಾಗ ಪ್ರೇರೇಪಿಸ್ತಾ ಇದಾರೆ ನಮ್ಗೆಲ್ಲರಿಗೂ. ಮೊನ್ನೆ ಒಂದು ಕಳ್ಸಿದ್ರು ಗುರು ಮಹಾರಾಜು, ಸಿಂಪ್ಲಿ ಜಸ್ಟ್ ಚಾಂಟ್ ಅಂತ. ಎಸ್ ಎಸ್ ಅದೇ 3 ಸಲ ಹೇಳಿದ್ರೆ ಅದು ಚಾಪ್ ಹಾಕ್ದಂಗ ಆಗತ್ತಲ್ಲ, ಹಂಗೆ ಗುರು ಮಹಾರಾಜು ಯಾವಾಗ್ಲೂ ಅದೊಂದೇ ನಮ್ ಕೈಲಿ ಮಾಡಕ್ಕಾಗೋದು. ಇನ್ನೆಲ್ಲಾನು ಅದ್ರಲ್ಲಿ ಏನೋ ಒಂದ್ ಲೋಪದೋಷ ಇದ್ದೇ ಇರುತ್ತೆ, ಚಾಂಟಿಂಗ್ ಅಲ್ಲೂ ಇರುತ್ತೆ. ಬಟ್ ಅಟ್ಲೀಸ್ಟ್ ಅದು ಪ್ಯೂರಿಫೈ ಮಾಡ್ತಾ ಇರುತ್ತೆ ಸೈಮಲ್ಟೇನಿಯಸ್ ಆಗಿ ನಮ್ಮನ್ನ, ಅಲ್ವಾ? ಕರೆಕ್ಟ್ ಮಾತಾಜಿ. ಅಂಡ್ ಇಟ್ ವಿಲ್ ಶೋಸ್ ದ ಡೈರೆಕ್ಷನ್ ಆಲ್ಸೋ. ಇವಾಗ ನಾವು ಕೃಷ್ಣ ಪ್ರಜ್ಞೆಯನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಅಲ್ಲ ಮಾತಾಜಿ. ಸೊ ದಟ್ ಪ್ರಾಕ್ಟೀಸ್ ಓನ್ಲಿ ಮೇಕ್ಸ್ ಅಸ್ ಪರ್ಫೆಕ್ಟ್. ನಾವ್ ಇವಾಗ ನಾಳೆ ದಿವಸ ನಾವು ಏನಾದ್ರೂ ಇವಾಗ ನಮ್ ಕೊನೆಗಾಲದಲ್ಲಿ ನಾವು ಹಾಸಿಗೆ ಹಿಡಿದಿರ್ತೀವಿ, ಆಗ ನಾವು ಕೃಷ್ಣ ಪ್ರಜ್ಞೆನ ಮಾಡಿರೋದ್ರಿಂದ ಮೇ ಬಿ ಒಂದ್ ಎಳ್ಳಷ್ಟಾದ್ರೂ ಒಂದ್ ಸ್ವಲ್ಪ ಆದ್ರೂ ನಮ್ಗೆ ಆ ಸಮಯದಲ್ಲಿ ನೆನಪಾಗತ್ತೆ. ಸೊ ಅದು ಕೃಷ್ಣನು ಹೇಳ್ತಾನಲ್ವಾ, ಯು ರಿಮೆಂಬರ್ ಮೀ ನೌ, ವೆನ್ ಯು ಆರ್ ಆನ್ ದ ಡೆತ್ ಬೆಡ್ ಐ ವಿಲ್ ರಿಮೆಂಬರ್ ಯು ಅಂತ. ಆತರ ಅವನು ನಮಗ್ ಜ್ಞಾಪಿಸ್ಕೊಳ್ತಾನೆ ಮಾತಾಜಿ. ಅದು ನೀವು ಹೇಳಿದ್ದು ತುಂಬಾ ಕರೆಕ್ಟ್ ಆಗಿತ್ತು ಮಾತಾಜಿ. ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು, ಟೆಂಪ್ಟೇಷನ್ಸ್ ಅನ್ನ ದೂರ ಇಡ್ಬೇಕು, ಪ್ರಶ್ನೆ ಮಾಡ್ಕೋಬೇಕು, ಇದು ನನಗೆ ರಿಯಲಿ ಇಂಪಾರ್ಟೆಂಟ್ ಇದೆಯಾ. ತುಂಬಾ ಚೆನ್ನಾಗಿ ಹೇಳಿದ್ರೆ ಮಾತಾಜಿ ಅದು. ಆಮೇಲೆ ಮೀನುಗಾರದ್ದು ಚೆನ್ನಾಗಿತ್ತದು. ಇದು ಅವನು ಕಾಯಿನ್ ಇದ್ ಮಾಡ್ಕೊಂಡು ಯಾವ್ದು ಇಲ್ದೇ ಇರೋದ್ ಕಡೆನೆ ನಮ್ಮ ಜೀವನ ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ, ಇರೋದನ್ನ ಬಿಟ್ಬಿಡ್ತೀವಿ ನಾವು. ನಮ್ಮ ಹತ್ರ ಎಷ್ಟು ಒಳ್ಳೆ ಎಂತ ಮುತ್ತು ರತ್ನ ವೈಡೂರ್ಯ ಎಲ್ಲ ಇದೆ, ಅದನ್ನ ಬಿಟ್ಬಿಟ್ಟು ಇಲ್ದೇ ಇರೋದ್ರ ಕಡೆಗೆ ನಾವು ನಡ್ಕೊಂಡು ಹೋಗ್ತೀವಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ತಾವು ಮಾತಾಜಿ. ಹರೇ ಕೃಷ್ಣ. ಮತ್ತೆ ABCDEFGH ಚೆನ್ನಾಗಿತ್ತು. ಪ್ರತಿಯೊಂದು ಚೆನ್ನಾಗಿ ಮನದಟ್ಟಾಗೋ ರೀತಿನಲ್ಲಿ ತಾವು ಹೇಳಿದ್ರಿ. ಚೆನ್ನಾಗ್ ಅನ್ನಿಸ್ತು ಮಾತಾಜಿ. ಇದೆಲ್ಲಾನು ಅಸೋಸಿಯೇಷನ್ ಆಫ್ ಡಿವೋಟೀಸ್ ಇಂದಾನೆ. ನಾವ್ ಯೂಟ್ಯೂಬ್ ಅಲ್ಲಿ ಎಷ್ಟೊಂದ್ ಲೆಕ್ಚರ್ ಸಿಗುತ್ತೆ ಇವಾಗ ಟೆಂಪ್ಟೇಷನ್ಸ್ ಬಗ್ಗೆ. ಅದನ್ನ ಕೇಳ್ಕೊಂಡೇ ಇದನ್ನೆಲ್ಲ ನನ್ ಪಾಯಿಂಟ್ಸ್ ಹೇಳಿದ್ದು ಮಾತಾಜಿ. ನಂದೇನಿಲ್ಲ ಇದ್ರಲ್ಲಿ. ಹರೇ ಬೋಲ್. ಯಾವಾಗ ನಾವ್ ಡಿವೋಟೀಸ್ ಜೊತೆ ಇರ್ತೀವಿ, ನಮ್ ಜ್ಞಾನನೂ ಚೆನ್ನಾಗಿ ಆಗತ್ತೆ. ಬಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಫಿಸಿಕಲ್ ಟೆಂಪಲ್ ಇಸ್ ರಿಕ್ವೈರ್ಡ್. ಹೋಗ್ಲೇಬೇಕು ನಾವು ಟೆಂಪಲ್ಗೆ. ಕರೆಕ್ಟ್. ಎಸ್ ಮಾತಾಜಿ, 100%. ಒಂದ್ ವಾರ ಹೋಗಿಲ್ಲ ಅಂದ್ರೆ ಟೆಂಪಲ್ಗೆ ಮಾತಾಜಿ ಏನೋ ಕಳ್ಕೊಂಡಂಗ ಆಗ್ಬಿಡತ್ತೆ. ಏನೋ ಎಲ್ಲ ಡಿಸ್ಚಾರ್ಜ್ ಆಗ್ಬಿಡ್ತು ನಮ್ ಬಾಡಿಯಿಂದ, ಏನು ಇಲ್ಲ, ಮೈಂಡ್ ಎಲ್ಲ ಫುಲ್ ಏನಪ್ಪಾ ಎಂಟಿ ಆಗ್ಬಿಟ್ಟಿದೆ, ಎಂಟಿ ವೆಸಲ್ ಆಗ್ಬಿಟ್ಟಿದೆ ಅಂತ ಆತರ ಫೀಲಿಂಗ್ ಬಂದ್ಬಿಡತ್ತೆ ಮಾತಾಜಿ. ಆಮೇಲೆ ನೆಕ್ಸ್ಟ್ ವೀಕ್ ನೀವ್ ನೋಡಿ, 1 ವೀಕ್ ಹೋಗ್ಲಿಲ್ಲ, ನೆಕ್ಸ್ಟ್ ವೀಕ್ ಆ ಮನ್ಸೇ ಬರೋದಿಲ್ಲ. ಎಷ್ಟೇ ಇದ್ ಮಾಡ್ಕೊಂಡ್ರು ಎನರ್ಜಿ ಕೊಡೋದೇ ಇಲ್ಲ. ಅಯ್ಯೋ ಪರವಾಗಿಲ್ಲ, ಇವತ್ತೊಂದ್ ದಿನ ಹೋಗದೆ ಇದ್ರೆ ಪರವಾಗಿಲ್ಲ, ಅಥವಾ ಒಂಚೂರು ಲೇಟ್ ಆಗಿ ಹೋದ್ರು ಪರವಾಗಿಲ್ಲ. ಮನ್ಸು ಆ ಕಡೆಗೆ ಎಳ್ಕೊಂಡು ಹೋಗಿ ನೆಗೆಟಿವ್ ಕಡೆಗೆ ಜಾಸ್ತಿ ಟೆಂಪ್ಟ್ ಮಾಡೋದು ನಮ್ಮನ್ನ. ಎಸ್ ಮಾತಾಜಿ, ವೆರಿ ಟ್ರೂ, ವೆರಿ ಟ್ರೂ. ಆಮೇಲೆ ಇದು ಕೂಡ ಚೆನ್ನಾಗಿದೆ, ಮೀನು ಅದು ಒಂದೇ ಕಡೆ ಕಾನ್ಸಂಟ್ರೇಷನ್ ಇಟ್ಕೊಂಡು ಅದು ಅಕ್ವೇರಿಯಂ ನಲ್ಲಿ ಕೂತಿರೋದು. ಅದು ನಾನು ಅದ ಜಡ್ಜ್ ಮಾಡಿದೀನಿ, ಮತ್ತೆ ನೋಡಿದೀನಿ ಅದನ್ನ. ಅದು ಒಂದು ಮೀನ್ ಏನ್ ಮಾಡುತ್ತೆ, ಬರೀ ಪಾಚಿ ತಿಂತಾ ಇರುತ್ತೆ ಮಾತಾಜಿ. ಅದೇನ್ ಮಾಡೋದಂದ್ರೆ ಅದ್ ಮೇಲ್ ಹತ್ತೋದಕ್ಕೆ ಆಗಲ್ಲ. ಅದಕ್ಕೆ ಯಾವಾಗ್ಲೂ ಕೆಳಗಡೆನೇ ಇರುತ್ತೆ, ಯಾಕಂದ್ರೆ ಪಾಚಿ ಹುಡುಕ್ತಾ ಇರುತ್ತೆ. ಅಂದ್ರೆ ತಾಮಸ್ ಗುಣದಲ್ಲಿ ಇರುತ್ತೆ. ನಾನೇ ಅನಲೈಸ್ ಮಾಡ್ಕೊಂಡೆ ಅದನ್ನ. ಓ, ಇದಕ್ಕೆ ತಾಮಸ್ ಗುಣನೇ ಹತ್ಕೊಂಡ್ಬಿಟ್ಟಿದೆ ನೋಡ್, ನಾವೆಲ್ಲ ಹಿಂಗೆ ಇದೀವಿ, ನಾನು ಎಸ್ಪೆಷಲಿ ಹಿಂಗೆ ಇದೀನೇನೋ, ನನ್ನನ್ನು ನಾನು ಹೋಲಿಸ್ಕೊಳ್ತಾ ಇರ್ತೀನಿ ಅಲ್ಲಿ. ಡಾಕ್ಟರ್ ಶಾಪ್ ಅಲ್ಲಿ ಇತ್ತು. Yes, that is how we have to analyze ourselves. Only by talking to the thoughts of our mind. ಅದೇ ಕರೆಕ್ಟ್. ವೆರಿ ನೈಸ್ ಮಾತಾಜಿ, ತುಂಬಾ ಚೆನ್ನಾಗಿದೆ. ಇದನ್ನ ನಾವು ಅಳವಡಿಸ್ಕೊಂಡ್ರೆ ನಾವು ಭಕ್ತಿ ಜೀವನದಲ್ಲಿ ಬೇಗ ಮುಂದುವರಿಬಹುದು. ಕೇಳ್ಕೋಬೇಕು ಭಗವಂತನ ಹತ್ರ. ನನ್ ಕೈಲಂತೂ ಆಗಲ್ಲ ಭಗವಂತ, ನೀನ್ ಅದಕ್ ಶಕ್ತಿ ಕೊಡು, ಮನಸ್ಸು ಕೊಡು ಅಂತ. ಇವತ್ತಿನ ತುಂಬಾ ಒಳ್ಳೆ ಮಹತ್ವವಾದ ದಿವಸ ನಮ್ಮೆಲ್ಲರ ಜೀವನದಲ್ಲಿ. ಕೆಲ ಪ್ರಭುಪಾದರ ತಿರೋಭಾವ ದಿವಸ. ಅವತ್ತಿನ ದಿವಸ ತಮ್ಮಂತ ಅವರ ಒಂದು ಶಿಷ್ಯರ ಒಂದು ನಮ್ಮ ಅಸೋಸಿಯೇಷನ್ ನಮಗ್ ಸಿಕ್ಕಿದೆ. ಅವರ ಒಂದು ವಾಣಿಯನ್ನ ತಾವು ಹೇಳಿದ್ದೀರಾ, ತುಂಬಾ ಸೊಗಸಾಗಿತ್ತು ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಂದೆರಡು ಪ್ರಶ್ನೆ ಇದ್ರೆ ಕೇಳ್ಬೋದಲ್ಲ ಮಾತಾಜಿ, ಬೇರೆ ಡಿವೋಟೀಸ್ ಯಾರಾದ್ರೂ? ದಯವಿಟ್ಟು ಪ್ಲೀಸ್. ಹರೇ ಕೃಷ್ಣ. ಹರಿ ಬೋಲ್, ದಂಡವತ್ ಪ್ರಣಾಮ್.
ಆಮೇಲೆ ಮಾತಾಜಿ ನಿಮ್ಮ ಮೃದುವಾದ ಮಾತುಗಳಿಂದ ಮೃದುವಾದ ವಚನ ಕೊಟ್ಟಿದ್ದೀರಾ ಮಾತಾಜಿ. ಅಷ್ಟು ಮಧುರವಾಗಿತ್ತು ಮಾತಾಜಿ ನಿಮ್ಮ ಪ್ರವಚನ ಇವತ್ತು. ತುಂಬಾನೇ ಅಳವಡಿಸ್ಕೊಳ್ಳೋದು ಇದೆ. ತುಂಬಾ ಉದಾಹರಣೆಗಳನ್ನ ಕೊಟ್ಟು ಹೇಳಿದ್ರಿ. ಆಗಾಗ ಬರ್ತಾ ಇದ್ರಿ ಮಾತಾಜಿ ಗೋಪಿಸೇನೆಗೆ. ತುಂಬಾ ನಾನ್ ನೋಡ್ತೀನಿ ಇವತ್ತೇ ಅಂತ ಅನ್ಸುತ್ತೆ ನನಗೆ. ನಿಮ್ ಪ್ರಭುನಂತೂ ನೋಡೇ ಇಲ್ಲ ಮಾತಾಜಿ ಕ್ಲಾಸ್ಗೆ. ನಂದ ಮುಕುಂದ ಪ್ರಭುನ ಅವರು ನಮ್ ಕ್ಲಾಸಿಗೆ ಇದಕ್ಕೆ ಬರ್ತಾ ಇಲ್ಲ ಪ್ರಭುಜಿ ಮತ್ತೆ. ಬಿಸಿ ಆಗಿದ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇನ್ಮೇಲೆ ದಿನ ಬೆಳಗ್ಗೆ 8 ಗಂಟೆಗೆ ಚಂಪಾ ಮಾತಾಜಿಗೆ ಹೇಳಿ ಕ್ಲಾಸ್ ತಗೊಳಕ್ಕೆ ಇದ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಪ್ರಭುಜಿಗೆ. ಹರಿ ಹ್ಞೂ ಬೋಲ್ ಹರಿ ಬೋಲ್. ಅದು ಆ ಟೈಮಲ್ಲೇ ಪ್ರಭುಜಿಗೆ ಏನೋ ಒಂದ್ ಫೋನು ಅದೇನೋ ಒಂದು ಇದು ಕೆಲ್ಸ ಬರುತ್ತೆ. ಅದಕ್ಕೆ ಪ್ರಭುಜಿ ಇಷ್ಟ್ ದಿನ ತಿಂಗಳಿಗೆ ಒಂದ್ಸರಿನಾದ್ರೂ ಮಾತಾಜಿ ತಗೋಬೇಕು, ಪ್ರಭುಜಿನೇ ತಗೋಬೇಕು ಮಾತಾಜಿ. ನಿಮ್ಮ ಅಸೋಸಿಯೇಟ್ ನಮಗೆ ಬೇಕು ಮಾತಾಜಿ. ಹಿರಿಯರ ಆಶೀರ್ವಾದ ನಮಗೆ ಬೇಕಿಲ್ಲ. ಹರಿ ಬೋಲ್ ಮಾತಾಜಿ. ದೊಡ್ಡ ಮಾತು ಮಾತಾಜಿ. ಇಲ್ಲ ಮಾತಾಜಿ, ನೀವ್ ಬರ್ಲೇಬೇಕು ಮಾತಾಜಿ. ನಿಮ್ ಸಂಘನೂ ನಮಗೆ ಸಿಗುತ್ತೆ. ಡೈರೆಕ್ಟ್ ನೋಡ್ಲಿಲ್ಲ ಅಂದ್ರೆ ವಿಡಿಯೋ ಕಾಲ್ ಅಲ್ಲಾದ್ರೂ ನಾವು ನೋಡಿ ತೃಪ್ತಿ ಪಟ್ಕೊಂತೀವಿ ಮಾತಾಜಿ. ನಿಮ್ ಆಶೀರ್ವಾದ ಹಂಗಾದ್ರೂ ಸಿಗುತ್ತೆ ನಮಗೆ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ದಂಡವತ್ ಎಲ್ಲ ಪ್ರಣಾಮ. ಸ್ಟ್ರೈಟ್ ಮಾಡಿ ಬೇಕು ಸುಭಾಷಿಣಿ ಮಾತಾಜಿ ಬೇಕೇ ಬೇಕು ಅಂತ. ಹ್ಞೂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಹರಿ ಬೋಲ್ ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ ಮಾತಾಜಿ. ಇವಾಗ ಎಸ್ ಮಾತಾಜಿ. ಮಾತಾಜಿ, ಇವಾಗ ಯೂತ್ಸಿಗೆ ಅವರಿಗೆ ಅಂದ್ರೆ ಟೆಂಪಲ್ಗೆ ಬರಕ್ಕಾಗ್ಲಿ ಚಾಂಟಿಂಗ್ ಮಾಡಕ್ಕಾಗ್ಲಿ ಅವರಿಗೆ ಆಸಕ್ತಿ ಇರಲ್ಲ ಮಾತಾಜಿ. ಇವಾಗ ನಾವ್ ಹೇಳ್ಬೋದು ಅವರಿಗೆ ಇದ್ರಲ್ಲೇ ಇಂದ್ರಿಯ ಭೋಗದಲ್ಲೇ ನೀವು ಆಸಕ್ತಿ ಪಡೋದು ಒಳ್ಳೇದಲ್ಲ ಅಂತ ನಾವ್ ಹೇಳ್ತೀವಿ. ಆದ್ರೂ ಬಟ್ ಅವರು ಇಲ್ಲ ಇದ್ರಲ್ಲಿ ಖುಷಿ ಇದೆ. ಇವಾಗ 15 days ಒಂದ್ಸತಿ ಟ್ರಿಪ್ ಹೋಗ್ಬೇಕು, ಮಂತ್ಲಿ ಒಂದ್ಸತಿ ಹೋಗ್ಬೇಕು, ಔಟಿಂಗ್ ಹೋಗ್ಬೇಕು ಇದೆ. ಯಾಕೆ ಖುಷಿ ಇಲ್ಲ ಇದ್ರಲ್ಲಿ ಖುಷಿ ಇದೆ. ನಾವು ಹೊಸ ಮೊಬೈಲ್ ತಗೊಳ್ತೀವಿ, ಲೇಟೆಸ್ಟ್, ಖುಷಿ ಇದೆ ಇದ್ರಲ್ಲಿ, ಯಾಕಿಲ್ಲ, ಇದ್ರಲ್ಲಿ ತಪ್ಪೇನು ಆತರ ಕೇಳ್ತಾರೆ ಮಾತಾಜಿ. ಅವಾಗ ನಾವ್ ಏನಂತ ಆನ್ಸರ್ ಮಾಡ್ಬೇಕು ಮಾತಾಜಿ? ಏನ್ ಹೇಳೋದು, ನಾವು ಇದ್ರಿಂದಾನೇ ಸಾಗಿ ಇಲ್ಲಿವರೆಗೂ ಬಂದಿದೀವಿ. ಅದೊಂದ್ ಟೈಮ್ ಮಾತಾಜಿ. ಅಂದ್ರೆ ನಮ್ಮ ಮನೆಯಲ್ಲಿ ನಾವ್ ಎಷ್ಟ್ ಹೇಳಿದ್ರುನು ಅದಕ್ ಬೆಲೆ ಇರಲ್ಲ ಮಾತಾಜಿ. ಅವು ಒಳ್ಳೆ ದೇವಸ್ಥಾನಗಳಲ್ಲಿ ಯೂತ್ ಇದಿರತ್ತಲ್ಲ, ಅಂತ ಒಂದ್ ಹುಡುಗನ್ನ ಹುಡುಕಿ ಅವನ್ಗೆ ಅಡ್ವೈಸ್ ಮಾಡೋ ಹಾಗೆ ಅಥವಾ ಅವನ್ ಜೊತೆ ಸುಮ್ನೆ ಫ್ರೆಂಡ್ಲಿ ಆಗಿ ಇದ್ದು ಅವನನ್ನ ಇಲ್ಲಿ ಕರ್ಕೊಂಡ್ ಬರೋ ಹಾಗೆ ಮಾಡ್ಬೇಕು ಅಷ್ಟೇ. ನಾನು ಮೊನ್ನೆ ಟೆಂಪಲ್ ಅಲ್ಲಿ ಅದೇ ಹೇಳ್ತಾ ಇದ್ದೆ ಒಂದ್ ಪ್ರಭುಜಿಗೆ. ಪ್ರಭುಜಿ ಹಿಂಗ್ ಬೈತಾ ಇದ್ರು ಅವ್ರನ್ನ, ಮಕ್ಕಳನ್ನೆಲ್ಲ ಏನ್ ಗಲಾಟೆ ಮಾಡ್ತಾರಪ್ಪ ಅಂತ. ನಾನು ಹೇಳ್ದೆ, ಪ್ರಭುಜಿ ಪ್ಲೀಸ್ ಹಿಂಗೆಲ್ಲ ಅನ್ಬೇಡಿ ಪ್ರಭುಜಿ. ಇವಾಗ್ಲಾದ್ರೂ ಮಕ್ಳು ಬರ್ತಾ ಇದಾರೆ ಟೆಂಪಲ್ಗೆ, ನಾವೇ ಇದೇ ತರ ಇಲ್ಲಿ ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಅವ್ರ ಟೆಂಪಲ್ಗೂ ಬರೋದಿಲ್ಲ ಪ್ರಭುಜಿ ಅಂತ. ಸೊ ಆಕರ್ಷಣೆಗಳು ತುಂಬಾ ಇದೆ ಮಾತಾಜಿ. ಬಟ್ ಮನಸ್ಸು, ಆ ವಯಸ್ಸು, ಅದೆಲ್ಲ ಅವಕ್ಕೆ ಪಾಪ ಅಡಚಣೆಗಳಿವೆ. ಅದು ಯಾಕೆಂದ್ರೆ ನಮ್ ಮಗಳು ಅದೇ ಹೇಳ್ತಾ ಇದ್ಲು ಅವಾಗ, ಅಮ್ಮ ನಾನು ಅವ್ರಿಗಿಂತ ಡಿಫ್ರೆಂಟ್ ಆಗಿದ್ರೆ ಅವ್ರು ನನ್ನನ್ನ ಮಾತಾಡ್ಸೋದು ಇಲ್ಲ, ನನ್ ಜೊತೆ ಬೆರೆಯೋದು ಇಲ್ಲ ಅಮ್ಮ ಅಂತ. ಬಟ್ ನಾನ್ ಹೇಳ್ದೆ, ವಿಂದು ನೀನು ಮಾಡ್ಕೊಂಡ್ ಹೋಗು ರಜಾ ಹೀಗೇನೆ. ಅವಳು ಆನಿಯನ್ ಅಂದ್ರೆ ತಿನ್ನೋ ವಿಚಾರದಲ್ಲಿ ಹೇಳ್ತಾ ಇದ್ಲು, ಅವರೆಲ್ಲ ಏನೇನೋ ತಿಂತಾರೆ ಅಮ್ಮ ಅಂತ. ಬಟ್ ಇವಾಗ ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಾನ್ ಕಂಡ್ಕೊಂಡಿದ್ದೇನು ಅಂದ್ರೆ, ಯಾವಾಗ ಇವಳು ಒಂದ್ ಸ್ವಲ್ಪ ಫರ್ಮ್ ಆಗಿದ್ಲು, ಇವಾಗ ಅವ್ರ ಮನೆಗಳಿಗೆ ಹೋದ್ರುನು ಪಾಪ ಅವ್ರ ತಾಯಿ ಪಾಪ ವಿತೌಟ್ ಆನಿಯನ್ ಗಾರ್ಲಿಕ್ ಮಾಡ್ಕೊಡ್ತಾರೆ. ನೀನ್ ತಿನ್ನಲ್ಲ ಅಲ್ಲ, ಅದ್ ಜ್ಞಾಪಕ ಇಟ್ಕೊಂಡಿರ್ತಾರೆ. ಸೊ ನಾವು ನಮ್ ಮಕ್ಳಿಗೆ ಒಂದ್ ಸ್ವಲ್ಪ ಬಿಟ್ಟು ಬಿಟ್ಟು ಹಿಡಿಬೇಕು. ತುಂಬಾ ಹಿಡಿಯಕ್ ಹೋದ್ರೆ ಅವ್ರು ಕೇಳಲ್ಲ ಮಾತಾಜಿ. ಸೊ ಆಯ್ತು ರಜಾ, ನೀನ್ ಇದ್ ಮಾಡಕ್ ಬಿಡ್ತೀನಿ, ಆದ್ರೆ ನೀನ್ ನೆಕ್ಸ್ಟ್ ವೀಕ್ ನಾನ್ ಟೆಂಪಲ್ಗೆ ಬರ್ಬೇಕು, ಆತರ ಒಂದ್ ಆಸೆ ತೋರಿಸ್ಬೇಕು ಅಷ್ಟೇ. ಇಲ್ಲ ಅಂತಂದ್ರೆ ಪಾಪ ಅವರಿಗೂ ಬ್ಲೇಮ್ ಮಾಡಕ್ ಆಗಲ್ಲ. ಅವ್ರ ಎನ್ವಿರಾನ್ಮೆಂಟ್ ಆ ತರ ಇದೆ ಅಲ್ವಾ. ಸೊ ಎಲ್ಲದಕ್ಕೂ ನಾವು ಒಂದ್ ಆಸೆ ತೋರ್ಸಿ ಅವ್ರನ್ನ ಇಲ್ಲಿಗೆ ಎಳ್ಕೊಂಡ್ ಬರ್ಬೇಕು ಅಷ್ಟೇ. ಅಂದ್ರೆ ಭೌತಿಕ ಆಸೆಗಳನ್ನ ತೋರ್ಸಿ, ಇವಾಗ ನಿನಗ್ ಹೊಸ ಮೊಬೈಲ್ ಬೇಕಾ, ಕೊಡಿಸ್ತೀನಿ, ನೀನು ಇಲ್ಲಿಗೆ ರೆಗ್ಯುಲರ್ ಆಗಿ ಬರ್ತೀಯಾ ಅಂತ ಕೇಳ್ಬೇಕು. ಆತರ ಮಾಡಿ ಒಂದ್ ಒಳ್ಳೆ ಡಿವೋಟಿ ಮಗುವನ್ನ ಅವ್ರಿಗೆ ಇದ್ ಮಾಡಿ ಫ್ರೆಂಡ್ ಆಗಿ ಮಾಡಿ ಕೊಡ್ಬೇಕು ಅಷ್ಟೇ. ಇನ್ಯಾರಾದ್ರೂ ಇನ್ನೇನಾದ್ರೂ ಸಜೆಷನ್ಸ್ ಇದ್ರೆ ಹೇಳ್ಬೋದು ಲೀಲಾಮಯಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೇ ಬಿ ಅವ್ರಿಗೆ ಚಾಂಟಿಂಗ್ ತಾವ್ ಹೇಳ್ದಂಗೆ ಚಾಂಟಿಂಗ್ ಸ್ವಲ್ಪ ಅವ್ರಿಗೆ ಫೋರ್ಸ್ ಮಾಡಿ ಮಾತಾಜಿ. ಒಂದ್ ರೌಂಡ್ ಮಾಡು ಸಾಕು, 10 ನಿಮಿಷ.
ಒಂದ್ ರೌಂಡ್ ಮಾಡ್ ಸಾಕು ಅಂತ. ನಮ್ ಮಕ್ಳಿಗೆ ಹಾಗೆ ಮಾಡಿದ್ವಿ ಮಾತಾಜಿ. ಅಂದ್ರೆ ಇವಾಗ ಅವ್ರು ಹೆಂಗಾಗಿದ್ದಾರೆ ಅಂದ್ರೆ 4 ರೌಂಡ್ ಅವ್ರು ಮಾಡ್ದಲೆ ಬೇರೆ ಏನು ಕೆಲಸ ಮಾಡೋದೇ ಇಲ್ಲ. ಸೊ ಅವ್ರಿಗೆ ಅದು ಬಂದಿದೆ ಅಲ್ಲ ಮಾತಾಜಿ, ಚಾಂಟಿಂಗ್ ಬಂದಿರೋದ್ರಿಂದ ಬೇರೆ ಎಲ್ಲ ಹಿಡ್ತಾ ಬಂದ್ಬಿಡುತ್ತೆ ಮಾತಾಜಿ, ತಾನಾಗೆ ಕಂಟ್ರೋಲ್ ಬಂದ್ಬಿಡುತ್ತೆ ಮೈಂಡ್. ಸೊ ಅವ್ರು ಮಾತಾಜಿ ಅವ್ರು ಕರೆಕ್ಟ್ ಆಗಿ ಹೇಳ್ದಂಗೆ ಅದು ಚಾಂಟಿಂಗ್ ಫಸ್ಟ್ ಎವಿಡೆನ್ಸ್ ಇಸ್ ಚಾಂಟಿಂಗ್ ಮಾತಾಜಿ. ಅವ್ರಿಗೆ ಸ್ವಲ್ಪ ಒಂದ್ ರೌಂಡ್ ಮಾಡು ನೀನು, ಅಷ್ಟೇ ಸಾಕು, ಇನ್ನೇನು ಮಾಡ್ಬೇಡ ಅಂತ ಹೇಳಿ ಮಾತಾಜಿ, ತಾನಾಗೆ ಎಲ್ಲ ಎಲ್ಲ ಸರಿ. ಮಾತಾಜಿ ಎಲ್ಲ ಮಾಡ್ತಾರೆ, ಚಾಂಟಿಂಗೇ ಮಾಡಲ್ಲ ಬೇಕಾದ್ರೆ. ಟೆಂಪಲ್ ಮಾಡ್ತಾರೆ, ದೇ ಹ್ಯಾವ್ ಹೌದು. ಎವ್ರಿಥಿಂಗ್ ಬಿಕಾಸ್ ಮಾತಾಜಿ ನೋಸ್ ಮಿ ವೆರಿ ವೆಲ್. ಐ ಆಮ್ ಹ್ಯಾಂಡ್ಲಿಂಗ್ 2 youths ಹಿಯರ್. ಸೊ ಎವ್ರಿಥಿಂಗ್ ದೇ ಮನೆಯಲ್ಲೂ ಆಫರಿಂಗ್ ಮಾಡ್ತಾರೆ, ಎಲ್ಲಾನು ಮಾಡ್ತಾರೆ. ಬೇಕಾದ್ರೆ ಚಾಂಟಿಂಗ್ ನೋ ಇಟ್ಸ್ ಓಕೆ, ಯು ಆರ್ ಡೂಯಿಂಗ್ ನೋ ಫೈನ್ ಫೈನ್ ಅಂತ ಹೇಳ್ತಾರೆ. ಮಾತಾಜಿ ವಾಟ್ ಐ ಫೀಲ್ ಇಸ್, ಅವರ ಒಂದು ಯೂತ್ ಅಲ್ಲಿ ಮಾತಾಜಿ ಹೇಳ್ದಂಗೆ ನಾವು ಈ ಸ್ಟೇಜ್ ಇಂದ ಬಂದಿದ್ದೀವಿ ಇವಾಗ. ಸೊ ಅವ್ರಿಗೂ ಈಗ ಮಾಯಾ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇದೆ. ಸೊ ಅವರಿಗೂ ನಂಗೆ ರಾಧೇಶ್ಯಾಮ್ ಪ್ರಭು ಹೇಳಿದ್ದ ಆನ್ಸರ್, ನಾನು ಇದೇ ಕ್ವಶನ್ ಕೇಳಿದ್ದೆ ಅವ್ರಿಗೆ. ಅವಾಗ ಅವ್ರು ಹೇಳಿದ್ರು, ಲೆಟ್ ದೆಮ್ ಗೋ ಮಾತಾಜಿ, ಲೆಟ್ ದೆಮ್ ಟೇಕ್ ದ ಮಾಯಾದೇವಿದ ಅಸೋಸಿಯೇಷನ್ ಸ್ವಲ್ಪ ತಗೊಳ್ಳಿ, ಯಾವ್ದು ತಪ್ಪು ಯಾವ್ದು ಸರಿ ಅಂತ ಅವರಿಗೆ ಗೊತ್ತಾಗತ್ತೆ. ಅಲ್ಲಿಂದ ಒಂದ್ 4 ಪೆಟ್ಟು ಬಿದ್ದಾಗ ವಾಪಸ್ ಬರ್ತಾರೆ ಅವ್ರು ಇಲ್ಲಿಗೆ. ಆಮೇಲೆ ದಿಸ್ ಇಸ್ ಪ್ರಭುಪಾದ್ ವರ್ಡ್ಸ್, whoever have practiced Krishna consciousness in their childhood and ಯಾರು ಮನೆಯಲ್ಲಿ ಈ ಕೃಷ್ಣ ಕಾನ್ಶಿಯಸ್ ಪ್ರಾಕ್ಟೀಸ್ ಆಗ್ತಿದೆಯೋ ಅವ್ರು ಎಲ್ಲಿ ಹೋಗೋದಿಲ್ಲ, ವಾಪಸ್ ಬರ್ತಾರೆ ಅವರು. ಬಟ್ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಅಂಡ್ ವಿ ಹ್ಯಾವ್ ಟು ಸೆಟ್ ಅನ್ ಎಕ್ಸಾಂಪಲ್. ನಾವು ಫಾರ್ ಎನಿ ಕಾಸ್ಟ್ ನಾವು ಅದನ್ನ ಬಿಡ್ಲಿಕ್ಕಿಲ್ಲ. ಅವರಿಗೋಸ್ಕರ ಇಟ್ಸ್ ಓಕೆ, ನಾನು ನೀನೇನ್ ತಿಂತೀಯಾರೆ ತಿಂತೀನಿ, ನಿನ್ ಜೊತೆ ಅಲ್ಲೇ ಬರ್ತೀನಿ. ಸೊ ನಾವು ಅದನ್ನ ಬಿಟ್ಕೊಡ್ಬಾರ್ದು. ನಮ್ಮದನ್ನ ನಾವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ನಾವೇ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕು ಅವ್ರಿಗೆ ಅಂತ ನನ್ ಅನ್ಸುತ್ತೆ. ಮಾತಾಜಿ ಅದಕ್ಕೆ ಈ ವಾರದ ನೆಕ್ಸ್ಟ್ ಈ ಸಾಟರ್ಡೆ ಇಂದ ಯೂತ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಆದಷ್ಟು ಯಾರ್ಯಾರು ಮೈಸೂರಲ್ಲಿ ಇದೀರೋ ಎಲ್ಲರೂ ಎನ್ಕರೇಜ್ ಮಾಡಿ ಮಕ್ಕಳನ್ನ ಕಳ್ಸೋದಕ್ಕೆ. ತೇಜುನು ಮಾತಾಜಿ ಅವನೇ ಮಾಡ್ತೀನಿ ಅಂತ ಹೇಳಿದಾನೆ ಕ್ಲಾಸ್ನುವೆ. ಸೊ ಯಾವಾಗ ಹುಡುಗರು ಹೀಗ್ ಬರ್ತಾರೆ ಮುಂದೆ, ಸೊ ಇಟ್ ವಿಲ್ ಬಿ ವೆರಿ ಎನ್ಕರೇಜಿಂಗ್ ಫಾರ್ ಅದರ್ ಚಿಲ್ಡ್ರನ್ ಅಲ್ವಾ? ಎಸ್, ತೇಜು ವಿಲ್ ಟೇಕ್ ದ ಕ್ಲಾಸ್. ಎಸ್, ಅಂದ್ರೆ ಅವನೇನೋ ಮಾಡ್ತಾ ಇದ್ದಾನೆ ಹೇಳ್ದ. ಅವರು ಈಸ್ ವೆರಿ ಸ್ಟ್ರಾಂಗ್ ದೇರ್. ಅಲ್ಲಿ ದುಬೈ ಯೂತ್ ಫೋರಂ ಅಲ್ಲಿ ಇಸ್ ಲೀಡಿಂಗ್. ಅವರಿಗೆ ಅಭ್ಯಾಸ ಇದೆ, ಒಳ್ಳೇದಾಯ್ತು ಬಿಡಿ. ವಾಟ್ಸ್ಆಪ್ ಚೆನ್ನಾಗಿರೋ ಒಂದು ಇದು ಸಬ್ಜೆಕ್ಟ್ ಹಾಕಿದಾನೆ ಅವನು. ಓಕೆ, ವೆರಿ ಗುಡ್. ಪ್ರಭುಪಾಸ್ ಮರ್ಸಿ, ಒಳ್ಳೆ ಗೋಪಿಗಣ ಮಾತಾಜಿ ಇಲ್ವಾ? ಇಲ್ಲ ಮಾತಾಜಿ, ಅವರು ಅವಾಗ್ಲೇ ಜಾಯಿನ್ ಆಗಿ ಹೋಸ್ಟ್ ಕೊಟ್ಬಿಟ್ಟು ಎಕ್ಸಿಟ್ ಔಟ್. ಸೊ ಎಲ್ಲರೂ ಕಷ್ಟ ಆಗತ್ತೆ, ನಮಗ್ ಗೊತ್ತು ಇದೆಲ್ಲ ಮಾಡೋದಕ್ಕೆ. ಎಲ್ಲರೂ ಸಹಕರಿಸಿ ಒಂದು ಇದು ಬಿಲ್ಡಪ್ ಮಾಡೋದಕ್ಕೆ ಟೈಮ್ ಬೇಕು ಎಲ್ಲರೂ, ಬಟ್ ಎಲ್ಲರ ಸಹಕಾರ ಇರ್ಬೇಕು ಅಷ್ಟೇ. ನಾವೆಲ್ಲ ಯಾವಾಗ ಒಗ್ಗಟ್ಟದಿಂದ ಮಾಡ್ತೀವಿಲ್ಲ, ನಿಜವಾಗ್ಲೂ ಅವಾಗ ಭಗವಂತ ಕೃಪೆ ತೋರಿಸ್ತಾನೆ. ನಮ್ಮ ಮಕ್ಕಳನ್ನು ಸರಿಯಾಗಿರೋ ಹಾದಿನಲ್ಲಿ ಕರ್ಕೊಂಡ್ ಬರ್ತಾನೆ ಭಗವಂತನೇ. ನಮಗ ಆಸೆ ಇರ್ಬೇಕು, ಆ ಡಿಸೈರ್ ಇರ್ಬೇಕು, ದಿನಾ ಪ್ರೇ ಮಾಡ್ಬೇಕು ಮಾತಾಜಿ, ಅಷ್ಟೇ. ಅದೊಂದೇ ಆನ್ಸರ್. ನಾವು ಭಗವಂತನ್ ಬೇಡ್ಕೋಬೇಕು. ಓಕೆ ಮಾತಾಜಿ. ಮತ್ತೆ ಮಾತಾಜಿ, ಇವಾಗ ನಮ್ಮ ಮಕ್ಕಳು ಬೇರೆ ಕಡೆ ಇರ್ತಾರೆ, ಓದೋದಕ್ಕೋ ಅಥವಾ ಜಾಬ್ ಮಾಡೋದಕ್ಕೆ ಬೇರೆ ಕಡೆ ಇರ್ತಾರೆ. ನಾವು ನಮ್ಮ ಒಂದು ಇಲ್ಲಿ ನಾವು ಆ ತರ ಕೃಷ್ಣ ಪ್ರಜ್ಞೆಯಲ್ಲಿ ಸ್ವಲ್ಪ ನಮ್ಮನ್ನು ನಾವು ತೊಡಗಿಸ್ಕೊಂತಾ ಇರ್ತೀವಿ. ನಾವು ಈಗ ಈ ಪೂರ್ತಿ ಇನ್ನ ಮಾಡ್ತಿಲ್ಲ ಮಾತಾಜಿ, ಎಷ್ಟ್ ಸಾಧ್ಯನೋ ನಮ್ ಕೈಯಲ್ಲಿ ಅಷ್ಟು ಮಾಡ್ತಾ ಇದೀವಿ. ಬಟ್ ನಮ್ಮನ್ನ ಅಸೋಸಿಯೇಷನ್ ಅವ್ರಿಗೆ ಹೆಂಗ್ ಸಿಗತ್ತೆ ಮಾತಾಜಿ? ಮನೆಯಲ್ಲೇ ಇದ್ರೆ ನಮ್ಮನ್ನ ನೋಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗತ್ತೆ ನಮ್ಮ ಅಮ್ಮ ಈ ತರ ಎಲ್ಲ ಮಾಡ್ತಾ ಇದಾರೆ ಅಂತ. ಬಟ್ ಅವ್ರು ದೂರ ಇದ್ದಾಗ ಅವರಿಗೆ ಯಾವ ತರ ಇದ್ ಮಾಡ್ಬೇಕು ಮಾತಾಜಿ? ಹೌದು ಮಾತಾಜಿ, ಎಲ್ಲಿಂದ ಮಾತಾಡ್ತಿದ್ದೀರಾ? ಚಿತ್ರದುರ್ಗ ಮಾತಾಜಿ. ಓಕೆ, ಲಾಸ್ಟ್ ಟೈಮ್ ಹಾಡಿದವ್ರು ನೀವೇ ಅಲ್ವಾ? ಹೌದು ಮಾತಾಜಿ. ಓಕೆ. ಶೈಲಜಾ ಮಾತಾಜಿ ಅವ್ರ ಮನೆ ನೇಬರ್ ಮಾತಾಜಿ, ತುಂಬಾ ಕ್ಲೋಸ್ ಫ್ರೆಂಡ್ ರಾಜೇಶ್ವರಿ ಮಾತಾಜಿ. ಇಲ್ಲ ಮಾತಾಜಿ, ನಾವು ಇವಾಗ ಫೋನ್ ಅಂತೂ ಇದ್ದೇ ಇರತ್ತಲ್ವಾ ಯಾವಾಗ್ಲೂ. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನನ್ ಮಗಳು UK ನಲ್ಲಿ ಓದ್ತಾ ಇರುವಾಗ ಅವಳು ಬೆಳಗ್ಗೆ ಎದ್ದಾಗಿಂದ ಫೋನ್ ಮಾಡೋಳು ಮಾತಾಜಿ. ಆಮೇಲೆ ತಿಂಡಿ ತಿಂತ ಫೋನ್ ಮಾಡೋಳು, ವಾಪಸ್ ಇದಕ್ಕೆ ಟ್ರಾಮ್ಗೆ ಹೋಗುವಾಗ ಫೋನ್ ಮಾಡೋಳು, ತಿರ್ಗಾ
ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗಿತ್ತು ಆಫೀಸ್ಗೆ, ಆವಾಗ ಫೋನ್ ಮಾಡೋಳು, ಮಧ್ಯ ಲಂಚ್ ಅವರ್ ಅಲ್ಲಿ ಫೋನ್ ಮಾಡೋಳು, ತಿರ್ಗಾ ಸಾಯಂಕಾಲ ಸೇಮ್ ರೊಟೀನ್, ಆಫೀಸಿಂದ ಮನೆ ಬರೋವರೆಗೂ ಫೋನು, ತಿರ್ಗಾ ಅಡ್ಗೆ ಮಾಡೋವಾಗ ತಿರ್ಗಾ ಫೋನು. ಸೊ ಇವಾಗ ದಿಸ್ ಹಸ್ ಬಿಕಮ್ ವೆರಿ ಹೆಲ್ಪ್ಫುಲ್ ಫಾರ್ ಅಸ್. ನಾವ್ ಯಾವಾಗ ನಮ್ಮ ಮಕ್ಕಳನ್ನ ಸರಿಯಾಗಿ ಆಮ್, ಆ, ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂದ್ರೆ ಫೋನ್ ಒಂದೇ, ಅದು ಟೆಂಪ್ಟ್ ಆಗ್ಬಾರ್ದು ನಮ್ಗೆ. ನಾನು ಅದು ಒಂದೊಂದ್ಸಲಿ ಅನ್ಕೋತಾ ಇದ್ದೆ, ಅಯ್ಯೋ ನೋಡಿ ಇವಾಗ ಏನ್ ಮಾಡ್ತಾ ಇದ್ದಾಳೆ, ಇವತ್ ಫೋನೇ ಮಾಡ್ಲಿಲ್ವಲ್ಲ, ಮಾಡ್ಬೇಕು ಅಂತ. ಬಟ್ ನಾನ್ ಕಂಟ್ರೋಲ್ ಮಾಡ್ಕೋತೀನಿ ಅವಾಗ, ತುಂಬಾ ಮಾಡ್ಬಾರ್ದು, ಅವಳೇ ಮಾಡ್ಲಿ ಅಂತ ನಾನು ಬಿಡ್ತಿದ್ದೆ. ಸೊ ಬಟ್ ಯಾವಾಗ ನಾವು ಅವ್ರ ಹತ್ರ ಸಂಪರ್ಕ ಫೋನ್ ಅಲ್ಲಿ ಅಟ್ಲೀಸ್ಟ್ ಇಟ್ಕೋತೀವಲ್ವಾ, ನಾವು ಯಾವಾಗ ಈ ತರ ನಮ್ ವಿಚಾರಗಳನ್ನ ಶೇರ್ ಮಾಡ್ಕೋತಾ ಇರ್ತೀವಿ, ಇದ್ ಮಾಡ್ದೆ ಇವತ್ತು, ಹಿಂಗ್ ಮಾಡ್ದೆ, ಇಲ್ಲಿ ಹೋಗಿದ್ದೆ, ದೇವಸ್ಥಾನಕ್ ಹೋಗಿದ್ದೆ, ಈ ಪ್ರವಚನ ಇತ್ತು. ಐ ಮೀನ್ ನಾಟ್ ಆಲ್ 24 hours, ಬಟ್ ಯಾವಾಗ್ಲೂ ನಾವು ಮಾತಾಡುವಾಗ ದಿನದಲ್ಲಿ ಹಿಂಗ್ ಮಾಡ್ತಾ ಇದ್ದೆ ರೋಜಾ, ಈ ತರ ಮಗು ಸಿಕ್ಕಿತ್ತು ನೋಡು, ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ನೀನು ಮಾಡು, ಇವತ್ತು ದಿನ ಒಂದೊಂದ್ ದೀಪ ಹಚ್ಚು, ಅಥವಾ ದಿನ ಒಂದು ಆ ಫ್ಲವರ್, ಎಲ್ಲೋ ಒಂದು ನಡ್ಕೊಂಡ್ ಬರುವಾಗ ಒಂದ್ ಹೂ ಸಿಗುತ್ತೆ, ಅದನ್ನ ತಗೊಂಬಂದ್ ಕೃಷ್ಣಂಗಿಡು. ಈ ತರದ್ದೆಲ್ಲ ಪ್ರಾಕ್ಟಿಕಲ್ ಆಗಿರೋ ಅಂತದ್ದು ಮಾಡಿಸ್ಬೇಕು ಫಸ್ಟ್. ಚಾಂಟಿಂಗ್ ಮಾತಾಜಿ ಹೇಳ್ದಂಗೆ ಅವಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಟೈಮ್ ನನ್ ತಲೆಗೆ ಹೋಗೋದಿಲ್ಲ, ನಾನ್ ಮಾಡೋದಿಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಸೊ ಈ ತರ ನೀನ್ ಅಡ್ಗೆ ಮಾಡ್ಕೋತಾ ಇದೀಯ ರಾಜಾ, ಅಟ್ಲೀಸ್ಟ್ ನನ್ ಮಗಳು ಲಡ್ಡು ಗೋಪಾಲ್ ತಗೊಂಡ್ ಹೋಗಿದ್ಲು ಅವಳ ಜೊತೆಗೆ. ಸೊ ಅದನ್ನ ನಾನ್ ಹೇಳವೆ, ಒಂದ್ ಹಣ್ಣು ಅಥವಾ ಡ್ರೈ ಫ್ರೂಟ್ಸ್ ದಿನ ಆಫರ್ ಮಾಡು ರಜಾ. ಅಡ್ಗೆ ಮಾಡ್ಕೊಂಡಿದ್ದವಳು ಇವತ್ ರಾತ್ರಿ ಮಾಡ್ಕೊಂಡ್ರೆ ನಾಳೆ ರಾತ್ರಿನೇ ಮಾಡ್ಕೋತಾ ಇದ್ದಿದ್ದು. ಸೊ ಅದನ್ನ ಒಂಚೂರು ಆಫರ್ ಮಾಡು ಕೃಷ್ಣಂಗೆ, ಅಥವಾ ನೀನ್ ಊಟ ಮಾಡುವಾಗ ಮುಂಚೆ ಭಗವಂತನ್ ಜ್ಞಾಪಿಸ್ಕೋ ರಾಜಾ. ಹೇಳ್ತಾ ಇರ್ಬೇಕು ಲೈಟ್ ಆಗಿ, ತುಂಬಾನು ಹೇಳ್ಬಾರ್ದು. ಬಟ್ ನಮ್ಗ್ ಅನ್ಸ್ದಾಗ ಆ ಟಾಪಿಕ್ ಬಂದಾಗ ವಿ ಶುಡ್ ನಾಟ್ ಹೆಸಿಟೇಟ್ ಟು ಟೆಲ್ ಇಟ್ ಔಟ್ ಅಂತ ನಂಗ್ ಅನ್ಸುತ್ತೆ ಮಾತಾಜಿ. ಸರಿ ಮಾತಾಜಿ. ಓಕೆ ರಾಜೇಶ್ವರಿ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್. ಹರಿ ಬೋಲ್ ಆಶಾ ಮಾತಾಜಿ, ಧನ್ಯವಾದ ಪ್ರಣಾಮ್. ಇವತ್ತು ನಿಮ್ಮ ಪ್ರವಚನ ಕೇಳಿ ತುಂಬಾ ಸಂತೋಷ ಆಯ್ತು ಮಾತಾಜಿ. ಮತ್ತೆ ಇನ್ನು ಈ ವಿಚಾರಗಳನ್ನ ಎಲ್ಲರೂ ಶೇರ್ ಮಾಡ್ಕೊಳ್ತಾ ಇದಾರೆ. ಸೊ ನಾನು ಒಂದು ವಿಚಾರನ ಹೇಳ್ಬೇಕು ಅಂತ ಅನ್ನಿಸ್ತು. ಎಲ್ಲರ ಜೀವನದಲ್ಲೂ ಒಂದೊಂದ್ಸಲಿ ಅನ್ಸುತ್ತೆ ಮಾತಾಜಿ, ಈಗ ಏನಂದ್ರೆ ಈಗ ನಾವು ಅಷ್ಟೇ, ನಾವು ಒಂದ್ ಸ್ವಲ್ಪ ಯೋಚನೆ ಮಾಡಿದಾಗ ನಮ್ಮ ಅಪ್ಪ ಅಮ್ಮ ಇದನ್ನೆಲ್ಲ ಭಕ್ತಿ ಸೇವೆನ ಮಾಡ್ತಾ ಇರ್ಬೇಕಾದ್ರೆ ನಮ್ಗೂ ಹಂಗೆ ಅನಿಸ್ತಾ ಇತ್ತಲ್ವಾ, ಅಯ್ಯೋ ಇದೇನಪ್ಪ ಯಾವಾಗ್ಲೂ ಹೀಗೆ ಇರುತ್ತೆ, ಹೊರಗಡೆ ಪ್ರಪಂಚ, ಕಾಲೇಜು ಇಟ್ ವಾಸ್ ಟೋಟಲಿ ಡಿಫ್ರೆಂಟ್ ಅಲ್ವಾ. ಅವಾಗ ಅನ್ನಿಸ್ತಾ ಇತ್ತು ನಮ್ಗೆ, ನಾವು ಆಕ್ಚುಲಿ ಆ ಸ್ಟೇಜ್ ಎಲ್ಲ ದಾಟ್ಕೊಂಡೇ ಬಂದಿದೀವಿ. ಯಾವ್ದೋ ಒಂದು ಮೊಮೆಂಟ್ ಅಲ್ಲಿ ನಮ್ಗುವೆ ಒಂದು ರಿಯಲೈಸೇಷನ್ ಆಯ್ತಲ್ವಾ ಮಾತಾಜಿ, ಅವರ ಅಪ್ಪ ಅಮ್ಮ ಮಾಡಿರೋ ಒಂದು ಪುಣ್ಯದ ಕೆಲಸದಿಂದ ನಮ್ಗೆ ಅದೊಂದು ರಿಯಲೈಸೇಷನ್ ಆಯ್ತು. ಅಯ್ಯೋ ಸ್ವಲ್ಪ ವಯಸ್ಸಾದ್ಮೇಲೆ ಆಯ್ತು ಅಥವಾ ಬೇಗ ಆಯ್ತು, ದಟ್ ಈಸ್ ಡಿಫ್ರೆಂಟ್. ನಮ್ಮ ಒಂದು ಭಕ್ತಿ ಸೇವೆಯ ಒಂದು ಆಧಾರದ ಮೇಲೆ ನಮ್ಗೆ ಆಗತ್ತೆ. ಸೊ ಹಾಗಾಗಿ ನಾವೇನಂದ್ರೆ ನೀವು ಹೇಳ್ದಂಗೆ ಹೇಳ್ತಾ ಇರ್ಬೇಕು, ಕೆಲವು ವಿಷಯಗಳನ್ನ ಹೇಳ್ತಾ ಇರ್ಬೇಕು ನಾವು. ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಫೋರ್ಸ್ ಮಾಡಿದ್ರೆ ದೇ ಮೇ ಗೋ ಅಗೇನ್ಸ್ಟ್ ಅಸ್ ಅಲ್ವಾ ಮಾತಾಜಿ. ಸೊ ನನ್ಗನ್ಸೋ ಮಟ್ಟಿಗೆ ನಾವ್ ಎಲ್ಲಿವರೆಗೂ ನಾವು ನಮ್ಮ ಮಕ್ಕಳನ್ನ ನಾವು ಕಾಪಾಡ್ತಿದೀವಿ ಅಂತ ಗೊತ್ತಾಗುತ್ತೋ ಅವ್ರಿಗೆ ದೇವರ್ ಇನ್ ಸೇಫ್ ಸೈಡ್. ಸೊ ಯಾವ್ದೋ ಒಂದ್ ಟೈಮಲ್ಲಿ ಅವ್ರಿಗೆ ಅನ್ಸುತ್ತೆ, ಅವ್ರಿಗೆ ಇಲ್ಲಪ್ಪ ಆ ಯಾವ್ದೋ ಒಂದ್ ಶಕ್ತಿ ಇದೆ. ಯಾಕೆಂದ್ರೆ ಅವ್ರ ಆ ಯೂತ್ ಅಲ್ಲಿ ಆ ಶಕ್ತಿನೂ ಇರುತ್ತಲ್ಲ ಮಾತಾಜಿ. ಸೊ ಅವರು ದೇ ವೋಂಟ್ ಕೇರ್, ಎಲ್ಲ ನನ್ನಿಂದಾನೇ ಆಗ್ತಾ ಇರೋದು, ಗೊತ್ತಲ್ಲ ಬಿಸಿ ರಕ್ತದಲ್ಲಿ ಹಂಗೆ ಇರತ್ತೆ ಅವ್ರಗಡೆ. ಸೊ ಅದಕ್ಕೆ ನಂಗನ್ಸೋ ಮಟ್ಟಿಗೆ ಅವ್ರಿಗಿನ್ನ ಸ್ವಲ್ಪ ಟೈಮ್ ಕೊಡ್ಬೇಕು ನಾವು. ಟೈಮ್ ಕೊಟ್ಟಾಗ ಭಗವಂತನ ಕೃಪೆ ನಾವು ಅಟ್ ದ ಸೇಮ್ ಟೈಮ್ ನಾವು ಪ್ರೇ ಮಾಡ್ತಾ ಇರ್ಬೇಕು. ನಮಗ್ ಟೈಮ್ ಸಿಕ್ತಾಗ ನಮ್ಮ ವಿಷಯಗಳನ್ನ ಹೇಳ್ತಾ ಇರ್ಬೇಕು, ಭಕ್ತಿ ವಿಷಯಗಳನ್ನ ಹೇಳ್ತಾ ಇರ್ಬೇಕು, ಕೃಷ್ಣನ ಕಥೆಗಳನ್ನ ಕೇಳ್ತಾ ಇರ್ಬೇಕು. ಅದಾಗ್ತಾ ಇರತ್ತೆ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಯಾವ್ದೋ ಒಂದು ಟೈಮಲ್ಲಿ ರಿಯಲೈಸೇಷನ್ ಆಗತ್ತೆ ಅಂತ ಅನ್ಸುತ್ತೆ ಮಾತಾಜಿ. ವೆರಿ ಟ್ರೂ ಮಾತಾಜಿ, ವೆರಿ ಟ್ರೂ, ನಿಜ. ಅದು ಸಂಸ್ಕಾರಗಳು ರೂಟ್ಸ್. ಅದೇ ನಾನು ಒಂದ್ ಹೇಳದ್ ಮರ್ತ್ಬಿಟ್ಟೆ ಯಾವಾಗ್ಲೇ. ನಾವ್ ಹೇಳದ್ವಲ್ಲ, ಯುಧಿಷ್ಠಿರ ಇಸ್ ದ ಟ್ರೀ ಆಫ್ ಧರ್ಮ, ದುರ್ಯೋಧನ ಇಸ್ ದ ಟ್ರೀ ಆಫ್ ಅಧರ್ಮ ಅಂತ. ಸೊ ಕೊಟ್ರೆ ಅರ್ಜುನಂಗೆ ಮತ್ತೆ ಕರ್ಣಂಗೆ ಇದ್ ಮಾಡಿದ್ರು, ಅದ್ರ ರೂಟ್ಸ್ ಕೃಷ್ಣ. ಸೊ ಯಾವಾಗ ನಮ್ ರೂಟ್ಸ್, ನಮ್ ಸಂಸ್ಕಾರಗಳು ಸ್ಟ್ರಾಂಗ್ ಆಗಿರುತ್ತೆ, ನಾವ್ ಏನ್ ಮಕ್ಳಿಗೆ ಕೊಟ್ಟಿದೀವಿ ಅದು ಎಲ್ಲೂ ಹೋಗಲ್ಲ ಮಾತಾಜಿ. ಮಾತಾಜಿ ಹೇಳ್ದಂಗೆ ಟೈಮ್ ಬಂದಿದ ತಕ್ಷಣನೇ ಅದು ರಿವೋಕ್ ಆಗೇ ಆಗತ್ತೆ. ಅವ್ರ ಅನಲೈಸ್ ಮಾಡ್ಕೊಂಡು ನಿಜವಾಗ್ಲೂ ವಾಪಸ್
ಮಾತಾಜಿ ಹೇಳ್ದಂಗೆ ಅದರ ಬಗ್ಗೆ ಯೋಚನೆ ಮಾಡಿ ದೇ ವಿಲ್ ಕಮ್ ಬ್ಯಾಕ್ ಟು ಕೃಷ್ಣ ಕಾನ್ಶಿಯಸ್ ಮಾತಾಜಿ. ಸೊ ಎಲ್ಲೂ ವೇಸ್ಟ್ ಆಗಿರಲ್ಲ. ಸ್ಪಿರಿಚುವಲ್ ಥಿಂಗ್ಸ್ ನಾವೇನ್ ಮಕ್ಳಿಗೆ ಕೊಟ್ಟಿದೀವಿ ಫೌಂಡೇಶನ್, ಅದು ಎಲ್ಲೂ ಹೋಗಲ್ಲ ಮಾತಾಜಿ. ಬಿಕಾಸ್ ದ ಬೇಸ್ ಇಸ್ ಸ್ಟ್ರಾಂಗ್. ತುಂಬಾ ಅಷ್ಟೇ ಪೇರೆಂಟ್ಸ್ ಹೆಲ್ಪ್ ಆಗಿ ಆಗಿದೆ ನಾವು ಒಂದೇ ಮಾಡೋಕ್ಕಾಗೋದು ಮಾತಾಜಿ. ಎಲ್ಲಾ ಪೇರೆಂಟ್ಸ್ ಗೆ ನಾನು ಅದೇ ಹೇಳೋದು. ಅವ್ರ ಬಗ್ಗೆ ನಮ್ ಕಾಲ ಅಂತೂ ಆಗೇ ಹೋಯ್ತು ಇನ್ನೇನು. ಸೊ ನಾವು ಅವ್ರ ಬಗ್ಗೆ ಒಂದ್ ಸ್ವಲ್ಪ ಪ್ರೇ ಮಾಡೋಣ, ಭಗವಂತನ ಹತ್ರ ಪ್ರಾರ್ಥನೆ ಮಾಡೋಣ, ನಮ್ಮ ಮುಂದಿನ ಪೀಳಿಗೆಯವರು ಕೃಷ್ಣ ಭಕ್ತರಾಗ್ಲಿ ಅಂತ ಒಂದು ಪ್ರಾರ್ಥನೆ ಮಾಡ್ಕೊಂಡ್ರೆ ಅದು ಫಲಿಸುತ್ತೆ ಅನ್ನೋದು. ಹಿಂದುತ್ವ ಪಾಲಿಸೋದೇ ಕಷ್ಟ ಆಗೋಗಿದೆ ಮಾತಾಜಿ ಇವಾಗಿನ ಕಾಲದಲ್ಲಿ ಅಲ್ವಾ. ನಾವ್ ಕೃಷ್ಣ ಕಾನ್ಶಿಯಸ್ ಹೆಂಗ್ ತರೋದು ಅವ್ರುಗಳನ್ನ? ಎಷ್ಟು ಲ್ಯಾಡರ್ಗಳು ದಾಟ್ಕೊಂಡ್ ಬರ್ಬೇಕು ಅವರು ಅಲ್ವಾ. ಸೊ ಅವ್ರಿಗೂ ಮೈಲ್ ಸ್ಟೋನ್ಸ್ ಇದೆ, ಪ್ರಪಂಚ ಇದೆ ಅವ್ರದ್ದೇ ಅದು. ಸೊ ನಾವು ಯಾವಾಗ ನಮ್ ಬೇಸ್ ಸ್ಟ್ರಾಂಗ್ ಆಗಿರತ್ತೆ, ನಮಗ್ ನಂಬಿಕೆ ಇರ್ಬೇಕು, ಎಸ್ ಒಂದಿನ ಬಂದೇ ಬರ್ತಾರೆ ಅಂತ. ಅದಕ್ ನಾವು ಪೀಠಿಕೆಗಳು ಹಾಕ್ತಾ ಇರ್ಬೇಕು ಅವಾಗ ಅಷ್ಟೆ. ಭಗವಂತನ್ ನಾವು ಬೇಡ್ಕೋಬೇಕು ಭಗವಂತನ್ ಅಷ್ಟೆ. ಪ್ರೇಯರ್ಸ್ ಆರ್ ವೆರಿ ಸ್ಟ್ರಾಂಗ್ ಮಾತಾಜಿ. ನಾವು ಅವ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಮ್ ಸಾಧನೆ ಕಡೆನೂ ಗಮನ ಕೊಟ್ಟು ನಾವು ಸ್ಟ್ರಾಂಗ್ ಆಗ್ತಾ ಹೋದ್ರೆ ಖಂಡಿತ ಅವ್ರು ಎಲ್ಲೂ ಹೋಗಲ್ಲ, ವಾಪಸ್ ಬಂದೇ ಬರ್ತಾರೆ. ಕೊನೆಗ್ ಬರ್ದೇ ಇದ್ರು ಅಟ್ಲೀಸ್ಟ್ ರಿಯಲೈಸೇಷನ್ಸ್ ಅವ್ರಿಗಿದ್ದೇ ಇರತ್ತೆ ಮಾತಾಜಿ. ಯಾವತ್ತೋ ಒಂದಿನ ನಾವು ನೋಡ್ತೀವೋ ಇಲ್ವೋ ಅವ್ರು ಬಂದಿದ್ದು, ಬಟ್ ಸ್ಟಿಲ್ ದೇ ವಿಲ್ ಕಮ್. ಈ ಜನ್ಮ ಅಲ್ಲೇನಾರೋ ನೆಕ್ಸ್ಟ್ ಜನ್ಮದಲ್ಲಾದ್ರೂ ಅವ್ರ ಸ್ಪಿರಿಚುವಲ್ ಫೌಂಡೇಶನ್ ಇದ್ದೇ ಇರತ್ತೆ. ಸೊ ಡೋಂಟ್ ವರಿ ಟೂ ಮಚ್. ಅಯ್ಯೋ ಬರ್ಲಿಲ್ವಲ್ಲ, ಬೇರೆ ಮಕ್ಳು ಬರ್ತಾ ಇದಾರಲ್ಲ, ಅದು ಏನು ಹೆಲ್ಪ್ ಆಗಲ್ಲ ಮಾತಾಜಿ. ನಾನು ಹೇಳೋದು ಬರೀ ಪ್ರೇಯರ್ಸ್ ಅಂಡ್ ಆರ್ ಸಾಧನ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮನ್ನ ನೋಡಿ ನೋಡಿ ಕಲ್ತ್ಕೊಂಡಿರತ್ವೆ ಮಾತಾಜಿ, ಹೇಳ್ಕೊಳಲ್ಲ ಅಷ್ಟೇ ಅವ್ರು. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಪದ್ಮಾವತಿ ಹರೇ ಮಾತಾಜಿ. ಕೃಷ್ಣ. ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಶಿವಮೊಗ್ಗದಿಂದ ಮಾತಾಡ್ತಿರೋದು ಮಾತಾಜಿ. ಹರಿ ಬೋಲ್ ಹೇಳಿ ಮಾತಾಜಿ ಮಕ್ಕಳಿಗೆ ಕ್ಲಾಸ್ ಚೆನ್ನಾಗಿರುತ್ತೆ ಮಾತಾಜಿ. ಟೈಮಿಂಗ್ ಎಲ್ಲ ನಮ್ಗೆ ತಿಳಿಸಿ ಮಾತಾಜಿ. ನಂದು ಮಗಳಿದ್ದಾಳೆ, ಅವಳಿಗೆ ನಾನು ಕ್ಲಾಸಿಗೆ ಜಾಯಿನ್ ಮಾಡ್ತೀನಿ ಮಾತಾಜಿ. ಶಿವಮೊಗ್ಗ ಇಂದನಾ ಮಾತಾಜಿ? ಹಾ ಮಾತಾಜಿ, ಶಿವಮೊಗ್ಗದಿಂದ ಮಾತಾಜಿ. ಓಕೆ, ವಿಲ್ ಹ್ಯಾವ್ ಆನ್ಲೈನ್ ಆಲ್ಸೋ ಅಲ್ವಾ ಲೀಲಮಯಿ ಮಾತಾಜಿ? ಹಾ ಮಾತಾಜಿ, ಅದು ಟೈಮಿಂಗ್ ನಮ್ಗೆ ತಿಳಿಸಿದ್ರೆ ಚೆನ್ನಾಗಿರುತ್ತೆ ಮಾತಾಜಿ. ಆನ್ಲೈನ್ ಮಾಡ್ಬೇಕು ಮಾತಾಜಿ, ಯಾಕಂದ್ರೆ ಶಿವಮೊಗ್ಗದಿಂದ ಆಲ್ರೆಡಿ ಕೇಳ್ತಾ ಇದಾರೆ. ಮೊದ್ಲು ನಾನು ಒಂದ್ಸರಿ ಡಿಸ್ಕಸ್ ಮಾಡಿದ್ದೆ ಅನುತ್ತಮ ವಿಲಾಸನಿ ಮಾತಾ ಜೊತೆಗೆ. ತುಂಬಾ ಯೂತ್ ಇದಾರೆ ಅಲ್ಲಿ. ನಾನೇನ್ ಹೇಳಿದೆ ಅಂದ್ರೆ, ಎಲ್ಲ ಯೂತ್ ಒಬ್ರಿಗೊಬ್ರು ಪರಿಚಯ ಆಗ್ಲಿ, ನಾಳೆ ಬೇರೆ ಬೇರೆ ಕಡೆ ರಥಯಾತ್ರೆ ಆದಾಗ ಸೇವೆಗೆ ಹೋದಾಗ ಓ ಇವ್ರು ನಮ್ಗೆ ಗೊತ್ತಿಲ್ಲ ಅಂತ ಆಗ್ಬಾರ್ದು. ಎಷ್ಟು ಕ್ಲೋಸ್ ಆಗಿ ಒಂದು ಯೂನಿಟಿ ಇರತ್ತೆ ಅವರಲ್ಲಿ, ಒಳ್ಳೇದದು ಅಂತ ಹೇಳಿ ಅಂತ ಅವಾಗ್ಲೂ ಹೇಳಿದ್ದೆ. ಬಟ್ ನಾವೇ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ವಲ್ಲ. ಐ ಥಿಂಕ್ ಆನ್ಲೈನ್ ಮಾಡ್ಬೋದು ಮಾತಾಜಿ. ಹೌದು, ನಾನ್ ಗೋಪಿಗಣ ಮಾತಾಜಿಗೆ ಅದೇ ಹೇಳ್ತಾ ಇದ್ದೆ. ಲೆಟ್ ಅಸ್ ರೆಕಾರ್ಡ್ ಎವ್ರಿಥಿಂಗ್ ಅಂಡ್ ಪ್ಲೇ, ಐ ಮೀನ್ ಗೋ ಆನ್ಲೈನ್ ಆಲ್ಸೋ. ಸೊ ನಮ್ದೊಂದು ಯೂಟ್ಯೂಬ್ ಚಾನೆಲ್ ಹೇಗ್ ಬರುತ್ತೆ ನೋಡ್ಕೊಂಡು ವಿ ಕ್ಯಾನ್ ಅಪ್ಡೇಟ್ ಎವ್ರಿಥಿಂಗ್ ಆನ್ ದಟ್ ಯೂಟ್ಯೂಬ್ ಚಾನೆಲ್ ಅಲ್ವಾ. ನೋಡೋಣ ಮಾತಾಜಿ, ನಾವು ವಿಲ್ ಹ್ಯಾವ್ ದ ಮೀಟಿಂಗ್ ಟುಮಾರೋ, ವಿಲ್ ಡಿಸ್ಕಸ್. ಹರೇ ಕೃಷ್ಣ ಮಾತಾಜಿ. ಖಂಡಿತ ತಿಳಿಸ್ತೀವಿ ಮಾತಾಜಿ. ಗೋಪಿ ಸೇನೆನಲ್ಲೇ ಮಾತಾಜಿ ಹಾಕ್ತಾರೆ. ಹಾ ಮಾತಾಜಿ. ಥ್ಯಾಂಕ್ ಯು. ಎಷ್ಟು ನೋಡಿ, ನಮ್ಗೆ ಎಷ್ಟು ಆಸೆಗಳಿದೆ ಅಲ್ವಾ, ನಮ್ಮ ಮಕ್ಳು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ಸೊ ಆಸೆಗಳೆಲ್ಲ ಫಲಿಸುತ್ತೆ ಮಾತಾಜಿ. ಕೃಷ್ಣ ಅದಕ್ಕೆ ಹೋಗ್ಬಿಡ್ತಾನೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್. ವೆರಿ ನೈಸ್ ಡಿಸ್ಕಷನ್ ಮಾತಾಜಿ. ಟಾಪಿಕ್ ಆಫ್ ದ ಡೇ ಅದು ತುಂಬಾ ಸೊಗಸಾಗಿತ್ತು. ಅದ್ರದ್ದು ಡಿಸ್ಕಷನ್ಸ್ ಫರ್ದರ್ ಎಕ್ಸ್ಟೆನ್ಷನ್ ತುಂಬಾ ಸೊಗಸಾಗಿದೆ ಮಾತಾಜಿ. ಇನ್ನೂ ಮುಂದುವರಿಯುತ್ತೆ ಅನ್ಕೊಳ್ತೀನಿ ನಾನು ಮಾತಾಜಿ. ತುಂಬಾ ಕ್ವೆಶ್ಚನ್ ಹಸಿಕೊಂಡಿದ್ದಾರೆ. ಸೊ ವಿಲ್ ಬೆಟರ್ ಕನ್ಕ್ಲೂಡ್ ಇಟ್. ಯಾರು ಪ್ರಶ್ನೆಗಳಿಲ್ಲ ಅನ್ಸುತ್ತೆ ಮಾತಾಜಿ, ಯಾರು ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ. ಸೊ ಮೇ ಬಿ ಎಸ್ ಮಾತಾಜಿ. ಥ್ಯಾಂಕ್ ಯು. ತಲೆಯಲ್ಲಿ ಓಡ್ತಾ ಇದೆ ಇವಾಗ ವೈಲ್ಡ್ ಫೈರ್ ತರ ಅಷ್ಟೇ. ಮಾತಾಜಿ ಎಸ್ ಮಾತಾಜಿ. ಸೊ ಮೇ ಬಿ ಇದು ಆನ್ಲೈನ್ ಮಾಡಿದ್ರೆ ತುಂಬಾ ನಮ್ಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಮಾತಾಜಿ. ಇವನ್ ನಮ್ಮ ಮಕ್ಳು ಜಾಯಿನ್ ಆಗ್ತಾರೆ. ಪ್ಲೀಸ್ ಎಸ್ ಮಾತಾಜಿ.
ಸೊ ಶನಿವಾರ ಒಳ್ಳೆ ಇದಿದೆ ಮಾತಾಜಿ, ಶನಿವಾರ ಮಾಡೋದ್ರಿಂದ ಎಲ್ರಿಗೂ ಅನುಕೂಲ ಆಗತ್ತೆ. ಸಂಜೆ ಇರುತ್ತಲ್ಲ ಮತ್ತೆ ಶನಿವಾರ ಸಂಜೆ ಮಾಡಿ. ಹರಿ ಅದೇ ಫಸ್ಟ್ ಡೇ 4 ಹಾ to ಮತ್ತೆ 6 ಇಟ್ಕೊಳ್ಳೋಣ ಅನ್ಕೊಂಡಿದೀವಿ. ಸೊ ದಟ್ ಸೆಕೆಂಡ್ ಸ್ಯಾಟರ್ಡೇ ಇರುತ್ತೆ. ಪ್ರಭುಜೀಸ್ ಎಲ್ಲ ವೇಣುಪ್ರಭು ಹರಿ ಮತ್ತೆ ಬೋಲ್. ಮಂಜು ಪ್ರಭು ಎಲ್ಲರಿಗೂ ಹೇಳ್ತಾ ಇದೀವಿ ಬರ್ಲಿ ಅಂತ, ಜೈ ಆನಂದ ಮುಕುಂದ ಪ್ರಭುಗೆಲ್ಲ. ಸೊ ವಿಲ್ ಟ್ರೈ ಟು ಮೇಕ್ ಇಟ್ ಅ ಗ್ರ್ಯಾಂಡ್ ಸೆಷನ್. ಲೆಟ್ ಅಸ್ ಸಿ. ಹರಿ ಬೋಲ್. ನೈಸ್. ಎಸ್ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಥ್ಯಾಂಕ್ ಯು, ಧನ್ಯವಾದ ಪ್ರಣಾಮಗಳು. ಸೊ ಇದೇ ರೀತಿ ತಾವು ಬರ್ಬೇಕಂತ ವಿನಂತಿ. ಪ್ರತಿಯೊಂದು ಒಂದು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ನಮ್ಗೆ ಎನ್ಲೈಟನ್ಮೆಂಟ್ ಮಾಡ್ಬೇಕು ಮಾತಾಜಿ, ದಯವಿಟ್ಟು. ಹರೇ ಕೃಷ್ಣ. ಮಾತಾಜಿ ಅವರಿಗೆ ನಾವು ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ ನಮ್ಮ ಒಂದು ಕೃತಜ್ಞತೆಯನ್ನ ಅವರಿಗೆ ಸಲ್ಲಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರಿ. ಸೊ ಮುಂದಿನ ಕಾರ್ಯಕ್ರಮ ನರಸಿಂಹ ಭಜನೆ. ಸೊ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಗರತ್ನ ಮಾತಾಜಿಯವರು, ಶಿವಮೊಗ್ಗ ಜಿಲ್ಲೆಯವರು. ಮಾತಾಜಿಯವರು ಕೃಷ್ಣ ಕಾನ್ಶಿಯಸ್ನೆಸ್ ಅನ್ನ ತುಂಬಾ ಸೀರಿಯಸ್ ಆಗಿ ಫಾಲೋ ಮಾಡ್ತಾ ಇದಾರೆ. ಮತ್ತೆ ಯಾವುದೇ ಭಜನೆ ಇರ್ಬೋದು, ಯಾವುದೇ ಒಂದು ಕೀರ್ತನೆ ಇರ್ಬೋದು, ಒಂದು ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು ಅವರು ತಾನೇ ಮುಂದೆ ಬಂದು ಪ್ರೇರೇಪಿಸ್ಕೊಂಡು, ತನ್ನನ್ನು ತಾನೇ ಪ್ರೇರೇಪಿಸ್ಕೊಂಡು ಮುಂದೆ ಬರ್ತಾರೆ ಮಾತಾಜಿಯವರು. ಪ್ರೇರೇಪಣೆ ಇದೆ ಅವರಿಗೆ. ಮಾತಾಜಿಯವರು ತುಂಬಾ ಸೊಗಸಾಗಿ ಹಾಡ್ತಾರೆ. ಸೊ ಅವರ ಒಂದು ಶ್ರೀಕಂಠದಿಂದ ನರಸಿಂಹ ಭಜೆಯನ್ನ ಕೇಳೋದಕ್ಕೆ ನಾವೆಲ್ಲ ಆಸೆ ಪಡ್ತಾ ಇದೀವಿ. ಮಾತಾಜಿ ಹರೇ ಕೃಷ್ಣ, ದಂಡೋತ್ ಪ್ರಣಾಮ್. ನಾಗರತ್ನಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಎಲ್ಲಾ ಮಾತೆಯರಿಗೂ ನನ್ನ ದಂಡೋತ್ ಪ್ರಣಾಮ. ದಂಡೋತ್ ಪ್ರಣಾಮ್. ಥ್ಯಾಂಕ್ ಯು. ಶುರು ಮಾಡ್ಲಾ ಮಾತಾಜಿ? ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ, ಹಾಡ್ಬೋದು. ಸರಿ. ಹರೇ ಕೃಷ್ಣ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ. ಓಂ ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ ಹಿರಣ್ಯಕಶಿಪೂರ್ವಕ್ಷ ಶಿಲಕಂಠಾನ ಕಾಲಯೇ ಇತೋ ನರಸಿಂಹ ಪರತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಬಹಿರ್ ನರಸಿಂಹ ಹೃದಯೇ ನರಸಿಂಹ ಬಹಿರ್ ನರಸಿಂಹ ಹೃದಯೇ ನರಸಿಂಹ ನರಸಿಂಹ ಆದಿಂ ಶರಣಂ ಪ್ರಪದೇ ತವ ಕರ ಕಮಲವರೇ ನಾಥ ಅದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು ತನು ಭೃಂಗ ಕೇಶವಧೃತ ನರಹರಿ ರೂಪ ಕೇಶವಧೃತ ನರಹರಿ ರೂಪ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ ಕೇಶವಧೃತ ನರಹರಿ ರೂಪ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ ಜಯ ನರಸಿಂಹದೇವ್ ಜಯ ನರಸಿಂಹದೇವ್ ನರಸಿಂಹದೇವ್ ಜಯ ನರಸಿಂಹದೇವ್ ಜಯ ಲಕ್ಷ್ಮೀ ನರಸಿಂಹ ಜಯ ಲಕ್ಷ್ಮೀ ನರಸಿಂಹ ಜಯ ಲಕ್ಷ್ಮೀ ನರಸಿಂಹ ಜಯ ಲಕ್ಷ್ಮೀ ನರಸಿಂಹ ಜಯ ಭಕ್ತ ಪ್ರಹ್ಲಾದ್ ಜಯ ಭಕ್ತ ಪ್ರಹ್ಲಾದ್ ಭಕ್ತ ಪ್ರಹ್ಲಾದ್ ಜಯ ಭಕ್ತ ಪ್ರಹ್ಲಾದ್ ಜಯ ಜಯ ಪ್ರಭುಪಾದ್ 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 ಜಯ ಜಯ ಪ್ರಭುಪಾದ್ ಜಯ ಜಯ ಗುರುದೇವ್ 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 ಜಯ ಜಯ ಗುರುದೇವ್ विघ्न विनाशक नरसिंह भगवान की जय भक्त प्रहलाद महाराज की जय श्रील प्रभुपाद की जय गुरु महाराज की जय नित्य गौरांग प्रेमानंदे हरि हरि बोल श्री नरसिंह जय नरसिंह जय जय नरसिंह
ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರಿ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ತುಂಬಾ ಸೊಗಸಾಗಿ ಹಾಡಿದ್ರಿ ಮಾತಾಜಿ ನರಸಿಂಹ ಭಜನೆಯನ್ನ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್. ಜೈ ಒಂದ್ ನಿಮಿಷ ಸ್ವಲ್ಪ ಸವಿತಾ ಜೋಶಿ ಮಾತಾಜಿಯವರು ಯಾವಾಗ್ಲೂ ತುಂಬಾ ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕ್ತಾರೆ. ಇವತ್ತು ತುಂಬಾ ಹಾಕಿದ್ದಾರೆ. Yes, ma'am. ಮಾತಾಜಿ ಎಲ್ಲಿಂದ ಲಾಗಿನ್ ಆಗ್ತೀರಾ? ಮೈಸೂರ್ ಮಾತಾಜಿ. ಮೈಸೂರಿಂದನಾ? ಎಸ್ ಓಕೆ. ಮಾತಾಜಿ. ಮಾತಾಜಿ ಸುಭಾಷಿಣಿ ಮಾತಾಜಿ ಅವ್ರ ಭಕ್ತಿ ವೃಕ್ಷದವರು. ಎಲ್ಲಿಯವರು? ಸುಭಾಷಿಣಿ ಮಾತಾಜಿ ಅವ್ರ ಭಕ್ತಿ ವೃಕ್ಷದವರು. ಓಕೆ ಓಕೆ. ನೀವು ಮರ್ತೋಗಿದ್ದೀರಾ ಅನ್ಸುತ್ತೆ. ಅವರು ಏನು ಚಿಲ್ಡ್ರನ್ಸ್ ಕ್ಲಾಸ್ ಎಲ್ಲ ತಗೊಳಕ್ ಬರ್ತಿದ್ರು ನೋಡಿ. ನಮ್ಮ ಕ್ಯಾಂಪ್ ಬರ್ತಾ ಇದ್ರು ಮಾತಾಜಿ. ಹಾ, ನಂಗೆ ಮರ್ತೋಗಿದೆ. ಓಕೆ. ಐ ಥಿಂಕ್ ಮಾತಾಜಿ ಇಸ್ ವರ್ಕಿಂಗ್ ಮಾತಾಜಿ. ಅವ್ರ ಟೀಚರ್ ಏನೋ ಇದಾರೆ ಅವರು ಮೋಸ್ಟ್ಲಿ, ಅದಕ್ಕೆ ಅವ್ರು ಅನ್ಮ್ಯೂಟ್ ಮಾಡ್ಕೊಳ್ಳೋದಿಲ್ಲ, ಬರೀ ಕೇಳಿಸ್ಕೊಳ್ತಾ ಇರ್ತಾರೆ ಮಾತಾಜಿ. ಓಕೆ ಓಕೆ, ಸರಿ. ಇಲ್ಲ, ತುಂಬಾ ಆಕ್ಟಿವ್ ಪಾರ್ಟಿಸಿಪೇಷನ್ ಇರುತ್ತೆ. ಯಾವಾಗ್ಲೂ ಕಮೆಂಟ್ಸ್ ಒಳ್ಳೆ ಹಾಕ್ತಿರ್ತಾರೆ. ಚಾಟ್ ಬಾಕ್ಸ್ ಅಲ್ಲೂ ಅವ್ರದ್ದು ತುಂಬಾ ಮೆಸೇಜ್ ಇರುತ್ತೆ. ಮಾತಾಜಿ ಇವತ್ತು ಹಾಕಿದ್ದಾರೆ, ಮಾಯಿಂದ ಹೊರಗ್ ಬರೋದೇ ಕಷ್ಟ ಇಲ್ಲ ಅಂತ. ನಾನು ಅದು ಓದಿದಾಗ ಅನ್ಕೊಂಡೆ ಯಾರು ಮಾತಾಜಿ ನೋಡುವ ಅಂತ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ಗಳಿಗೆ ಯಾರಿಗೆ ಏನಾದ್ರೂ ಸೇವೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಿದ್ರೆ ದಯವಿಟ್ಟು ನನಗೆ ಹೆಸರು ಕೊಡಿ. ಗೋಪಿ ಸೇನೆ ಗ್ರೂಪ್ ಅಲ್ಲಿ ಹಾಕಿ ಅಥವಾ ಪರ್ಸನಲಿ ನಂಗೆ ಹೇಳಿದ್ರು ಆಯ್ತು. ಕೀರ್ತನೆಗಿರ್ಬೋದು ಅಥವಾ ನರಸಿಂಹ ಭಜನೆಗೆ, ಪ್ರವಚನಕ್ಕೆ, ಕಾಂಪೇರಿಂಗ್ಗೆ, ಎಲ್ಲದಕ್ಕೂ ನಿಮ್ಗೆ ಈ ವೇದಿಕೆ ಎಲ್ಲಾ ಮಾತಾಜಿಸ್ಗಳಿಗೋಸ್ಕರನೇ ಇರೋದು. ಎಲ್ಲರಿಗೂ ಚಾನ್ಸ್ ಸಿಗ್ಬೇಕು. ನಾವೇ ಮಾಡೋದ್ರಲ್ಲಿ ನಮ್ಗೆ ಯಾವ ಖುಷಿನೂ ಇಲ್ಲ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಲಿ ಅನ್ನೋದೇ ನಮ್ಮ ಆಸೆ. ಸೊ ದಯವಿಟ್ಟು ಎಲ್ಲರೂ ಮುಂದೆ ಬಂದು ತಮ್ಮ ಹೆಸರುಗಳನ್ನ ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹೇಳ್ಬೋದು ಚಂಪಾ ಮಾತಾಡಿ. ಎಸ್ ಮತ್ತೆ ಶ್ವೇತಾ ಹ್ಯಾಂಡ್ ರೈಸ್ ಆಗಿದೆ. ಶ್ವೇತಾ ಎಸ್. ಶ್ವೇತಾ ಮಾತಾಡ್ಬೋದಪ್ಪ, ಅನ್ಮ್ಯೂಟೇ ಆಗಿದೆ ನಿಮ್ದು. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ, ದಂಡೋತ್ ಪ್ರಣಾಮ್. ಮೈಸೂರಿಂದ ಮಾತಾಜಿ. ಓಕೆ, ಹೇಳಿ ಮಾತಾಜಿ. ಶ್ವೇತಾ ಮಾತಾಜಿ, ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಇವತ್ತು ನಮ್ಮ ಮನೆಯಲ್ಲಿ ದಾಮೋದರ್ ಪೂಜೆ ಇದೆ ಮಾತಾಜಿ, ದಾಮೋದರ್ ಆರತಿ ಇದೆ. ತಾವೆಲ್ಲರೂ ಬಂದ್ಬಿಟ್ಟು ವೈಷ್ಣವರೆಲ್ಲ ಬಂದ್ಬಿಟ್ಟು ನಮ್ ಪೂಜೆ ಎಲ್ಲಾ ಚೆನ್ನಾಗಿ ನಡ್ಸ್ಕೊಡ್ಬೇಕು ಅಂತ ವಿನಂತಿ ಮಾತಾಜಿ. ಜೈ ಅಶ್ವಿನಿ ಮಾತಾಜಿ ಅವರಲ್ವಾ? ಹೌದು ಮಾತಾಜಿ. ಅದೇ ವಯಸ್ಸಲ್ಲೇ ಗೊತ್ತಾಯ್ತು. ಓಕೆ ಓಕೆ, ಗೊತ್ತಾಯ್ತು ಮಾತಾಜಿ. ಹೇಳಿದ್ರು ಮೀನಾಕ್ಷಿ ಮಾತಾಜಿ ಅವರು. ಎಲ್ಲರೂ ಬರೋ ಒಂದು ಪ್ರಯತ್ನ ಮಾಡೋಣ. ವರ್ಕಿಂಗ್ ಡೇ ಆದ್ರಿಂದ ಸ್ವಲ್ಪ ಕಷ್ಟ. ಮಾತಾಜಿ ಬನ್ನಿ ಪ್ಲೀಸ್, ದಯವಿಟ್ಟು ಬನ್ನಿ ಎಲ್ಲಾರು. ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಶ್ವೇತಾ ಮಾತಾಜಿ. ಹರೇ ಕೃಷ್ಣ. ಸುಭಾಷಿಣಿ ಮಾತಾಜಿ, ಯು ಹ್ಯಾಡ್ ಟು ಸೇ ಸಮಥಿಂಗ್ ಮಾತಾಜಿ. No, just Hare Krishna. So, can we conclude, Mataji? Concluding prayers ಮಾಡ್ಬೋದಲ್ಲ? Yes. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾನಿ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಾಸುದೇವಾಯ ದೇವಕೀ ನಂದನಾಯ ಚ ನಂದಕುಮಾರಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಮಾನಸಂ ಕೃಷ್ಣಂ ವಂದೇ ಜಗದ್ಗುರು. ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ.
श्रीकृष्ण शरणं मम दासोऽहं कृष्ण तवास्मि हरे कृष्णा कृष्ण कृष्ण हरे 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 राम 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 हरे हरे. ಸೊ ನಡೆದಿರ್ತಕ್ಕಂಥ ಎಲ್ಲ ವೈಷ್ಣವಿಯರಿಗೆ ನನ್ನ ಅನಂತಾನಂತ ಕೋಟಿ ದಂಡವತ್ ಪ್ರಣಾಮಗಳು. ತಾವೆಲ್ಲರೂ ಇವತ್ತು ಶ್ರೀಲಾ ಪ್ರಭುಪಾದರ ತಿರೋಭಾವ ದಿವಸವನ್ನ ಆಚರಿಸಿದ್ದೀರಿ. ಎಲ್ರೂ 12 ಗಂಟೆವರೆಗೂ ಉಪವಾಸ ಅಂತ ಹೇಳಿದ್ರು. ಸೊ ತಾವ್ಯಾರು ಇನ್ನೂ ಏನು ಪ್ರಸಾದ ಗ್ರಹಣ ಮಾಡಿಲ್ಲ ಅನ್ಕೊಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ಪ್ರಸಾದವನ್ನ ತೆಗೆದುಕೋಬೇಕಾಗಿ ವಿನಂತಿ. ಸೊ ಇಂದಿನ ಕಾರ್ಯಕ್ರಮವನ್ನ ನಾವು ಕೊನೆಗೊಳಿಸೋದಕ್ಕೆ ಮನಸ್ಸಿಲ್ಲ, ಆದ್ರೂ ಒಂದು ಸಮಯದ ಒಂದು ಪಾಬಂದಿ ನಾವು ಕೊನೆಗೊಳಿಸ್ಲೇಬೇಕು. ಸೊ ಹರೇ ಕೃಷ್ಣ. ಮಾತಾಜಿ ಕೊನೆಗೊಳಿಸ್ಬೋದಲ್ಲ ಮಾತಾಜಿ? ಹರೇ ಕೃಷ್ಣ. ಹರ್ಗ್ರೇಸ್ ಸುಭಾಷಿಣಿ ಮಾತಾಜಿ, ಹರ್ಗ್ರೇಸ್ ಲೀಲಾಮಯಿ ಮಾತಾಜಿ.